पवित्रं जीवनं तथा पवित्रता स्वरूपिण्यै तस्यै कुर्मो नमो नमः। ಭಗವಾನ್ ಶ್ರೀರಾಮಕೃಷ್ಣರ ಉಪದೇಶಾಮೃತವನ್ನು ಕುರಿತಾದಂತಹ ಪ್ರವಚನ ಮಾಲಿಕೆಯಲ್ಲಿ 2ನೇ ದಿವಸದ ಪ್ರವಚನದಲ್ಲಿ ನಾವೀಗ ಭಾಗಿಗಳಾಗ್ತಾ ಇದ್ದೇವೆ. ಶ್ರೀರಾಮಕೃಷ್ಣರ ಅವತರಣದ ಔಚಿತ್ಯದ ಬಗ್ಗೆ ನಿನ್ನೆ ಸಾಕಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೆ. ಅವರು ಜನಿಸಿದ ಸಂದರ್ಭದಲ್ಲಿ ಜಗತ್ತಿನ ಧಾರ್ಮಿಕ ಸನ್ನಿವೇಶ ಹೇಗಿತ್ತು, ಶೈಕ್ಷಣಿಕ ರೂಪರೇಷೆಗಳು ಹೇಗಿದ್ದವು, ಸಮಾಜದಲ್ಲಿ ಜನರ ಧ್ಯೇಯ ನಿಷ್ಠೆಗಳು ಯಾವ ರೀತಿ ಇದ್ದವು, ಇದೆಲ್ಲವನ್ನು ಸಂಕ್ಷಿಪ್ತವಾಗಿ ನಿನ್ನೆ ದಿವಸ ನಾವು ಗಮನಿಸಿದ್ವು. ಪರಮಹಂಸರ ಅಮೂಲ್ಯವಾದ ಹಿತೋಕ್ತಿಗಳನ್ನು ಕುರಿತಾಗಿ ಶ್ರೀರಾಮಕೃಷ್ಣ ವಚನವೇದ ಗ್ರಂಥಕ್ಕೆ ಮುನ್ನುಡಿಯನ್ನು ಬರೆದಂತಹ ಕುವೆಂಪು ಅವರ ಅಂತರಾಳದ ಮಾತುಗಳನ್ನು ಕೂಡ ನಾವು ಗಮನಿಸಿದ್ವು. ಶ್ರೀರಾಮಕೃಷ್ಣರು ಸಾಕಾರ ಹಾಗೂ ನಿರಾಕಾರ ಪರಮಾತ್ಮನನ್ನು ಕುರಿತು ನೀಡಿದಂತಹ ವಿವರಗಳನ್ನು ನಿನ್ನೆ ದಿವಸ ಗಮನಿಸಿದ್ವು. ಅವರ ನಿಶ್ಚಿತ ಅಭಿಪ್ರಾಯ ಅತ್ಯಂತ ಮನಮುಟ್ಟುವಂಥದ್ದು. ಹೇಳ್ತಾರೆ ಅವರು, ಪ್ರತಿಮೆ ಮಣ್ಣಿನದ್ದೇ ಆದರೂ ಕೂಡ ಆ ವಿಧದ ಪೂಜೆಯ ಅವಶ್ಯಕತೆ ಇದೆ. ಹಲವಾರು ವಿಧದ ಪೂಜಾ ಕ್ರಮಗಳನ್ನು ಪರಮಾತ್ಮನೇ ಏರ್ಪಡಿಸಿದ್ದಾನೆ. ಈ ಜಗತ್ತು ಯಾರದೋ ಆತನೇ ಅಧಿಕಾರ ಭೇದಕ್ಕೆ ಅನುಗುಣವಾಗಿ ಇದನ್ನೆಲ್ಲ ಮಾಡಿದ್ದಾನೆ. ಈ ಮಾತನ್ನು ಮತ್ತಷ್ಟು ವಿಶ್ಲೇಷಿಸೋದಕ್ಕೆ ನಾನು ಬಯಸ್ತೇನೆ. ಪ್ರತಿಯೊಬ್ಬ ವ್ಯಕ್ತಿಗೂ ಪರಮಾತ್ಮನನ್ನು ನಿರಾಕಾರವಾಗಿ ಭಾವಿಸೋದು ಅಷ್ಟು ಸುಲಭವಲ್ಲ. ನಾವು ಎಲ್ಲರೂ ಒಂದೇ ರೀತಿ ಯೋಚನೆ ಮಾಡಬೇಕು ಅಂತ ಬಯಸುವುದೇ ಒಂದು ರೀತಿ ಅವಾಸ್ತವವೂ ಹೌದು, ಅವೈಜ್ಞಾನಿಕವೂ ಹೌದು. ಎಲ್ಲರೂ ಒಂದೇ ರೀತಿ ಯಾಕೆ ಯೋಚನೆ ಮಾಡಬೇಕು? ಎಲ್ಲರೂ ಒಂದೇ ವಸ್ತುವನ್ನು ಒಂದೇ ರೀತಿಯಲ್ಲಿ ಯಾಕೆ ವಿಶ್ಲೇಷಿಸಬೇಕು? ಹಾಗಾದರೆ ನಮ್ಮ ಆಲೋಚನೆಗಳಿಗೆ ಸ್ವಾತಂತ್ರ್ಯ ಇಲ್ವಾ? ನಮ್ಮ ಚಿಂತನೆಯಲ್ಲಿ ಸ್ವಂತಿಕೆ ಬೇಡವಾ? ನಮ್ಮ ಮನಸ್ಸು ಕೂಡ ಈ ಆಲೋಚನೆಗಳ ಕೃಷಿಯನ್ನು ಮಾಡೋದು ಬೇಡವಾ? ನಮ್ಮ ಆಲೋಚನೆಗಳಲ್ಲಿ ಉಂಟಾಗಬಹುದಾದ ಎಡರು ತೊಡರುಗಳನ್ನು ನಾವೇ ತಿದ್ದುಕೋಬೇಕೋ ಬೇಡವಾ? ಒಂದು ರೀತಿ ಸ್ಪೂನ್ ಫೀಡಿಂಗ್ ರೀತಿಯಲ್ಲಿ ಮತ್ತೊಬ್ಬರು ಹೇಳಿದ್ರು ಅಂದಾಕ್ಷಣವೇ ನಾವು ನಂಬಬೇಕಾ? ಪ್ರತಿಯೊಬ್ಬ ಮನುಷ್ಯನಿಗೂ ಅವನದೇ ಆದ ಆಲೋಚನಾ ವಿಧಾನ ಇರೋದಿಲ್ವಾ? ಇದನ್ನು ಆಲೋಚಿಸಿದಾಗ ನಮಗನ್ಸುತ್ತೆ ಪ್ರತಿಯೊಬ್ಬ ವ್ಯಕ್ತಿಯು ಅವನದ್ದೇ ಆದ ರೀತಿಯಲ್ಲಿ ಬೆಳೀಬೇಕಾಗತ್ತೆ. ಈ ಬೆಳವಣಿಗೆಯಲ್ಲಿ ಅವನು ಜಗತ್ತನ್ನು ತನ್ನದೇ ಆದ ರೀತಿಯಲ್ಲಿ ಸ್ವೀಕರಿಸ್ತಾನೆ. ಜಗತ್ತಿನ ಬಗ್ಗೆ ವಿಭಿನ್ನವಾದ ಆಶೋತ್ತರಗಳಿದೆ ಅವನಿಗೆ. ಅವನ ಕಲ್ಪನೆಗಳು ವೈವಿಧ್ಯಮಯವಾಗಿದೆ. ಹೀಗಾಗಿ ಎಲ್ಲರಿಗೂ ಒಂದೇ ವಸ್ತು ಒಂದೇ ರೀತಿಯಲ್ಲಿ ಗೋಚರಿಸಬೇಕು, ಆ ವಸ್ತುವಿನ ಬಗ್ಗೆ ಅವನು ಒಂದೇ ರೀತಿಯ ಅಭಿಪ್ರಾಯಗಳನ್ನು ಕೊಡಬೇಕು ಅಂತಕ್ಕಂಥದ್ದು ಅವಾಸ್ತವವಾಗುತ್ತೆ. ಇದಕ್ಕೆ ಕಾರಣವೂ ಇದೆ. ಮನುಷ್ಯ ತನ್ನ ಜನ್ಮಾಂತರದ ಸಂಸ್ಕಾರದ ಹಿನ್ನೆಲೆಯಲ್ಲಿ ತನ್ನ ಬದುಕಿನಲ್ಲಿ ಎದುರಾದ ಯಾವುದೇ ವಿಷಯವನ್ನು ವಿಶ್ಲೇಷಿಸೋದಕ್ಕೂ ಕೂಡ ಅವನ ಸಂಸ್ಕಾರಗಳು ಪ್ರಧಾನವಾದ ಪಾತ್ರವನ್ನು ವಹಿಸುತ್ತವೆ. ಸತ್ಯವನ್ನು ಗ್ರಹಿಸುವುದು ಅವರವರ ಮನೋಧರ್ಮಕ್ಕೆ ಅನುಸಾರವಾಗಿ ನಿರ್ಧರಿಸಲ್ಪಡುತ್ತವೆ. ಹೀಗಾಗಿ ಭಾರತೀಯ ಆಧ್ಯಾತ್ಮ ಶಾಸ್ತ್ರ ಭಾರತದಲ್ಲಿ ಯಾವುದನ್ನು ನಾವು ಆಧ್ಯಾತ್ಮಿಕತೆ ಅಂತ ಕರಿತೇವೆಯೋ
ಅಲ್ಲಿ ಸತ್ಯ ಸಾಕ್ಷಾತ್ಕಾರಕ್ಕೆ ಪ್ರಯತ್ನ ಪಡಬೇಕು ಅಂತ ಹೇಳಲಾಗಿದೆಯೇ ಹೊರತು ಯಾವ ರೀತಿಯಿಂದಲಾದರೂ ನೀನು ಸತ್ಯವನ್ನು ಪ್ರಾಮಾಣಿಕವಾಗಿ ಸಾಕ್ಷಾತ್ಕರಿಸ್ಕೋಬೇಕು ಅಂತ ಹೇಳಲಾಗಿದೆಯೇ ಹೊರತು ಸತ್ಯ ಸಾಕ್ಷಾತ್ಕಾರಕ್ಕೆ ಇದೊಂದೇ ಮಾರ್ಗ ಅಂತ ಒಂದು ಕನ್ಫೈನ್ಮೆಂಟನ್ನು ಹಾಕಿಲ್ಲ. ನೋಡಿ, ಜಗತ್ತನ್ನು ವಿಶ್ಲೇಷಣೆ ಮಾಡ್ತಾ ಹೋಗಿ ನೀವು ಎಲ್ಲೆಲ್ಲಿ ಈ ರೀತಿ ರೆಸ್ಟ್ರಿಕ್ಷನ್ಸ್ ಇದೆಯೋ, ಕನ್ಫೈನ್ಮೆಂಟ್ ಇದೆಯೋ, ಫೆನಟಿಸಮ್ ಇದೆಯೋ, ಅಲ್ಲಿ ಫ್ರಿಕ್ಷನ್ ಇದೆ. ಇದೊಂದು ದೊಡ್ಡ ಸತ್ಯ. ಭಾರತೀಯರು ಆನೋ ಭದ್ರ ಕ್ರತವೋ ಎಂತು ವಿಶ್ವತಃ ಅಂತ ನಂಬಿ ಬಾಳದವರು. ಜಗತ್ತಿನ ಶ್ರೇಷ್ಠವಾದ ವಿಚಾರಗಳು ಸರ್ವ ದಿಕ್ಕುಗಳಿಂದಲೂ ನಮ್ಮಲ್ಲಿಗೆ ಬರಲಿ ಅನ್ನೋದು ಭಾರತೀಯನ ವಿಶ್ವಾಸ. ಯಾವುದೇ ವ್ಯಕ್ತಿ ಉನ್ನತವಾದ ವಿಚಾರವನ್ನು ಪ್ರತಿಪಾದಿಸಿದ್ದೇ ಆದರೆ ಅದನ್ನು ಲಘುವಾಗಿ ಪರಿಗಣಿಸದೆ ಇದು ಕೂಡ ಒಂದು ಆಲೋಚನೆ ಅಲ್ವೇ ಅಂತ ಜವಾಬ್ದಾರಿಯುತವಾಗಿ ವಿಶ್ಲೇಷಿಸಿದ ಕೀರ್ತಿ ಈ ರಾಷ್ಟ್ರಕ್ಕೆ ಸಲ್ಲುತ್ತೆ. ಈ ರಾಷ್ಟ್ರದಲ್ಲಿ ಎಲ್ಲ ರೀತಿಯ ಪೂಜಾ ವಿಧಾನಗಳನ್ನು ನಾವು ಪುರಸ್ಕರಿಸಿದ್ದೇವೆ. ನಿರೀಶ್ವರವಾದವನ್ನು ಕೂಡ ನಾವು ಒಪ್ಕೊಂಡಿದ್ದೇವೆ. ಸಾಕಾರ ನಿರಾಕಾರಾದಿಗಳು ಈ ದೇಶದಲ್ಲಿ ಜನರ ಮನಸ್ಸಿನಲ್ಲಿ ಹಲವಾರು ರೀತಿಯ ಸತ್ಯಗಳ ಪರಿಚಯಕ್ಕೆ ಪ್ರೇರಣೆಯಾಗಿವೆ. ಹಾಗಾಗಿ ಭಾರತ ಎಂದೂ ಕೂಡ ಒಂದೇ ಮಾರ್ಗವನ್ನು, ಸತ್ಪಥ ಮಾತ್ರ, ಇದೊಂದೇ ಸತ್ಪಥ ಅಂತ ಭಾವಿಸಲಿಲ್ಲ. ಸ್ವಾಮಿ ವಿವೇಕಾನಂದರು ಧರ್ಮವನ್ನು ವಿಶ್ಲೇಷಿಸಬೇಕಾದರೆ ಶ್ರೀರಾಮಕೃಷ್ಣರ ಈ ಆಂತರ್ಯದ ತಿರುಳನ್ನು ಆಧಾರವಾಗಿಟ್ಕೊಂಡು ಪಾಶ್ಚಾತ್ಯ ಜಗತ್ತಿನಲ್ಲಿ ವಿಶ್ಲೇಷಿಸಿದ್ದುಂಟು. ಎಷ್ಟು ಸೊಗಸಾಗಿ ಹೇಳ್ತಾರೆ ಅವರು. ಟ್ರೂತ್ ಈಸ್ ಆಬ್ಸಲ್ಯೂಟ್. ಟ್ರೂತ್ ಈಸ್ ಆಬ್ಸಲ್ಯೂಟ್. ದಟ್ ವಿಚ್ ಈಸ್ ಆಬ್ಸಲ್ಯೂಟ್ ಈಸ್ ಎಟರ್ನಲ್. ದಟ್ ವಿಚ್ ಈಸ್ ಆಬ್ಸಲ್ಯೂಟ್ ಈಸ್ ಎಟರ್ನಲ್. ರಿಲಿಜನ್ ಈಸ್ ಎಕ್ಸ್ಪ್ರೆಷನ್ ಆಫ್ ಟ್ರೂತ್. ರಿಲಿಜನ್ ಈಸ್ expression of truth. Truth is infinite. Truth is absolute. Truth is eternal. But when you give an expression to infinite truth, it becomes finite. If you give an expression to truth, the absolute truth or infinite truth becomes finite. Religion is the expression of truth. So, every religion is the finite expression of infinite truth. ಇದಕ್ಕಿಂತಲೂ ಅದ್ಭುತವಾದ ಅನಾಲಿಸಿಸ್ ಅನ್ನು ನಾವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ಪ್ರತಿಯೊಂದು ಧರ್ಮವೂ ಕೂಡ ಆ ಮಹಾನ್ ಸತ್ಯದ, ಅಖಂಡ ಸತ್ಯದ, ಅನಂತ ಸತ್ಯದ ಶಾಂತರೂಪ. ಇದನ್ನು ವಿವರಿಸಿದ ಸ್ವಾಮಿ ವಿವೇಕಾನಂದರು ಮುಂದೆ ಹೇಳಿದ್ದುಂಟು, ಉಪನಿಷತ್ತಿನ ಕಡೆಯ ಪುಟಗಳನ್ನು ಇನ್ನೂ ಬರೆಯಲಾಗಿಲ್ಲ. ಸತ್ಯ ಎಂದು ನಿಂತ ನೀರಲ್ಲ. ನಿಂತ ನೀರು ಸತ್ಯವಾಗಲಾರದು. ಸತ್ಯ ಇಂತಿಷ್ಟೇ, ಇಷ್ಟು ಮಾತ್ರವೇ ಅಂತೇನಾದರೂ ನಾವು ಬಡಬಡಾಯಿಸಿದ್ರೆ ಅದು ನಮ್ಮ ಸೀಮಿತತೆಯನ್ನು ಸೂಚಿಸುವಂಥದ್ದು. ವಿವೇಕಾನಂದರ ಈ ಮಾತುಗಳಲ್ಲಿ ನಾವು ಶ್ರೀರಾಮಕೃಷ್ಣರು ಪ್ರತಿಪಾದಿಸುವಂತಹ ಎಷ್ಟು ಮತಗಳೋ ಅಷ್ಟು ಪಥಗಳು ಅನ್ನೋ ಸತ್ಯವನ್ನು, ಇಲ್ಲಿ ಅದರ ಪ್ರತಿಫಲನವನ್ನು ನಾವು ನೋಡ್ತೇವೆ. ರಾಮಕೃಷ್ಣರು ತಾಯಿಯೊಬ್ಬಳ ಕುಟುಂಬ ತನ್ನ ಮಕ್ಕಳ ಜೀರ್ಣಶಕ್ತಿಗೆ ಅನುಸಾರವಾಗಿ ಹೇಗೆ ಅವಳು ಬಗೆ ಬಗೆಯಾದ ಆಹಾರಗಳನ್ನು ತಯಾರು ಮಾಡಿಕೊಡ್ತಾಳೆಯೋ ಆ ಆಹಾರಗಳು ಮಕ್ಕಳ ಜೀರ್ಣಶಕ್ತಿಯ ಅನುಸಾರವಾಗಿ ಇದೆ ಅನ್ನೋದನ್ನು ಸಮರ್ಥಿಸ್ತಾರೆ. ಜೀರ್ಣಶಕ್ತಿಗೆ ತಕ್ಕಂತೆ ಆಹಾರ, ಹಾಗೆಯೇ ನಮ್ಮ ಅರ್ಥೈಸುವ ಸಾಮರ್ಥ್ಯಕ್ಕೆ ತಕ್ಕಂತೆ ನಾವು ಪ್ರತಿಪಾದಿಸಲು ಹೊರಟಂತಹ ಸತ್ಯಗಳು.
ನಮ್ಗೆ ಅರ್ಥವಾಗಬೇಕದು. ನಮಗೆ ಸ್ವಲ್ಪ ಸ್ವಲ್ಪವೇ ಅರ್ಥವಾಗ್ತಾ ಆಗ್ತಾ ನಮ್ಮ ಪ್ರಯಾಣ ಮುಂದುವರಿಬೇಕು. ಈ ರೀತಿಯಲ್ಲಿ ಸತ್ಯವನ್ನು ವಿಶ್ಲೇಷಿಸ್ತಾ ಹೋಗ್ತಕ್ಕಂಥದ್ದೇ ಯಾವುದೇ ಹಂತದಲ್ಲಿ ನಾವು ನಿಂತ ನೀರಾಗದೆ ಮುಂದುವರಿಯುವಂಥದ್ದೇ ವಿಕಾಸ. ವಿಜ್ಞಾನ ಇವತ್ತು ವಿಕಾಸ ಅಂತ ಯಾವುದನ್ನು ಕರೆದಿದೆಯೋ ಅದನ್ನು ಭಾರತೀಯ ಚಿಂತಕರು ಕರೆದದ್ದು ಮನುಷ್ಯ ಶಾಂತ ಸ್ಥಿತಿಯಿಂದ ಅನಂತ ಸ್ಥಿತಿಯ ಕಡೆಗೆ ಪಯಣಿಸುತ್ತಾನೆ. ಮ್ಯಾನ್ ನೆವರ್ ಮೂವ್ಸ್ ಫ್ರಮ್ ಎರರ್ ಟು ಟ್ರೂತ್, ಬಟ್ he moves from truth to truth, of course from lower truth to higher truth ಅಂತ ವಿವೇಕಾನಂದರು ಹೇಳಿದ್ದುಂಟು. ಈ ಹೈಯರ್ ಟ್ರೂತ್ ಕಡೆಗೆ ನಮ್ಮ ಪ್ರಯಾಣ ಇದೆಯಲ್ಲ, ಇದನ್ನೇ ವಿಜ್ಞಾನಿಗಳು ಹೇಳಿದಂತಹ ಎವಲ್ಯೂಷನ್ ಅನ್ನೋದನ್ನು ಇಲ್ಲಿ ನಾವು ಕರೆದದ್ದು ಆಧ್ಯಾತ್ಮಿಕ ಸಾಧನೆ. ಸಾಧನಾ ಮಾರ್ಗದಲ್ಲಿ ಹಂತ ಹಂತವಾಗಿ ನಾವು ಪಡೀತಕ್ಕಂಥ ಯಶಸ್ಸು ಅಂತಕ್ಕಂಥದ್ದು. ಆದರೆ ನಾವು ಪೂರ್ಣ ಸತ್ಯವನ್ನು ಮುಟ್ಟಿದಾಗ ಅಲ್ಲಿ ನಾವು ನಿಲ್ಲಬೇಕಲ್ವೇ? ಪೂರ್ಣ ಸತ್ಯವನ್ನು ಮುಟ್ಟಿಬಿಟ್ಟ ಮೇಲೆ ನಾವಲ್ಲಿ ನಿಂತು ಬಿಡ್ತೀವಲ್ವಾ? ನೀವು ಹೇಳ್ತಾ ಇದ್ದೀರಿ ಈಗ ಸತ್ಯ ನಿಂತ ನೀರಲ್ಲ ಅಂತ. ಆದರೆ ನಾವು ತಿಳ್ಕೊಳ್ಬೇಕು, ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ. ಯಾವಾಗ ಸತ್ಯದ ಅಖಂಡತೆಯನ್ನು ನಾವು ಆನಂದಿಸೋದಕ್ಕೆ ಪ್ರಾರಂಭಿಸ್ತೇವೆಯೋ ಆಗ ಮಾತು ಮತ್ತು ಮನಸ್ಸುಗಳು ಅಂತಹ ಅದ್ಭುತವಾದ ಆನಂದವನ್ನು ವಿವರಿಸಲಾರದೆ ತಟಸ್ಥವಾಗಿಬಿಡುತ್ತವೆ. ನಮ್ಮ ಇಂದ್ರಿಯಗಳು ಮನಸ್ಸಿನ ಹಿಡಿತದಲ್ಲಿದೆ. ನಮ್ಮ ಮನಸ್ಸು ಬುದ್ಧಿಯ ಹಿಡಿತದಲ್ಲಿದೆ. ನಮ್ಮ ಬುದ್ಧಿ ಅಹಂಕಾರದ ಹಿಡಿತದಲ್ಲಿದೆ. ನಮ್ಮ ಅಹಂಕಾರವನ್ನು ಹಿಡಿತಕ್ಕೆ ತೆಗೆದುಕೊಳ್ತಕ್ಕಂಥದ್ದು ಆತ್ಮಶಕ್ತಿ. ನಾವು ಆತ್ಮಸಾಕ್ಷಾತ್ಕಾರ ಆಗಬೇಕು ಅಂದರೆ ಮೊದಲು ಇಂದ್ರಿಯಗಳನ್ನು ಅಧ್ಯಯನ ಮಾಡಬೇಕು. ಇತರರನ್ನು ಗೆದ್ದವನು ಶಕ್ತಿಶಾಲಿ, ತನ್ನನ್ನು ತಾನು ಗೆದ್ದವನು ಸರ್ವಶಕ್ತ ಅನ್ನೋದು ಜ್ಞಾನಿಗಳ ಮಾತು. 1000 ಇಂದ್ರಿಯಗಳನ್ನು ಜಯಿಸಬಹುದು, ಇಂದ್ರಿಯಗಳನ್ನು ಜಯಿಸೋದು ಕಷ್ಟ ಅನ್ನೋದು ಮಹಾತ್ಮರ ಮಾತು. ಇಂದ್ರಿಯಗಳು ಹೊರಮುಖವಾಗಿದೆ, ಇಂದ್ರಿಯಾಧೀಶ ಅಂತರಂಗದಲ್ಲಿದ್ದಾನೆ. ಹೀಗಾಗಿ ಪರಮಾತ್ಮನ ಹುಡುಕುವಿಕೆಯಲ್ಲಿ ಮನುಷ್ಯ ಬಹಿರ್ಮುಖದಲ್ಲಿ ಹೊರಟಿದ್ದಾನೆ, ಆದರೆ ನಿಜವಾದ ಸತ್ವ ಒಳಗಿದೆ ಅಂತ ಮಹಾತ್ಮರು ನಮಗೆ ಅರಿಹಿದ್ದಾರೆ. ಈ ಎಲ್ಲ ವಿವರಣೆಗಳ ಹಿನ್ನೆಲೆಯಲ್ಲಿ ನಾನು ಹೇಳೋದಕ್ಕೆ ಹೊರಟದ್ದೇನು ಅಂದರೆ, ನಮ್ಮ ಇಂದ್ರಿಯಗಳು ಅವುಗಳನ್ನು ನಿಯಂತ್ರಿಸುವ ಮನಸ್ಸನ್ನು ನಾವು ಶುದ್ಧೀಕರಣಗೊಳಿಸ್ಕೊಳ್ತಕ್ಕಂಥದ್ದು, ನಮ್ಮ ಮನಸ್ಸನ್ನು ನಿಯಂತ್ರಿಸುವ ಬುದ್ಧಿಯನ್ನು ಸಕಾರಾತ್ಮಕವಾಗಿಸ್ಕೊಳ್ತಕ್ಕಂಥದ್ದು. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳೋ ಹಾಗೆ ಸತ್ಕಾರ್ಯದಿಂದ ನಮ್ಮ ಸದ್ಬುದ್ಧಿ ವೃದ್ಧಿಯಾಗುತ್ತದೆ, ದುಷ್ಕಾರ್ಯದಿಂದ ನಮ್ಮ ದುರ್ಬುದ್ಧಿ ವೃದ್ಧಿಯಾಗುತ್ತದೆ. ಆದ್ದರಿಂದ ಇದು ಒಂದಕ್ಕೊಂದು ಪೂರಕವಾಗಿದೆ. ಬುದ್ಧಿಯ ಜಾಗೃತಿಗೆ ಸತ್ಕಾರ್ಯ ಅವಶ್ಯಕ. ಸತ್ಕಾರ್ಯ ಮಾಡದಂತೆ ಸದ್ಬುದ್ಧಿ ಜಾಗೃತವಾದಂತೆ ಆದಂತೆ ಸತ್ಕಾರ್ಯಕ್ಕೆ ಹೆಚ್ಚಿನ ಪ್ರೇರಣೆ. ಬುದ್ಧಿಯ ಮೇಲೆ ಹಿಡಿತವನ್ನು ಸಾಧಿಸಿದಾಗ, ಬುದ್ಧಿ ಸಕಾರಾತ್ಮಕವಾದಾಗ ಆಗ ನಮ್ಮ ಅಹಂಕಾರ ಬುದ್ಧಿಯನ್ನು ಹಿಡ್ಕೊಳ್ಳುತ್ತೆ. ಈ ಅಹಂಕಾರ ಅಂತಕ್ಕಂಥದ್ದು ಅಪಕ್ವ ಅಹಂಕಾರದ ಸ್ಥಿತಿಯಲ್ಲಿದ್ದು ಅದು ಪಕ್ವ ಅಹಂಕಾರವಾಗುವುದೇ ಅಹಂಕಾರದ ಶುದ್ಧೀಕರಣ. ಅನ್ರೈಪ್ ಈಗೋ ಕಾಲಕ್ರಮದಲ್ಲಿ ಸಾಧನೆಯ ಮೂಲಕ ರೈಪ್ ಈಗೋ ಆಗುತ್ತೆ. ಯಾವಾಗ ಈಗೋ ರೈಪ್ ಆಗುತ್ತದೆಯೋ ಅದು ಆತ್ಮನ ಹಂತಕ್ಕೆ ಬಂದು ಮುಟ್ಟುತ್ತೆ. ಆತ್ಮನ ಹಂತದಲ್ಲಿ ನಮಗೆ ಯಾವುದೇ ರೀತಿಯ ದ್ವಂದ್ವಗಳಿಲ್ಲ. ಯಾವಾಗ ದ್ವಂದ್ವಗಳಿಗೆ ಅತೀತರೋ ನಾವು, ಆಗ ಅಲ್ಲಿ ಟೀಕೆ ಟಿಪ್ಪಣಿಗಳಿಗೆ ಅವಕಾಶವೇ ಇಲ್ಲ. ನಮ್ಮ ಬುದ್ಧಿ ಮತ್ತು ಮನಸ್ಸುಗಳು ಬಹುತೇಕ ಮಾಡೋದು ಟೀಕೆ ಟಿಪ್ಪಣಿನೇ. ಅದು ಅಲ್ಲಿ ಪರ್ಯವಸಾನವಾಗಿಬಿಡುತ್ತವೆ. ಆನಂದದಲ್ಲಿ ತಲ್ಲೀನನಾದಂತಹ ಋಷಿ ಅಂತಹ ದಿವ್ಯವಾದ ವಾತಾವರಣದಿಂದ ಹೊರಗೆ ಬರೋದಕ್ಕೆ ಇಷ್ಟಪಡೋದಿಲ್ಲ. ಆದ್ದರಿಂದ ಏನೇನು ಜಗತ್ತಿನಲ್ಲಿ ಭೇದ ಭಿನ್ನಾಭಿಪ್ರಾಯಗಳು
ವೈರುಧ್ಯ ವಿಮರ್ಶೆಗಳು, ತರತಮ ಭಾವನೆಗಳು ಇದೆಲ್ಲ ನಡೀತಾ ಇವೆಯೋ, ಇವೆಲ್ಲವೂ ಕೂಡ ಮನಸ್ಸು, ಬುದ್ಧಿ, ಅಹಂಕಾರದ ಹಂತದಲ್ಲಿ ನಡೀತಾ ಇವೆ. ಆದ್ದರಿಂದ ಆಯಾ ಹಂತದಲ್ಲಿ ಯಾವ ಯಾವ ವ್ಯಕ್ತಿ ತನ್ನ ಅಸ್ತಿತ್ವವನ್ನು ಯಾವ ಮಟ್ಟದಲ್ಲಿ ಗುರುತಿಸ್ಕೊಂಡಿದ್ದಾನೋ ಆ ಮಟ್ಟಕ್ಕೆ ತಕ್ಕಂತೆಯೇ ಅವನು ಸಂಚರಿಸಬೇಕು. ಆ ಮಟ್ಟದಿಂದ ಅವನು ಪ್ರಮೋಟ್ ಆದ ನಂತರ ತನ್ನ ಆಲೋಚನೆಯನ್ನು ಬದಲಾಯಿಸಿಕೊಳ್ಬಲ್ಲನೆ ಹೊರತು, ಅಟ್ಟಕ್ಕೆ ಏರಬೇಕಾದರೆ ಮೆಟ್ಟಿಲಿನ ಮೊದಲನೆಯ ಹಂತವೂ ಕೂಡ ಅಷ್ಟೇ ಮುಖ್ಯ. 4ನೆಯ ಮೆಟ್ಟಿಲಿನ ಮೇಲೆ ನಿಂತ ಮನುಷ್ಯ ಕೆಳಗಿನ 3 ಮೆಟ್ಟಿಲುಗಳನ್ನು ನಿರ್ಲಕ್ಷಿಸುವಂತಿಲ್ಲ. ಯಾಕೆಂದರೆ ಅದರ ಮೂಲಕವೇ ಅವನು ಹಾದು ಬಂದಿದ್ದಾನೆ. ಹಾಗಾಗಿ ಅಪಾರವಾದ ಸಾಧನೆಯ ಮೂಲಕ ಅಖಂಡ ಸತ್ಯದ ಅನುಷ್ಠಾನಕ್ಕೆ, ದರ್ಶನಕ್ಕೆ ಪಾತ್ರನಾಗುವಂತಹ ಮನುಷ್ಯ ಕೆಳಹಂತದ ಯಾವುದೇ ವಿಚಾರವನ್ನು ಅವನು ಮೂದಲಿಸೋದಿಲ್ಲ, ನಿರಾಕರಿಸೋದಿಲ್ಲ. ಅದು ಸತ್ಯದ ಬೇರೆ ಬೇರೆ ಹಂತಗಳು ಅಂತ ಹೇಳ್ತಾನೆ. ಹೀಗಾಗಿ ಶ್ರೀರಾಮಕೃಷ್ಣರು ಹೇಳ್ತಾರೆ, ಮೂರ್ತಿ ಪೂಜೆ ಮಾಡ್ತಾನ ಮನುಷ್ಯ, ಒಳ್ಳೆಯದು. ಮಣ್ಣಿನ ಮೂರ್ತಿ ಪೂಜೆ ಮಾಡ್ತಾನ, ಒಳ್ಳೆಯದು. ಲೋಹದಲ್ಲಿ ಪೂಜೆ ಮಾಡಬಲ್ಲನ, ಒಳ್ಳೆಯದು. ಈ ಮೂರ್ತಿ ಪೂಜೆ ಅಂತಕ್ಕಂಥದ್ದು ಅತ್ಯಂತ ವೈಜ್ಞಾನಿಕವಾದ ವಿಚಾರ. ನಮ್ಮ ಮನಸ್ಸು ಯಾವ ಹಂತದಲ್ಲಿ ಒಂದು ಅದ್ಭುತ ಶಕ್ತಿಯನ್ನು ಶಾಂತವಾಗಿ ಗುರುತಿಸೋದಕ್ಕೆ ಅಪೇಕ್ಷಿಸುತ್ತದೆಯೋ ಆ ಶಾಂತ ರೂಪವನ್ನು ಮಾಡ್ಕೊಳ್ತೀವಲ್ಲ, ಅದೇ ಮೂರ್ತಿ ಪೂಜೆ. ಬಹಳಷ್ಟು ಜನ ಮೂರ್ತಿ ಪೂಜೆ ಬಗ್ಗೆ ಬಹಳ ವಿರೋಧ ವ್ಯಕ್ತಪಡಿಸ್ತಾರೆ. ಅವರು ಎಷ್ಟು ದೊಡ್ಡ ವಿಚಾರವಂತರಾಗಿರ್ತಾರೆ ಅಂದರೆ, ಅವರ ಸನ್ಮಾನ ಕಾರ್ಯಕ್ರಮದಲ್ಲಿ ಒಂದು 10 ಅಡಿ ಬೈ 15 ಅಡಿ ಕಟೌಟ್ ಅವ್ರದ್ದೇ ಹಾಕಿರ್ತಾರೆ. ಅದನ್ನು ನೋಡಿದಾಗ ಅವ್ರಿಗೆ ಭಾಳ ಸಂತೋಷ ಆಗುತ್ತೆ. ಇಷ್ಟು ಚೆನ್ನಾಗಿದ್ದೀನಿ ನಾನು, ಮೂರ್ತಿ ಪೂಜೆ ಅಂದರೆ ಅದು. ಬಹಳ ದೊಡ್ಡ ಕಟೌಟ್ ಹಾಕಿರ್ತಾರೆ. ಅವರು ಮನೆಯನ್ನು ಒಂದು ವಿನ್ಯಾಸದಲ್ಲಿ ಕಟ್ಟಿರ್ತಾರೆ. ಆ ವಿನ್ಯಾಸವೇ ಮೂರ್ತಿ ಪೂಜೆ. ಅವ್ರ ಮನೆ ಟೇಬಲ್ ಮೇಲೆ ಇರ್ತಕ್ಕಂಥ ಫ್ಲವರ್ ವಾಸ್ ಯಾವುದೋ ಒಂದು ವಿಶಿಷ್ಟವಾದ ಒಂದು ವಿನ್ಯಾಸದಲ್ಲಿ ಇರುತ್ತೆ. ಅದು ಕೂಡ ಅಷ್ಟೆ. ನೀವು ನೆನ್ಪಿಟ್ಕೊಳ್ಳಿ, ಎಲ್ಲಿಯವರೆಗೂ ನಾವು ಹೆಸರಿಗೆ ಸೀಮಿತರೋ ಅಲ್ಲಿವರೆಗೂ ನಾವು ಮೂರ್ತಿ ಪೂಜೆಗೆ ಬೆಂಬಲಿಗರೆ. ಯಾವಾಗ ನಾವು ನಾಮಾತೀತರಾಗುತ್ತೇವೋ, ಯಾವಾಗ ನಮ್ಮ ಸ್ವರೂಪವನ್ನು ರೂಪ ಅತೀತವಾಗಿ ಭಾವಿಸಬಲ್ಲೆವೋ, ಆಗ ನಾವು ಅಖಂಡ ಸಚ್ಚಿದಾನಂದದ ಅನುಭವವನ್ನು ಪಡೆದವರು ಅಂತ. ಆದ್ದರಿಂದ ಈ ಹೆಸರಿಗೆ ಸೀಮಿತವಾಗಿರುವವರೆಗೆ, ಊರಿಗೆ ಸೀಮಿತವಾಗಿರುವವರೆಗೆ, ಒಂದು ಶರೀರವೇ ನಾನು ಅಂತ ಸೀಮಿತವಾಗಿರುವವರೆಗೆ ಪರೋಕ್ಷವಾಗಿ ನಾವು ಮೂರ್ತಿ ಪೂಜೆಯನ್ನೇ ಮಾಡ್ತಾ ಇರ್ತೇವೆ. ಅಷ್ಟೇ ಅಲ್ಲ, ಭಾಷೆಗೆ ಸೀಮಿತವಾಗಿರುವವರೆಗೂ ಕೂಡ. ಶ್ರೀರಾಮಕೃಷ್ಣ ಎಷ್ಟು ಸೊಗಸಾಗಿ ಹೇಳ್ತಾರೆ, ಪರಮಾತ್ಮನನ್ನು ನೀನು ಹೇಗೆ ಬೇಕಾದರೂ ಪೂಜೆ ಮಾಡು, ಅವ್ರಿಗೆ ಮೂರ್ತಿ ಪೂಜೆ ಮಾಡೋದು ತಪ್ಪು. ನೀನು ಪೂಜೆ ಮಾಡ್ತಾ ಇರ್ತಕ್ಕಂಥದ್ದು ಮಣ್ಣಿನ ವಿಗ್ರಹವನ್ನಲ್ಲ, ಸಾಕ್ಷಾತ್ ದೇವರನ್ನೇ ಅಂತ ನಾವು ತಿಳುವಳಿಕೆ ಹೇಳಬೇಕಾಗತ್ತಲ್ವಾ ಅಂತ ಮಾಸ್ಟರ್ ಮಹಾಶಯ ಶ್ರೀರಾಮಕೃಷ್ಣನ ಮಾತಿನ ಮಧ್ಯದಲ್ಲಿ ಮೂಗು ತೂರಿಸಿ ಹೇಳಿದಾಗ ಪರಮಹಂಸರು ಹೇಳ್ತಾರೆ, ನಿಮ್ಮ ಕಲ್ಕತ್ತಾ ಜನಕ್ಕೆ ಗೊತ್ತಿರೋದು ಇದೊಂದೇ, ಲೆಕ್ಚರ್ ಕೊಡೋದು. ನಿಮ್ಮ ಜೀವನವೇ ಕತ್ತಲು, ಬೇರೆಯವರಿಗೆ ಬೆಳಕು ಕೊಡಕ್ಕೆ ಹೋಗ್ತೀರಿ. ಈ ಮಾತನ್ನು ವಿವರಿಸಿದಾಗ ಮಾಸ್ಟರ್ ಮಹಾಶಯ ಹೇಳ್ತಾನೆ, ನಾನು ಯಾಕೆ ಬಾಯಿ ಹಾಕಿದೆ, ನನಗೆ ಗೊತ್ತಿಲ್ಲದಲ್ಲಿರೋ ವಿಚಾರದ ಬಗ್ಗೆ ನಾನು ಯಾಕೆ ಮಾತನಾಡಕ್ಕೆ ಹೋದೆ, ಇದೇನು ಗಣಿತಶಾಸ್ತ್ರವೇ, ತರ್ಕಶಾಸ್ತ್ರವೇ, ಇದು ಅನುಭವದ ಹಿನ್ನೆಲೆಯಲ್ಲಿ ಬಂದ ಸತ್ಯ ಅಂಥೇಳಿ ಮಾಸ್ಟರ್ ಬರ್ಕೊಳ್ತಾನೆ. ಹಾಗಾಗಿ ನಾವು ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸಿನಲ್ಲಿ ಮೂರ್ತ ರೂಪದ ತತ್ವಕ್ಕೆ ಬದ್ಧರಾಗಿರ್ತೇವೆ. ಅದು ದೇವ್ರ ಮನೆಯಲ್ಲಿರಬಹುದಾದ ವಿಗ್ರಹ ಮಾತ್ರ ಅಲ್ಲ, ಯಾವುದೋ ಒಂದು ವಿಷಯದಲ್ಲಿ ನಾವು ಈ ಮೂರ್ತಿ ಪೂಜೆಯ ತತ್ವವನ್ನು ಯಾವುದೋ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡಿರ್ತೇವೆ. ಹಾಗಾಗಿ ಮೂರ್ತಿ ಪೂಜೆಯನ್ನು ವಿರೋಧಿಸುವಂಥದ್ದು ಒಂದು ರೀತಿಯಲ್ಲಿ ನಮ್ಮಿಂದ ಆಗಬಹುದಾದ ಅಪಚಾರ ಅದು. ಆದರೆ ನಾವು ನೆನ್ಪಿಟ್ಕೊಳ್ಬೇಕು, ಮೂರ್ತ ರೂಪದಿಂದಲೇ ನಾವು ಅಮೂರ್ತ ರೂಪದ ಕಡೆಗೆ ಧಾವಿಸಬೇಕಾದ್ದು ನಿಜವಾದ ಕ್ರಮಾಗತ ಆಧ್ಯಾತ್ಮಿಕ ಜೀವನ. ಶಾಂತ ಸ್ಥಿತಿಯಿಂದ ಅನಂತ ಸ್ಥಿತಿಗೆ ಹೋಗಬೇಕಾದ್ದು ನಿಜವಾದ ಕ್ರಮ. ಇದು ಆಧ್ಯಾತ್ಮಿಕ ಕ್ರಮವೂ ಹೌದು,
ವೈಜ್ಞಾನಿಕ ವಿಚಾರವೂ ಹೌದು. ಹಾಗಾಗಿ ಪಾಶ್ಚಾತ್ಯರು ಎಲ್ಲೋ ಒಂದು ಕಡೆ ಈ ಮೂರ್ತಿ ಪೂಜೆಯ ಬಗ್ಗೆ ಅವಹೇಳನಕಾರಿ ಮಾತುಗಳನ್ನು ಆಡಿದ್ರಿಂದ ನಾವೆಲ್ಲರೂ ಅವರನ್ನು ಅನುಸರಿಸೋ ವಿಷಯದಲ್ಲಿ ನಿಷ್ಣಾತರಾದ್ರಿಂದ ಅವರೇನು ಬೈತಾರೆಯೋ ಅದನ್ನು ನಾವು ಕೂಡ ಓಹೋ ಇದು ಸರಿಯಾಗಿರೋದ್ರಿಂದಲೇ ಅವ್ರು ಬೈತಾ ಇದ್ದಾರೆ, ಅವ್ರು ಬೈತಾ ಇರೋದು ಸರಿ ಅನ್ನೋ ದೃಷ್ಟಿಯಲ್ಲಿ ಸರಿ ತಪ್ಪುಗಳನ್ನು ವಿಶ್ಲೇಷಿಸದೆ ನಾವು ಕೂಡ ಅವರ ಪಂಕ್ತಿಯಲ್ಲಿ ಸೇರ್ಕೊಂಡು ಬಿಡ್ತೇವೆ. ಆದರೆ ಯಾವ ಧರ್ಮೀಯನೂ ಕೂಡ ಮೂರ್ತಿ ಪೂಜೆಯಿಂದ ಇವತ್ತು ದೂರ ಉಳಿದಿಲ್ಲ. ನೀವೆಲ್ಲ ಮಕ್ಕಾ ಯಾತ್ರೆಗೆ ಹೋಗ್ತಕ್ಕಂಥ ಮುಸಲ್ಮಾನರು ಅಲ್ಲಿ ಪವಿತ್ರವಾದ ಅವರ ಕಾಬಾ ಶಿಲೆ, ಅದಕ್ಕೆ ಗೌರವ ಸೂಚಿಸ್ತಾರೆ. ಆ ಕಾಬಾ ಶಿಲೆ ಅಂತಕ್ಕಂಥದ್ದು ಒಂದು ಆಯತ ಆಕಾರದ ಶಿಲೆ. ಕ್ರಿಶ್ಚಿಯನ್ನರು ಶಿಲುಬೆಯನ್ನೇ ಒಂದು ಆಕಾರವಾಗಿಟ್ಟುಕೊಂಡು ಅವರು ಪೂಜಿಸ್ತಾರೆ. ಅವ್ರಿಗೆ ಶಿಲುಬೆ ಕಂಡ ತಕ್ಷಣ ಗೌರವ ಸೂಚಕವಾದಂಥ ವಸ್ತು, ಅದು ಪವಿತ್ರ ವಸ್ತು, ಅದು ಮೂರ್ತಿ ಪೂಜೆಯೇ. ಆದರೆ ನಾವು ಸ್ವಲ್ಪ ಹೆಚ್ಚಿನ ಮೂರ್ತಿಗಳನ್ನು ಉಪಯೋಗಿಸೋದ್ರಿಂದ ಅವ್ರಿಗೆಲ್ಲೋ ಒಂದು ಕಡೆ ಅಷ್ಟೆಲ್ಲ ಮೂರ್ತಿಗಳನ್ನು ಯಾಕೆ ಉಪಯೋಗಿಸಬೇಕು ಅನ್ನೋ ಪ್ರಶ್ನೆ ಕೇಳೋ ಹಿನ್ನೆಲೆಯಲ್ಲಿ ಮೂರ್ತಿ ಪೂಜೆಯನ್ನೇ ವಿರೋಧಿಸುವಷ್ಟು ಮಟ್ಟಿಗೆ ಅವರು ಅವೈಜ್ಞಾನಿಕರಾಗಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ವಿಜ್ಞಾನ ಅಂತ ಇವತ್ತೇನು ಹೇಳ್ತಾ ಇದ್ದೇವೆ, ಈ ವಿಜ್ಞಾನ ಟೈಮ್, ಸ್ಪೇಸ್ ಆ್ಯಂಡ್ ಕಾಸೇಷನ್, ಈ ಮೂರು ಕಾರ್ಯಕಾರಣ ಸಂಬಂಧಗಳ ಪರಿಧಿಯಲ್ಲಿ ಸೀಮಿತವಾದದ್ದು. ಮತ್ತು ಇವತ್ತಿನ ಭೌತಿಕ ವಿಜ್ಞಾನ, ಮೆಟೀರಿಯಲ್ ಸೈನ್ಸ್, ನಮಗೆ ಇಂದ್ರಿಯ ಗ್ರಾಹ್ಯ ಸತ್ಯಗಳನ್ನು ಮಾತ್ರ ಪರಿಚಯಿಸುವ ಸಾಮರ್ಥ್ಯ ಹೊಂದಿದೆ. ಯಾವುದೇ ವೈಜ್ಞಾನಿಕ ಸಂಶೋಧನೆ 50 ವರ್ಷಕ್ಕೂ ಹೆಚ್ಚು ಕಾಲ ತನ್ನ ಸತ್ಯವನ್ನು ಕಠಿಣವಾಗಿ, ನಿಖರವಾಗಿ, ನಿಶ್ಚಿತವಾಗಿ ಕಾಪಾಡಿಕೊಳ್ಳೋಕ್ಕಾಗಲಿಲ್ಲ. 50 ವರ್ಷದೊಳಗೆ ವಿಜ್ಞಾನ ಬಹಳಷ್ಟು ಮಾರ್ಪಾಟುಗಳು ನಡೆದಿದೆ. ಆದರೆ ಉಪನಿಷತ್ತಿನ, ಭಗವದ್ಗೀತೆಯ, ಬ್ರಹ್ಮಸೂತ್ರದ ಒಂದೇ ಒಂದು ವಾಕ್ಯವು ಅಮೆಂಡ್ಮೆಂಟ್ ಆಗಿಲ್ಲ, ತಿದ್ದುಪಡಿಯಾಗಿಲ್ಲ. ಇದು ಈ ದೇಶ ನಂಬಿದ ಆಧ್ಯಾತ್ಮಿಕತೆಯ ಸಾರ್ವಕಾಲಿಕ ಸತ್ಯತೆಯನ್ನು ಪ್ರತಿಪಾದಿಸುತ್ತೆ. ಅಟಾಮಿಕ್ ಸ್ಟ್ರಕ್ಚರ್ ಅಂತೂ ಫಿಸಿಕ್ಸ್ನಲ್ಲಿ ಬರುತ್ತೆ. ಡಾಲ್ಟನ್ ಹೇಳಿದ ಥಿಯರಿಯನ್ನು ರೂದರ್ಫೋರ್ಡ್ 50 ವರ್ಷದಲ್ಲಿ ಡಿಸ್ಪ್ರೂವ್ ಮಾಡ್ತಾನೆ. ಕಳೆದ ಕೆಲವು ಶತಮಾನಗಳಲ್ಲಿ ನೂರಾರು ತಿದ್ದುಪಡಿಗಳಾಗಿವೆ. ಇವತ್ತು ಬಿಗ್ ಬ್ಯಾಂಗ್ ಥಿಯರಿ ಅನ್ನೋ ಹಂತಕ್ಕೆ ಬಂದಿದ್ದಾರೆ. ಈ ಹಂತದಲ್ಲಿ ನಿಧಾನವಾಗಿ ವಿಜ್ಞಾನಿಗಳು ಇವತ್ತು ಒಪ್ಕೊಳ್ಳೋದಕ್ಕೆ ಸಿದ್ಧರಾಗಿದ್ದಾರೆ. ಅಣುವಿನಲ್ಲಿಯೂ ಕೂಡ ಚೈತನ್ಯ ಇದೆ, ಸಬ್ಬಟಾಮಿಕ್ ಲೆವೆಲಲ್ಲೂ ಕೂಡ ಕಾನ್ಷಿಯಸ್ನೆಸ್ ಅನುಭವಕ್ಕೆ ಬರ್ತಾ ಇದೆ. ಬೆಳಕಿನ ಬಗ್ಗೆ ಭೌತಶಾಸ್ತ್ರ ವಿಶ್ಲೇಷಿಸುತ್ತೆ. ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್ ಅಂತ ಹೇಳಿ ನಾವು ಮಕ್ಕಳನ್ನು ನಂಬಿಸ್ಬಿಡ್ತೇವೆ. ಒಂದು ಹಂತವಾದ ಮೇಲೆ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್, ಪೋಲರೈಸೇಷನ್ ಅಂತ ಬೇರೆ ಬೇರೆ ಪ್ರಕ್ರಿಯೆಗಳು ಬರುತ್ತವೆ. ಅಲ್ಲಿ ಮೊದಲನೇ ಚಾಪ್ಟರ್ ಮಾಡಿದಂಥ ಮೇಷ್ಟ್ರೇ ಹೇಳ್ತಾರೆ, ಇನ್ ದಿ ಫಸ್ಟ್ ಚಾಪ್ಟರ್ ಐ ಸೆಡ್ ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್. ನೌ ಯು ಹ್ಯಾವ್ ಟು ಅಸ್ಯೂಮ್ ದಟ್ ಲೈಟ್ ಕ್ಯಾನ್ ಆಲ್ಸೋ ಟ್ರಾವೆಲ್ ಇನ್ ವೇವ್ಸ್ ಅಂತ. ಆ ಮಗು ಕೇಳುತ್ತೆ, ಸರ್ ಇಟ್ಸ್ ಕಾಂಟ್ರಡಿಕ್ಷನ್. ಯು ಸೆಡ್ ಇಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್ ಇನ್ ದಿ ಫಸ್ಟ್ ಚಾಪ್ಟರ್, and in the final chapter you are telling that it can also travel in waves. Is it true? ಮೇಷ್ಟ್ರು ಹೆಲ್ಪ್ಲೆಸ್ ಆಗ್ತಾರೆ. ಸಿಲೆಬಸ್ ಮುಗಿಸ್ಬೇಕಾಗಿದೆ. ಅವರು ಮಗುಗೆ ಹೇಳ್ತಾರೆ, ಇನ್ ದಿ ಫಸ್ಟ್ ಚಾಪ್ಟರ್ ಯು ಹ್ಯಾವ್ ಟು ಬಿಲೀವ್ ಲೈಕ್ ದಟ್ ಓನ್ಲಿ. ಇನ್ ದಿ ಲಾಸ್ಟ್ ಚಾಪ್ಟರ್ ದಿಸ್ ಈಸ್ ದಿ ಓನ್ಲಿ ವೇ, ಅದರ್ವೈಸ್ ಯು ಕೆನಾಟ್ ಪ್ರೂವ್ ಇಂಟರ್ಫರೆನ್ಸ್, ಡಿಫ್ರಾಕ್ಷನ್ ಆ್ಯಂಡ್ ಪೋಲರೈಸೇಷನ್. ಇನ್ನು ಹೆಚ್ಚು ಮಕ್ಕಳು ಮಾತನಾಡೋ ಹಾಗಿಲ್ಲ. ಕಾರಣ ಏನು ಅಂತಂದರೆ ಸೀಮಿತತೆ ಅಷ್ಟೇ. ವಿಜ್ಞಾನದ ಸೀಮಿತತೆ ಅದು ಒಂದು ರೀತಿಯಲ್ಲಿ ಒಂದು ಹಂತದ ತಾತ್ಕಾಲಿಕವಾದ ಅಥವಾ ಕೆಲವು ಅವಧಿಯ ಮಟ್ಟಿಗೆ ಕಾಪಾಡಿಕೊಳ್ಳಬಲ್ಲ ಸತ್ಯನ ಪರಿಚಯ ಮಾಡಿಕೊಡುತ್ತೆ. ಆದ್ದರಿಂದ ನಾವು ಭೌತಿಕ ವಿಜ್ಞಾನದ ಆಧಾರದ ಮೇಲೆ ಆಧ್ಯಾತ್ಮಿಕ ಸತ್ಯಗಳನ್ನು ವಿಶ್ಲೇಷಿಸೋದಕ್ಕೆ ಆಗೋದಿಲ್ಲ. ಕಾರಣ ಆಧ್ಯಾತ್ಮಿಕ ಸತ್ಯಗಳು ಇಂದ್ರಿಯಾತೀತವಾದದ್ದು. ಆದರೆ ಭೌತಿಕ ಸತ್ಯಗಳೆಲ್ಲವೂ ಕೂಡ ಇಂದ್ರಿಯ ಗ್ರಾಹ್ಯ ಹಂತದಲ್ಲಿ ಅಥವಾ
ಸ್ವಲ್ಪ ಮಟ್ಟಿಗೆ ಮನಸ್ಸು ಮತ್ತು ಬುದ್ಧಿಯ ಸಹಕಾರದಿಂದ ವಿಶ್ಲೇಷಿಸಲ್ಪಟ್ಟಂತಹ ಸತ್ಯಗಳು ಅನ್ನೋದನ್ನು ಭಾರತೀಯ ಋಷಿ ಪರಂಪರೆ ಅದ್ಭುತವಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಇದನ್ನು ವಿಶ್ಲೇಷಿಸಿದೆ. ಆದ್ದರಿಂದ ಎಲ್ಲ ರೀತಿಯ ಪೂಜಾ ವಿಧಾನಗಳು ಕೂಡ ಸತ್ಯವೇ. ಮೂರ್ತಿ ಪೂಜೆಯು ಸತ್ಯವೇ, ಅಮೂರ್ತ ರೀತಿಯ ಪೂಜಾ ವಿಧಾನವೂ ಕೂಡ ಸತ್ಯವೇ. ಭಗವಂತನ ಕಡೆಗೆ ಮನಸ್ಸನ್ನು ಹರಿಸೋದು ಹೇಗೆ? ಇದೊಂದು ದೊಡ್ಡ ಸವಾಲು. ನಮ್ಮ ಮನಸ್ಸಿನ ಸ್ಥಿತಿ ನಮಗೆ ಗೊತ್ತಿದೆ. ಪರಮಾತ್ಮನ ಕಡೆಗೆ ಹರಿಸೋದು, ಈ ಮನಸ್ಸನ್ನು ಹಿಡಿದು ಹರಿಸುವಂಥದ್ದು ಅಷ್ಟು ಸುಲಭದ ಕಾರ್ಯವಲ್ಲ. ಆದರೆ ಪರಮಾತ್ಮನ ಕಡೆಗೆ ಹರಿಸಬೇಕಾಗಿದೆ. ಹೇಗೆ? ಹರಿದು ಹಂಚಿ ಹೋಗುವ ನದಿಯ ನೀರಿಗೆ ಅಣೆಕಟ್ಟನ್ನು ಕಟ್ಟಿ ಅದನ್ನು ಹೇಗೆ ನಾವು ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಸಾಧ್ಯ ಇದೆಯೋ, ಹಾಗೆ ನಮ್ಮ ಇಂದ್ರಿಯಗಳ ಎಲ್ಲ ಶಕ್ತಿಯನ್ನು ಏಕೀಕರಣಗೊಳಿಸಿ ಅದನ್ನು ಪರಮಾತ್ಮನ ಕಡೆಗೆ ಹರಿಸಬೇಕಾದ ಅವಶ್ಯಕತೆ ತುಂಬ ಇದೆ. ಯಾಕಿದ್ರ ಅವಶ್ಯಕತೆ ಇದೆ ಅಂದರೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಆತ್ಮಶಕ್ತಿಯನ್ನು ಸ್ವ ಅನುಭವವಾಗಿಸ್ಕೊಳ್ಳೋದಕ್ಕೆ ಈ ಏಕೀಕರಣ ಸೂತ್ರ ಅತ್ಯವಶ್ಯಕ. ಕೇಂದ್ರೀಕರಿಸಬೇಕಾದ ವಿಚಾರ ಅತ್ಯವಶ್ಯಕ. ಆತ್ಮಶಕ್ತಿಯ ಜಾಗೃತಿ ಆದ ನಂತರ ನಾವು ಲೌಕಿಕದಲ್ಲಿ ಬಹಿರಂಗದಲ್ಲಿ ಮಾಡಬಹುದಾದ ಪ್ರತಿಯೊಂದು ಕಾರ್ಯಕ್ಕೂ ಕೂಡ ಆಧ್ಯಾತ್ಮಿಕ ವರ್ಚಸ್ಸು ಬರುತ್ತೆ. ನಮ್ಮ ಅಂತರಂಗದಲ್ಲಿ ನಾವು ಮಾಡಬಹುದಾದ ಯಾವುದೇ ಆಲೋಚನೆ ಆಧ್ಯಾತ್ಮಿಕ ಶಕ್ತಿಯ ಹಿನ್ನೆಲೆಯಲ್ಲಿ ವಿಶ್ಲೇಷಿಸಲ್ಪಟ್ಟಾಗ ಅಲ್ಲಿ ಲೋಪ ಆಗೋದಕ್ಕೆ ಸಾಧ್ಯವೇ ಇಲ್ಲ. ಅಷ್ಟೇ ಅಲ್ಲ, ಮನುಷ್ಯ ಆತ್ಮದರ್ಶನವನ್ನು ಮಾಡಿದಾಗ, ಆತ್ಮರತಿಯಾಗಿ ಅವನು ಉಳಿದಾಗ ಅವನ ಶಕ್ತಿ ಇಡೀ ಜಗತ್ತಿನ ರಹಸ್ಯವನ್ನು ಅವನಿಗೆ ಬಯಲು ಮಾಡಿಕೊಡುತ್ತೆ. ಆದ್ದರಿಂದ ಸ್ಪಿರಿಚುವಲೈಸ್ ಡೇ ಟು ಡೇ ಲೈಫ್ ಅಂತ ಸ್ವಾಮಿ ವಿವೇಕಾನಂದರು ಮತ್ತೆ ಮತ್ತೆ ನಮ್ಮನ್ನು ಎಚ್ಚರಿಸಿದ್ದು ಉಂಟು. ಸ್ವಾಮಿ ವಿವೇಕಾನಂದರು ಪರಿವ್ರಾಜಕರಾಗಿ ಸಂಚರಿಸ್ತಾ ಇದ್ದ ಕಾಲದಲ್ಲಿ ದಕ್ಷಿಣ ಭಾರತದಲ್ಲಿ ಒಂದು ಕಡೆ ಕೆಲವು ಜನ ಅವ್ರನ್ನ ಪ್ರಶ್ನೆ ಕೇಳಿದ್ರು, ನೀವು ಪ್ರತಿಯೊಬ್ಬ ಮನುಷ್ಯನನ್ನು ದೇವರ ಸಮಾನ, ದೇವರು ದೇವರು ಅಂತ ಹೇಳ್ತೀರಲ್ಲ, ಆದರೂ ಕೂಡ ನಾವು ಯಾಕೆ ತಪ್ಪು ಮಾಡ್ತೇವೆ? ನಾವು ದೇವರಲ್ವಾ? ಎಷ್ಟು ಚೆನ್ನಾಗಿದೆ ನೋಡಿ ಈ ಪ್ರಶ್ನೆ. ತಾರ್ಕಿಕವಾಗಿ ಬಹಳ ಚೆನ್ನಾಗಿದೆ. ಇಲ್ಲಿ ನಾವು ದೇವರಲ್ವಾ ಅಂತ ಹೇಳ್ತಿದ್ದೀವಲ್ಲ, ಆ ವಾಕ್ಯದ ಪ್ರಾಮಾಣಿಕತೆಯ ಮಹತ್ವ ನಮಗೆ ಗೊತ್ತಿದೆ. ನಾವೆಷ್ಟು ಮಟ್ಟಿಗೆ ದೇವರು ಅನ್ನೋದು ಹೇಳ್ಕೊಳ್ತಾ ಇದ್ದೇವೆ. ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ನೀನು 100ಕ್ಕೆ 100ರಷ್ಟು ಪರಮಾತ್ಮ ಅಂತ ಭಾವಿಸಿದ್ದೆ ಆದರೆ ನಿನ್ನಿಂದ ತಪ್ಪುಗಳಾಗೋ ಸಂಭವವೇ ಇಲ್ಲ. ಎಲ್ಲಿಯವರೆಗೂ ನೀನು ತಪ್ಪು ಮಾಡ್ತಾ ಇದೆಯೋ ಅಲ್ಲಿಯವರೆಗೂ ದೈವತ್ವವನ್ನು ಸಾಧಿಸಬೇಕಾಗಿದೆ ಅನ್ನೋದನ್ನು ನೀನು ಅರ್ಥ ಮಾಡ್ಕೋ. ಶ್ರೀರಾಮಕೃಷ್ಣರು ಇದನ್ನು ಬಹಳ ಸೊಗಸಾಗಿ ಹೇಳಿದ್ದುಂಟು, ನುರಿತ ನರ್ತಕಿ ತಪ್ಪು ಹೆಜ್ಜೆ ಹಾಕೋದಿಲ್ಲ. ಮತ್ತು ಒಂದು ಸಂದರ್ಭದಲ್ಲಿ ಪರಮಹಂಸರು ಹೇಳಿದ್ದುಂಟು, ಕಾಯಿ ಹಣ್ಣಾಗಬೇಕಾದ್ರೆ ಪಗಡೆ ಆಟದಲ್ಲಿ ಕಾಯಿ ಪ್ರತಿಯೊಂದು ಮನೆಯ ಮೂಲಕವೂ ಹಾದು ಹೋಗಬೇಕು. ನೋಡಿ, ಭಗವಂತನ ಕಡೆಗೆ ಮನಸ್ಸನ್ನು ಹರಿಸೋದು ಹೇಗೆ? ಇದೊಂದು ಪ್ರಶ್ನೆ, ಇದೊಂದು ದೊಡ್ಡ ಸವಾಲು. ಶ್ರೀರಾಮಕೃಷ್ಣರು ಈ ಕುರಿತಾಗಿ ಹೇಳ್ತಾರೆ, ಭಗವಂತನ ನಾಮ ಗುಣ ಕೀರ್ತನೆಯನ್ನು ಸರ್ವದಾ ಮಾಡುತ್ತಿರಬೇಕು. ಭಗವಂತನ ನಾಮ ಗುಣ ಕೀರ್ತನೆಯನ್ನು ಸರ್ವದಾ ಮಾಡುತ್ತಿರಬೇಕು. ಸತ್ಸಂಗ ಅಂದರೆ ಭಗವದ್ಭಕ್ತರ ಸಾಧು ಸತ್ಪುರುಷರ ಸಹವಾಸ ಆಗಾಗ ಮಾಡ್ತಾ ಇರಬೇಕು. ಮನಸ್ಸು ಹಗಲಿರುಳು ಸಂಸಾರದಲ್ಲೇ ಪ್ರಾಪಂಚಿಕ ಕೆಲಸ ಕಾರ್ಯಗಳಲ್ಲೇ ನಿರತವಾಗಿ ಬಿಟ್ಟಿದ್ದರೆ ಅದು ಭಗವನ್ಮುಖವಾಗಲಾರದು. ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವಂತನ ಧ್ಯಾನದಲ್ಲಿ ತೊಡಗುವುದು ಅತ್ಯವಶ್ಯಕ. ಮೊದಲು ಪದೇ ಪದೇ ನಿರ್ಜನ ಪ್ರದೇಶಕ್ಕೆ ಹೋಗಿ ಆತನ ಧ್ಯಾನ ಮಾಡದೇ ಇದ್ದರೆ
ಮನಸ್ಸು ನಿಲ್ಲುವುದು ದುಸ್ಸಾಧ್ಯ. ಗಿಡ ಇನ್ನೂ ಸಸಿಯಾಗಿರುವಾಗ ಅದರ ಸುತ್ತಲೂ ಬೇಲಿ ಕಟ್ಟಬೇಕು, ಇಲ್ಲದಿದ್ದರೆ ದನಕರುಗಳು, ಆಡು ಕುರಿಗಳು ತಿಂದು ನಾಶ ಮಾಡಿಬಿಡುತ್ತವೆ. ಸರಳವಾದ ಮಾತಿನ ಮೂಲಕ ಪರಮಹಂಸರು ಮನಸ್ಸನ್ನು ನಾವು ಹೇಗೆ ಭಗವಂತನ ಕಡೆಗೆ ಹರಿಸೋ ವಿಧಾನದ ಬಗ್ಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಭಗವಂತನ ನಾಮ ಗುಣ ಕೀರ್ತನೆಯನ್ನು ಸರ್ವದಾ ಮಾಡಬೇಕು, ಯಾವಾಗಲೂ ಮಾಡಬೇಕು ಅಂತ ಹೇಳ್ತಾರೆ. ನಾಮ ಗುಣ ಕೀರ್ತನೆ, ಪರಮಾತ್ಮನ ನಾಮ ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ. ಈಗ ನೋಡಿ, ನಮ್ಮ ಹೆಸರು ಬಗ್ಗೆ ನಮಗೆಲ್ಲ ಎಷ್ಟು ಆಸೆ ಇದೆ ಅಲ್ಲ. ನಮ್ಮ ಹೆಸರು ಬಗ್ಗೆ ನಮಗೆ ಅಭಿಮಾನ ಇದೆಯೇ ಇಲ್ವ? ಪ್ರತಿಯೊಬ್ಬರಿಗೂ ಯೋಚನೆ ಮಾಡಿ. ನಿಮ್ಮ ಹೆಸರು ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ ಇದೆ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಡ್ತೇನೆ. ಒಬ್ಬರು ಅನಾಮಧೇಯರು, ನಿಮಗೆ ಪರಿಚಯ ಇಲ್ದಲೇ ಇರ್ತಕ್ಕಂಥವ್ರು ನಿಮಗೊಂದು ಪೋಸ್ಟ್ ಮಾಡ್ತಾರೆ ಲೆಟರ್. ಆ ಲೆಟರ್ ಬಂದ ತಕ್ಷಣ ನೀವು ನೋಡ್ತೀರಿ, ಅದೇನಾದರೂ ಅತ್ಯಂತ ಸುಂದರವಾದ ಹ್ಯಾಂಡ್ ರೈಟಿಂಗ್ ಆಗಿದ್ದರೆ, ಯಾರು ಇವರು ಇಷ್ಟು ಚೆನ್ನಾಗಿ ಬರೆದಿದ್ದಾರೆ ಅನ್ಸಲ್ವ ನಿಮಗೆ? ಅನ್ಸುತ್ತಾ ಇಲ್ವಾ? ಆ ಅಕ್ಷರಗಳನ್ನು ಕಂಡಾಗ ಅದು ಸುಂದರವಾದ ಅಕ್ಷರಗಳಾಗಿದ್ದ ಪಕ್ಷದಲ್ಲಿ ಆನಂದಿಸುವಂಥದ್ದು ಸಹಜವಾಗಿ ನಮ್ಮ ಮನಸ್ಸಿನಲ್ಲಿ ಕಾಣ್ತೇವೆ. ಒಂದು ವೇಳೆ ನಿಮ್ಮ ಹೆಸರನ್ನ ಹೇಗೋ ಬರೆದಿದ್ರು ಅಂತ ಇಟ್ಕೊಳ್ಳಿ, ಯಾರೀ ಬುದ್ಧಿ ಇಲ್ದಲೇ ಇರೋ ಮನುಷ್ಯ ಹೀಗೇನ್ರಿ ಬರೆಯೋದು ಅಂಥೇಳಿ ಅಂದ್ಕೊಳ್ತೀರಿ ನೀವು. ನೋಡಿ, ಬರದ ವ್ಯಕ್ತಿಯ ಪರಿಚಯ ನಿಮಗಿಲ್ಲ, ಆದರೆ ನಿಮ್ಮ ಹೆಸರನ್ನು ಚೆನ್ನಾಗಿ ಅವನು ಗುಂಡಾಗಿ ಬರೆದದ್ರಿಂದ ದುಂಡಾದ ಅಕ್ಷರಗಳನ್ನು ಕಂಡಾಗ ನಿಮಗೆ ಅರಿವಿಲ್ಲದಂತೆ ಅವನ ಬಗ್ಗೆ ಒಂದು ಪ್ರೀತಿ ನಿಮ್ಮ ಮನಸ್ಸಿನಲ್ಲಿ ಹರಿಯಿತು. ಭಗವಂತನನ್ನು ಕುರಿತು ಸದಾ ನಾಮಗುಣ ಕೀರ್ತನೆ ಮಾಡಬೇಕು. ಪರಮಾತ್ಮನ ನಾಮಕ್ಕೆ ನಮ್ಮನ್ನು ಶುದ್ಧೀಕರಿಸುವ ಸಾಮರ್ಥ್ಯ ಇದೆ. ಮನಸ್ಸು ಬಗ್ಗಡದ ನೀರಿನಂತೆ, ಪರಮಾತ್ಮನ ನಾಮ ಶುದ್ಧೀಕರಣದ ವಸ್ತುವಿನಂತೆ. ಬಗ್ಗಡದ ನೀರಿಗೆ ಪೊಟ್ಯಾಷ್ ಆಲಮ್ ಮೈಲು ತುತ್ತವನ್ನು ಹಾಕಿದಾಗ ಧೂಳಿನ ಕಣಗಳೆಲ್ಲ ಸ್ವಲ್ಪ ಸಮಯದಲ್ಲಿ ತಳಪಾಯದಲ್ಲಿ ಕೂತ್ಕೊಳ್ಳುತ್ತವೆ, ನೀರು ಶುದ್ಧವಾಗುತ್ತೆ. ಶುದ್ಧವಾದ ನೀರಿನಲ್ಲಿ ನಮ್ಮ ಪ್ರತಿಬಿಂಬ ಕಾಣುತ್ತೆ. ಎಷ್ಟು ಸೊಗಸಾಗಿ ಪರಮಹಂಸರು ಒಂದೊಂದೇ ವಾಕ್ಯ ಹೇಳ್ತಾ ಇದ್ದಾರೆ ನೋಡಿ. ಸತ್ಸಂಗ ಅಂದರೆ ಭಗವದ್ಭಕ್ತರ, ಸಾಧು ಸತ್ಪುರುಷರ ಸಹವಾಸ ಆಗಾಗ ಮಾಡುತ್ತಿರಬೇಕು. ವರ್ಷಕ್ಕೊಂದ್ಸಲ ಮನೆ ದೇವ್ರಿಗೆ ಹೋದಾಗಲ್ಲ, ಕೆಲವರು ಮನೆ ದೇವರು ವರ್ಷಕ್ಕೊಂದ್ಸಲ ಹೋಗ್ತಾರೆ. ನಮ್ಮ ತಾತ ಮುತ್ತಾತಂದ್ರ ಕಾಲದಿಂದ ನಡ್ಕೊಂಡು ಬಂದ ಪದ್ಧತಿ ಸ್ವಾಮಿ, ವರ್ಷಕ್ಕೆ ಒಂದ್ಸಲ ಆದರೂ ಹೋಗಿ ನಿಮ್ಮ ಮನೆ ದೇವ್ರನ್ನ ನೋಡ್ಕೊಂಡು ಬಂದುಬಿಡ್ತೇವೆ. ಸುಮಾರು 20-22 ವರ್ಷದ ಹಿಂದಿನ ಘಟನೆ. ಒಂದು ಸಾಯಂಕಾಲ ಶ್ರೀರಾಮಕೃಷ್ಣ ಮಠ ಬಸವನಗುಡಿಯಲ್ಲಿ ನಾನು ಪೂಜ್ಯ ಸ್ವಾಮಿ ಪುರುಷೋತ್ತಮಾಜಿಯವ್ರ ಜೊತೆ ಒಂದು ಸಾಯಂಕಾಲ ಇದ್ದೆ. ಒಂದು ಕುಟುಂಬದವರು ಬಂದರು, ಗಂಡ ಹೆಂಡತಿ ಮತ್ತು ಮಗ ಬಂದರು. ಅವರು ಬಹಳ ಸಂತೋಷವಾಗಿ ಬಂದು ಸ್ವಾಮೀಜಿಯವ್ರಿಗೆ ನಮಸ್ಕಾರ ಮಾಡಿ ಹೇಳಿದರು, ಇವತ್ತು ನಮಗೆ ತುಂಬ ಸಂತೋಷ ಆಯಿತು ಸ್ವಾಮೀಜಿ. ಏನು ಸಮಾಚಾರ ಅಂತ ಕೇಳಿದ್ರು ಸ್ವಾಮೀಜಿ. ಬಂದು 2-3 ವರ್ಷ ಆಗೋಗ್ಬಿಟ್ಟಿತ್ತು. ನಾವು ಪ್ರಾರ್ಥನಾ ಮಂದಿರ ಹೋಗಿ ನೋಡಿದ ತಕ್ಷಣ ಶ್ರೀರಾಮಕೃಷ್ಣರ ಮೇಲಿದ್ದಂತಹ ಪುಷ್ಪ ಕೆಳಗೆ ಬಿತ್ತು. ಶ್ರೀರಾಮಕೃಷ್ಣರು ಪ್ರಸಾದ ಕೊಟ್ಟರು, ಅದರಿಂದ ನಮಗೆ ಬಹಳ ಸಂತೋಷ ಆಯಿತು. ಇಲ್ಲ ಅದ್ರ ಜೊತೆಗೆ ಶ್ರೀರಾಮಕೃಷ್ಣರಿಗೂ ತುಂಬ ಸಂತೋಷ ಆಗಿದೆ ಅಂದರು ಸ್ವಾಮೀಜಿ. ರಾಮಕೃಷ್ಣರಿಗೆ ಸಂತೋಷನ ಸ್ವಾಮೀಜಿ? ನಮ್ಮಂಥವ್ರು ಸಾವಿರಾರು ಜನ ಅವರಿಗೆ ಸಂತೋಷ ಕೊಡುವಷ್ಟರ ಮಟ್ಟಿಗೆ ನಾವು ದೊಡ್ಡವರ ಅಂತ ಕುಟುಂಬದವ್ರು ಕೇಳಿದಾಗ ರಾಮಕೃಷ್ಣ ಹೇಳಿದ್ರು, ನೀವು ಅದೃಷ್ಟದೋಪಾದಿಯಲ್ಲಿ ಈ ಘಟನೆಯನ್ನು ವಿಶ್ಲೇಷಿಸ್ತಾ ಇದ್ದೀರಿ. ಶ್ರೀರಾಮಕೃಷ್ಣರು ನಿಮ್ಮನ್ನು ನೋಡಿದ ತಕ್ಷಣ ಬಂದ್ರಲ್ಲ ನನ್ನ ಮಕ್ಕಳು ಅಂತ ಅವರಿಗೆ ಸಂತೋಷವಾಗಿ ಹೂ ಕೆಳಗೆ ಬಿತ್ತು ಅಂತ ವಿಶ್ಲೇಷಿಸಿದ್ದುಂಟು. ಶ್ರೀರಾಮಕೃಷ್ಣರ ಮಾತಿನಲ್ಲಿ ಹೇಳೋದಾದರೆ, ನಾವು ಪರಮಾತ್ಮನ ಕಡೆಗೆ ಶ್ರದ್ಧೆಯಿಂದ ಒಂದು ಹೆಜ್ಜೆ ಇಟ್ಟರೆ ಪರಮಾತ್ಮ ಪ್ರೀತಿಯಿಂದ ನಮ್ಮ ಕಡೆಗೆ 10 ಹೆಜ್ಜೆ ಇಡ್ತಾನೆ. ಆದರೆ ಒಂದು ಹೆಜ್ಜೆ ಇಡೋ ವಿಷಯದಲ್ಲೇ ನಾವು ತುಂಬ ಲೆಕ್ಕಾಚಾರದವರು. ಎಷ್ಟು ಲೆಕ್ಕಾಚಾರ ಬುದ್ಧಿ ನಮ್ಮಲ್ಲಿ ಅಂತಂದರೆ ಅಷ್ಟರ ಮಟ್ಟಿಗೆ ನಮ್ಮನ್ನು ಯಾಂತ್ರಿಕವಾಗಿಸ್ಬಿಡುತ್ತೆ. ಒಂದು ಹೆಜ್ಜೆ ಇಡೋಕ್ಕೂ ಕೂಡ ನಾವು ಯೋಚನೆ ಮಾಡ್ತೇವೆ. ಹಾಗಾಗಿ
ಪರಮಾತ್ಮನ ವಿಷಯದಲ್ಲಿ, ಆಧ್ಯಾತ್ಮದ ವಿಷಯದಲ್ಲಿ ಎಲ್ಲೋ ಒಂದು ಕಡೆ ನಾವು ಅದನ್ನು ಜೀವನದ ಕಡೆಯ ಹಂತದ ಸಿಲೆಬಸ್ ಏನೋ ಎಂಬಂತೆ ಅದನ್ನು ಗುರುತಿಸ್ಕೊಂಡು ಬಿಟ್ಟಿದ್ದೇವೆ. ಆದರೆ ತಾಯಿಯ ಹೊಟ್ಟೆಯಲ್ಲಿದ್ದ ಕ್ಷಣದಿಂದಲೇ ಆಧ್ಯಾತ್ಮಿಕ ಜೀವನ ಪ್ರಾರಂಭವಾಗಬೇಕು. ನಾವು ಚೆನ್ನಾಗಿ ನೆನಪಿಟ್ಕೊಳ್ಬೇಕು, ಆಧ್ಯಾತ್ಮಿಕತೆ ಅಂತಂದರೆ ನಮ್ಮನ್ನು ಹೆಚ್ಚು ಹೆಚ್ಚು ಸತ್ಯನಿಷ್ಠರನ್ನಾಗಿ, ಪ್ರಾಮಾಣಿಕರನ್ನಾಗಿ, ಪರಮ ಪರಿಶುದ್ಧವಾದ ಬದುಕನ್ನು ಅಪೇಕ್ಷಿಸುವವರಾಗಿ, ಕಡೆಗೆ ನಾವು ಎಷ್ಟು ಮಟ್ಟಿಗೆ ನಿಸ್ವಾರ್ಥದಲ್ಲಿ ಬದುಕೋದಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಮನವರಿಕೆ ಮಾಡಿಕೊಡ್ತಕ್ಕಂಥ ಜೀವನ ವಿಧಾನ. ಜಗತ್ತಿನ ಇತಿಹಾಸವನ್ನು ನೀವು ನೋಡಿ, ಜಗತ್ತಿನ ಇತಿಹಾಸದಲ್ಲಿ ತಮ್ಮನ್ನು ತಾವು ನಂಬಿ ಬದುಕಿದವರೇ ಇತಿಹಾಸ ನಿರ್ಮಾತೃಗಳಾಗಿದ್ದಾರೆ. ಎಲ್ಲ ರೀತಿಯ ಸಂಕಷ್ಟಗಳ ವಿರುದ್ಧ ಹೋರಾಡಿದವರೇ ಯಶಸ್ವಿಯಾಗಿದ್ದಾರೆ. ಗಮನಿಸ್ತಾ ಬನ್ನಿ ನೀವು, ಯಾವ ಯಶಸ್ಸು ಸುಲಭವಾಗಿ ದಕ್ಕೋದಿಲ್ಲ. ಒಂದು ವೇಳೆ ಒಬ್ಬ ವ್ಯಕ್ತಿ ಇದ್ದಕ್ಕಿದ್ದ ಹಾಗೆ ದೊಡ್ಡವನಾಗಿದ್ದಾನೆ ಅಂದರೆ ತಿಳ್ಕೊಳ್ಳಿ, ಅಲ್ಲೇನೋ ಮೋಸ ನಡೆದಿದೆ ಅಂತ. ಒಂದು ಕ್ರಮ ಇದೆ, ನಿರ್ದಿಷ್ಟವಾದ ಉನ್ನತ ಗುರಿಯನ್ನು ನಾವು ಇಟ್ಕೋಬೇಕು. ಆ ಗುರಿಯತ್ತ ಸಾಗೋದಕ್ಕೆ ಅತ್ಯುತ್ತಮವಾದ ಮಾರ್ಗವೂ ಬೇಕು. ಜೀವನದಲ್ಲಿ ನಮಗೆ ಎರಡು ರೀತಿಯ ಗುರಿ ಇರಬಹುದು. ಒಂದು ಒಳ್ಳೆಯ ಗುರಿ, ಮತ್ತೊಂದು ಕೆಟ್ಟ ಗುರಿ. ಈ ಒಂದೊಂದು ಗುರಿಯನ್ನು ಗಮನದಲ್ಲಿಟ್ಕೊಂಡು ಯೋಚನೆ ಮಾಡೋಣ. ಒಳ್ಳೆಯ ಗುರಿಯನ್ನು ಮುಟ್ಟೋದಕ್ಕೆ ನಮಗೆ ಎರಡು ಮಾರ್ಗ ಇದೆ. ಒಂದು ಒಳ್ಳೆಯ ಮಾರ್ಗ, ಮತ್ತೊಂದು ಕೆಟ್ಟ ಮಾರ್ಗ. ಕೆಟ್ಟ ಗುರಿಯನ್ನು ಮುಟ್ಟೋದಕ್ಕೂ ಎರಡು ಮಾರ್ಗಗಳಿದೆ, ಒಳ್ಳೆಯ ಮಾರ್ಗ, ಕೆಟ್ಟ ಮಾರ್ಗ. ಈಗ ಅದನ್ನು ಫರ್ದರ್ ವಿಶ್ಲೇಷಿಸೋಣ. ಒಳ್ಳೆಯ ಗುರಿಯನ್ನು ಒಳ್ಳೆಯ ದಾರಿಯಲ್ಲಿ ಹೋಗಿ ಮುಟ್ಟಿದಾಗ ಖಂಡಿತವಾಗಿಯೂ ಫಲ ಒಳ್ಳೆಯದೇ ಆಗುತ್ತೆ. ಇನ್ನೊಂದು, ಒಳ್ಳೆಯ ಗುರಿಯನ್ನು ಕೆಟ್ಟ ಮಾರ್ಗದಲ್ಲಿ ಹೋಗಿ ಅಕಸ್ಮಾತ್ ನಾವು ಮುಟ್ಟಿದ್ದೇ ಆದರೂ ತಿಂದಿದ್ದೆಲ್ಲ ಕೆಟ್ಟದ್ದು, ಈಗ ಒಳ್ಳೆಯದು ಅನ್ನೋ ಒಂದು ಹಂತದಲ್ಲಿ ಏನೋ ಒಂದು ಭ್ರಮೆಯಲ್ಲಿ ಇದ್ದೇವೆ ನಾವು. ಯಾವುದೋ ಒಂದು ಪದಾರ್ಥ ಸಿಕ್ಬಿಟ್ಟಿದೆ, ಒಳ್ಳೆಯದು ಅಂತ ಅದಕ್ಕೆ ಹೆಸರಿಸಲಾಗಿದೆ. ಅದು ಎಷ್ಟೇ ಒಳ್ಳೆಯದಾದರೂ ಕೂಡ ಅದನ್ನು ಪಡ್ಕೊಳ್ಳೋ ವಿಷಯದಲ್ಲಿ ನಾನು ಮಾಡಿದಂಥ ಕೆಟ್ಟ ಪ್ರಯತ್ನದ ಪ್ರಭಾವ ಒಳ್ಳೆಯದನ್ನು ನಾನು ಕಾಪಾಡಿಕೊಳ್ಳೋ ವಿಷಯದಲ್ಲಿ ಅಸಮರ್ಥನಾಗ್ತೇನೆ. ಮೂರನೇದು ಕೆಟ್ಟ ಗುರಿ, ಅದನ್ನು ಮುಟ್ಟೋದಕ್ಕೆ ಒಳ್ಳೆಯ ಮಾರ್ಗ. ಒಳ್ಳೆಯ ಮಾರ್ಗದಲ್ಲಿ ಹೋಗಿ ಅಪ್ಪಿ ತಪ್ಪಿ ನಾನು ಕೆಟ್ಟದನ್ನು ಬಯಸಿಬಿಟ್ಟೆ, ಅದನ್ನು ಹಿಡ್ಕೊಂಡೆ ಅಂತ ಇಟ್ಕೊಳ್ಳಿ, ಫಲ ಕೆಟ್ಟದ್ದು, ನನ್ನ ಒಳ್ಳೆಯ ಮಾರ್ಗವನ್ನು ಮರೆಸಿಬಿಡುತ್ತದೋ, ನನಗೆ ಕೆಟ್ಟದ್ದೇ ಆಗುತ್ತೆ. ನಾಲ್ಕನೇದು ಕೆಟ್ಟ ಗುರಿ, ಅದನ್ನು ಮುಟ್ಟೋದಕ್ಕೆ ಕೆಟ್ಟ ಮಾರ್ಗ, ಪರಮಾತ್ಮನೇ ಕಾಪಾಡಬೇಕು. ಇಲ್ಲಿ ಮೈನಸ್ ಇಂಟು ಮೈನಸ್ ಇಸ್ ಈಕ್ವಲ್ ಟು ಪ್ಲಸ್ ಮ್ಯಾಥಮೆಟಿಕ್ಸ್ ಸಮೀಕರಣ ಆಗೋದಿಲ್ಲ. ಆದರೆ ನಮ್ಮ ಬದುಕಿನಲ್ಲಿರ್ತಕ್ಕಂಥ ಏಕೈಕ ಮಾರ್ಗ ಒಳ್ಳೆಯ ಗುರಿಯನ್ನು ಒಳ್ಳೆಯ ದಾರಿಯಲ್ಲೇ ಮುಟ್ಟಬೇಕಾದಂಥ ಸಂಕಲ್ಪ. ಅದು ಬಹಳ ಮುಖ್ಯ. ಪರಮಾತ್ಮ ಎಲ್ಲ ವಿಚಾರಗಳಲ್ಲೂ ಕೂಡ ಒಳ್ಳೆಯದನ್ನು ಯಥೇಚ್ಛವಾಗಿ ಕೊಡ್ತಕ್ಕಂಥ ಕಲ್ಪವೃಕ್ಷ. ಅವನೊಬ್ಬ ಕಾಮಧೇನು. ಅವನನ್ನು ಮುಟ್ಟೋದಕ್ಕೆ 10 ಮಾರ್ಗಗಳಿದೆ. ಅದರಲ್ಲಿ ಶ್ರೀರಾಮಕೃಷ್ಣರು ಸರಳವಾಗಿ ಎಲ್ರಿಗೂ ಆಗಬಹುದಾದದ್ದನ್ನು ಹೇಳ್ತಾ ಇದ್ದಾರೆ. ಭಗವಂತನ ನಾಮಗುಣ ಕೀರ್ತನೆಯನ್ನು ಮಾಡು. ಸತ್ಸಂಗ ಅಂದರೆ ಭಗವದ್ಭಕ್ತರ, ಸಾಧು ಸತ್ಪುರುಷರ ಸಹವಾಸವನ್ನು ಮಾಡು. ಯಾವಾಗಲೂ ಮನಸ್ಸು ಹಗಲಿರುಳು ಸಂಸಾರದಲ್ಲೇ, ಪ್ರಾಪಂಚಿಕ ಕೆಲಸಗಳಲ್ಲೇ ನಿರತವಾಗಿಬಿಟ್ಟಿದ್ರೆ ಅದು ಭಗವನ್ಮುಖವಾಗಲಾರದು. ಸಮಾಜದಲ್ಲಿನ ಜನಗಳ ಜೊತೆ ನೀವು ಒಡನಾಡಿ, ನೀವು ಎಷ್ಟು ಲೀಲಾಜಾಲವಾಗಿ ಸುಳ್ಳು ಹೇಳ್ತಾ ಇರ್ತಾರೆ ನೀವು ನೋಡಿ. ಏನ್ರಿ ಹೀಗೆ ಹೇಳ್ತೀರಿ ಅಂತ ಕೇಳಿ, ಇಲ್ಲ ಸುಮ್ಮನೆ ಹೇಳಿದೆ ಅಂತ ಹೇಳ್ತಾರೆ. ಅಂದರೆ ಅಷ್ಟು ಮಟ್ಟಿಗೆ ಅವರು ಜೀವನ ಅನ್ನೋದನ್ನ ಸುಮ್ಮನೆ ಅಂತ ಸ್ವೀಕರಿಸಿದ್ದಾರೆ. ಆದರೆ ಜೀವನದಲ್ಲಿ ಅಪ್ಪಿತಪ್ಪಿಯೂ ಕೂಡ ಸುಳ್ಳು ಹೇಳಬಾರ್ದು ಅನ್ನೋದು ಆಧ್ಯಾತ್ಮಿಕ ವಿಚಾರದಲ್ಲಿ ನಮಗೊಂದು ದೊಡ್ಡ ಶಿಸ್ತು. ಕಲಿಯುಗದಲ್ಲಿ ಸತ್ಯ ವಚನವೇ ತಪಸ್ಸು. ಇದನ್ನು 1,00,000 ಜನರಲ್ಲಿ ಒಬ್ಬರು ಅನುಸರಿಸಬಹುದು. ಅದನ್ನು ನೆನ್ಪಿಟ್ಕೊಳ್ಳಿ ನೀವು. ಈ ವಿಚಾರಗಳನ್ನು ಜನರಲೈಸ್ ಮಾಡೋಕ್ಕಾಗೋದಿಲ್ಲ.
ಇವತ್ತು ಸಮಾಜದಲ್ಲಿ ಒಂದು ಘೋರವಾದ ನಿರ್ಣಯಕ್ಕೆ ಜನ ಬರ್ತಾ ಇದ್ದಾರೆ. ಏನು ಗೊತ್ತಾ? ಎಲ್ಲರೂ ಹಾಗಿದ್ದಾಗ ನಾನೊಬ್ಬ ಸರಿ ಹೋಗ್ಬಿಟ್ರೆ ಪ್ರಪಂಚದಲ್ಲಿ ಇನ್ನೇನಾದೀತು? ದೊಡ್ಡವರು ಹೇಳಿದ್ದಾರೆ, ಕಾರ್ಯವಾಸಿ ಕತ್ತೆ ಕಾಲು ಹಿಡ್ಕೊ. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಯಾವುದೇ ಮೌಲ್ಯಗಳನ್ನು, ಯಾವುದೇ ಶಿಸ್ತಿನ ಜೀವನವನ್ನು, ಯಾವುದೇ ಬದ್ಧತೆಯ ನಿಯಮಗಳನ್ನು ಅನುಸರಿಸೋ ವಿಷಯದಲ್ಲಿ ಅದು ಹೆಚ್ಚಾಗಿ ವೈಯಕ್ತಿಕವಾದ ಕಮಿಟ್ಮೆಂಟ್ ಆಗಿರಬೇಕೇ ಹೊರತು ಮತ್ತೊಬ್ಬರನ್ನ, ಮಗದೊಬ್ಬರನ್ನ ನೋಡಿ ನಮ್ಮ ಬದ್ಧತೆಯನ್ನು, ನಮ್ಮ ಆದರ್ಶವನ್ನು ಕೆಳಕ್ಕೆ ಎಳ್ಕೊಳ್ಬಾರದು. ಈ ನಿಯಮ ನಾವು ಮತ್ತು ನಮ್ಮ ಅಂತರಂಗಕ್ಕೆ ಸಂಬಂಧಪಟ್ಟ ಒಂದು ನಿಯಮ. ಸ್ವಾಮಿ ವಿವೇಕಾನಂದರನ್ನ ಲಂಡನ್ನಿನ ಒಂದು ಉಪನ್ಯಾಸದಲ್ಲಿ ಒಬ್ಬ ವ್ಯಕ್ತಿ ಕೇಳ್ತಾನೆ, ಸ್ವಾಮಿ, ವಾಟ್ ಈಸ್ ದಿ ಯೂಸ್ ಆಫ್ ರಿಲಿಜನ್ ಟು ದಿ ಸೊಸೈಟಿ? ಇದನ್ನ ರಿಲಿಜನ್ ಡಿಫರೆಂಟ್ ಆಸ್ಪೆಕ್ಟ್ಸ್ ವಿವರಿಸ್ತಾ ವಿವೇಕಾನಂದರು ಹೇಳ್ತಾರೆ, ಯು ಮೀನ್ ಟ್ರೂತ್ ಶುಡ್ ಪೇ ಹೋಮೇಜ್ ಟು ದಿ ಸೊಸೈಟಿ ಆರ್ ಸೊಸೈಟಿ ಶುಡ್ ಪೇ ಹೋಮೇಜ್ ಟು ಟ್ರೂತ್? If society cannot respect truth, better go to a forest and live like animals. They don't have any discipline ಅಂತ ಹೇಳ್ತಾರೆ. ನೀವು ಸತ್ಯದ ಮಟ್ಟಿಗೆ ಏರೋದಕ್ಕೆ ಬಯಸ್ತೀರೋ ಅಥವಾ ಸತ್ಯವನ್ನು ನಿಮ್ಮ ಹಂತಕ್ಕೆ ಎಳ್ಕೊಳ್ಳೋಕ್ಕೆ ಬಯಸ್ತೀರೋ? ಸತ್ಯವನ್ನು ಅವಮಾನಿಸುವುದಾದರೆ ನೀವು ಸಮಾಜದಲ್ಲಿರಬೇಕಾದ ಮನುಷ್ಯರಾಗೋದಕ್ಕೆ ಲಾಯಕ್ಕಿಲ್ಲ. ನೀವು ಮನುಷ್ಯ ರೂಪದ ಮೃಗಗಳು. ನಿಮ್ಮ ವಾಸ ಇರಬೇಕಾದ ಅರಣ್ಯದಲ್ಲಿ, ಸಮಾಜದಲ್ಲಿ ಅಲ್ಲ ಅಂತ ಹೇಳ್ತಾರೆ. ಈ ಕಾಠಿಣ್ಯವನ್ನು ನಾವು ಗಮನಿಸಿದಾಗ ಪ್ರತಿಯೊಬ್ಬರೂ ನಮ್ಮ ನಮ್ಮ ಮನಸ್ಸಿಗೆ ನಾವೇ ಒಂದು ಶಿಸ್ತನ್ನು ಹಾಕ್ಕೊಳ್ಳೋಣ. ಖಂಡಿತವಾಗಿಯೂ ಸತ್ಯವಾಕ್ಯ ಪರಿಪಾಲನೆ ಪ್ರಪಂಚಕ್ಕೆ ನಮ್ಮಿಂದ ಏನು ಉಪಕಾರ ಮಾಡುತ್ತೋ ಏನೋ ಅದು ನಮಗೆ ಬೇಡ. ಆದರೆ ಒಂದು 3 ತಿಂಗಳು ಕಷ್ಟಪಟ್ಟಾದರೂ ಸತ್ಯವನ್ನು ಹೇಳ್ತಾ ಬಂದರೆ ಮನಸ್ಸದೆಷ್ಟು ಸಮಾಧಾನವಾಗುತ್ತೆ ಅಂತಕ್ಕಂಥದ್ದು ಆಧ್ಯಾತ್ಮಿಕ ಜೀವನದಲ್ಲಿ, ಸಾಧನೆಯಲ್ಲಿ ತೊಡಗಿದವರಿಗೆ ಅರ್ಥವಾಗುತ್ತೆ. ಅದೊಂದು ಕಠಿಣವಾದ ನಿಯಮ, ಅಷ್ಟು ಸುಲಭವಾಗಿ ನಾವು ಆನಂದಿಸುವಂಥದ್ದಲ್ಲ. ಯಾಕೆಂದರೆ ಸುಳ್ಳು ಹೇಳೋದ್ರಲ್ಲಿ ನಮಗಿರೋ ಆಸೆ, ಅಫಿನಿಟಿ, ಸತ್ಯ ಹೇಳೋದ್ರಲ್ಲಿ ಕಾಣೋದಿಲ್ಲ. ಯಾರಿಗಾದರೂ ನೀವು ಈ ಕಂಡೀಷನ್ ಹಾಕಿ 1-2 ದಿವಸ ಆದಮೇಲೆ ಬರ್ತಾರೆ ನಮ್ಮನ್ನು ಹುಡ್ಕೊಂಡು, ನಿಮ್ಮ ಮಾತು ಕೇಳಿದೆ, ಮೊದಲು ಎಷ್ಟೋ ಸುಖವಾಗಿದ್ದೆ, ಎಲ್ಲ ಒಂಥರ ಬ್ಯಾಲೆನ್ಸ್ಡಾಗಿ ಹೋಗ್ತಾ ಇತ್ತು. ಮಕ್ಕಳು ಸುಳ್ಳು ಹೇಳ್ತಾ ಇದ್ರು, ನಾವು ಸುಳ್ಳು ಹೇಳ್ತಾ ಇದ್ದು. ಫಾರ್ ಎವ್ರಿ ಆ್ಯಕ್ಷನ್ ದರ್ ಈಸ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅನ್ನೋ ರೀತಿ ನಡ್ಕೊಂಡು ಹೋಗ್ತಾ ಇತ್ತು. ಉತ್ತರ ಕರ್ನಾಟಕದಲ್ಲಿ ಒಂದು ಶಬ್ದ ಇದೆ, ನಡೀತದೆ ಬಿಡ್ರಿ ಅಂತ. ನಡೀತದೆ ಬಿಡ್ರಿ, ತ್ರಾಸೇನು ಮಾಡ್ಕೋಬೇಡ್ರಿ, ಎಲ್ಲ ನಡೀತದೆ ಬಿಡ್ರಿ. ಆಮೇಲೆ ನಾವು ಸಮಾಜದಲ್ಲಿ ಅಡ್ಜಸ್ಟ್ಮೆಂಟ್ ಅನ್ನೋದನ್ನು ನಾವು ಗಮನಿಸಿದ್ದೇವೆ. ಎಷ್ಟು ಅಡ್ಜಸ್ಟ್ ಆಗ್ತೀವಲ್ಲ, ಆ ಅಡ್ಜಸ್ಟ್ ಆಗೋ ವಿಷಯದಲ್ಲಿ ನಮ್ಮ ಮನುಷ್ಯತ್ವವನ್ನು ಕೂಡ ಮರೆತು ಹೋಗ್ತೀವಲ್ಲ. ಹೇಗೋ ಒಂದು ರೀತಿ ಅಡ್ಜಸ್ಟ್ ಆಗೋ ಹೋಗ್ತಾ ಇದ್ದೇವೆ ಸಮಾಜದಲ್ಲಿ. ಹಾಗಾಗಿ ನಮ್ಮ ಮಟ್ಟ ಅಲ್ಲೇ ಇದೆ. ನಾವು ಉನ್ನತವಾದದ್ದನ್ನು ಪತ್ತೆ ಹಚ್ಚೋ ವಿಷಯದಲ್ಲೂ ಕೂಡ ಇನ್ನೂ ಎಚ್ಚೆತ್ಕೊಂಡಿಲ್ಲ. ಆದರೆ ಇವಾಗ ಸ್ವಲ್ಪ ನಮಗೂ ಬೇರೆಯವ್ರಿಗೂ ಭಿನ್ನತೆ ಬರುತ್ತೆ. ನಾವು ಸ್ವಲ್ಪ ನಿಷ್ಠುರವಾಗಿ ನಿಂತಾಗ ಜನ ಹೇಳ್ತಾರೆ, ನಾರ್ಮಲ್ ಆಗಿದ್ದಾಗ ಎಷ್ಟು ಸುಖವಾಗಿದ್ದೆ ಸ್ವಾಮಿ, ಅದೇನು ನೀವು ಆ ಉಪನ್ಯಾಸದಲ್ಲಿ ಒಂದು 3 ತಿಂಗಳಾದರೂ ಅನುಸರಿಸಿ ಅಂತ ಹೇಳಿದ್ರಿ, 3 ದಿವಸದಲ್ಲಿ ಮನೇಲಿ ಎಲ್ಲರೂ ಶತ್ರುಗಳಾಗಿ ಹೋಗಿದ್ದಾರೆ. ನೋಡಿದ್ರ ಕಷ್ಟ ಇದೆ. ಸದಸದ್ವಿಚಾರ, ಸತ್ಸಂಗ, ಸತ್ಪುರುಷರೊಂದಿಗೆ ಒಡನಾಟ, ಇದನ್ನು ಗಮನಿಸಬೇಕು ನೀವು. ಇದರಿಂದ ಮನಸ್ಸು ಭಗವಂತನ ಕಡೆಗೆ ಹರಿಯೋದಕ್ಕೆ ಸಾಧ್ಯವಾಗುತ್ತೆ. ಸಾಂಸಾರಿಕ ವಿಚಾರಗಳನ್ನು, ಪ್ರಾಪಂಚಿಕವಾದ ವಿಚಾರಗಳನ್ನೇ ಹೆಚ್ಚು 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 ನಾವು ನಮ್ಮದಾಗಿಸ್ಕೊಂಡಾಗ ಭಗವಂತನನ್ನು ಯೋಚನೆ ಮಾಡೋದಕ್ಕೆ ಮನಸ್ಸಿನಲ್ಲಿ ಯಾವುದೇ ರುಚಿ ಉಳಿಯೋದಿಲ್ಲ. ರಾತ್ರಿ ಕಳೆಯಿತು ನಿದ್ರೆಯಲಿ, ದಿನ ಕಳೆಯಿತು ಊಟದಲ್ಲಿ, ರಾತ್ರಿ ಕಳೆಯಿತು ನಿದ್ರೆಯಲಿ, ದಿನ ಕಳೆಯಿತು ಊಟದಲ್ಲಿ, ರತ್ನದಂಥ ಈ ನರ ಜನ್ಮ
ಮೂರ್ಖಾಸಿಗೆ ಹೋಯಿತು ಕಬೀರ, ಮೂರ್ಖಾಸಿಗೆ ಹೋಯಿತು. ಕಬೀರರ ಮಾತು. ಪ್ರಾಪಂಚಿಕತೆಯಲ್ಲೇ ಮುಳುಗು ಹೋದೆ, ರಾತ್ರಿಯೆಲ್ಲ ನಿದ್ರೆ ಆಯಿತು, ದಿನವೆಲ್ಲ ತಿಂಡಿಗೆ ಏನು ಮಾಡೋಣ, ಮಧ್ಯಾಹ್ನ ಏನು ಮಾಡೋಣ, ಸಾಯಂಕಾಲಕ್ಕೆ ಏನು ಮಾಡೋಣ, ರಾತ್ರಿ ಮಲ್ಕೊಳ್ಳೋಕೆ ಮೊದಲು ನಾಳೆಗೆ ಹೆಚ್ಚಿಕೊಳ್ಳೋದು. ಯಾರಾದರೂ ಸ್ನೇಹಿತರು ಪಕ್ಕದ ಮನೆಯವರು ಸಿಕ್ಕಿದ್ರೆ, ಪೂಜ್ಯ ಸ್ವಾಮಿ ಪುರುಷೋತ್ತಮಾಜಿ ಹೇಳ್ತಾ ಇದ್ರು, ಇವ್ರ ಕಷ್ಟವನ್ನೆಲ್ಲ ಅವ್ರ ಹತ್ರ ಹೇಳ್ಕೊಳ್ಳೋದು. ಅವ್ರು ಗಂಭೀರವಾಗಿ ಕೇಳ್ತಾರೆ, ಆಮೇಲೆ ಅವ್ರು ಇನ್ನೊಂಚೂರು ತೋಡ್ತಾರೆ. ನೀವು ತೋಡ್ಕೊಂಡ್ರೋ ಇಲ್ವೋ, ಅವ್ರು ಇನ್ನೊಂಚೂರು ತೋಡ್ತಾರೆ ಅಂತ ಹೇಳ್ತಾ ಇದ್ರು. ಸುಮ್ಮನೆ ಬಿಡ್ತಾರೇನೋ, ಅವ್ರೇನು ಭಾಳ ಪೇಷನ್ಸ್ ಲಿಸನಿಂಗ್ ಇಟ್ಕೊಂಡಿದ್ರು ಅಂತ ಅಂದ್ಕೊಂಡ್ರೇನೋ, ಒಳಗೆ ಪಾಯಿಂಟ್ ಬೈ ಪಾಯಿಂಟ್ ಪೇರಿಸ್ತಾ ಇದ್ದಾರೆ ನಿಮಗೆ ಯಾವ ರೀತಿ ಮೆಸೇಜ್ ಕನ್ವೆ ಮಾಡಬೇಕು ಅನ್ನೋದನ್ನು. ಪ್ರಾಪಂಚಿಕ ವಿಚಾರಗಳಲ್ಲಿ ಮನುಷ್ಯ ಬಹಳ ಶುಷ್ಕನಾಗ್ತಾನೆ, ಯಾಂತ್ರಿಕನಾಗ್ತಾನೆ. ಕೃತಕತೆ ಸಹಜವಾಗಿ ಬಂದ್ಬಿಡುತ್ತೆ. ಆರ್ಟಿಫಿಷಿಯಾಲಿಟಿ ಸತ್ಕಾರ್ಯಕ್ಕೆ ಹಾತೊರೆಯುವಂತಹ ಸನ್ನಿವೇಶವೇ ಹೊರಟು ಹೋಗುತ್ತೆ. ಆಶ್ರಮಕ್ಕೆ ನಾವು ಧನ ಸಂಗ್ರಹಕ್ಕೆ ಹೋಗ್ತಾ ಇದ್ದೇವೆ, ಮನೆ ಮನೆಗೆ. ಇನ್ನು 3 ತಿಂಗಳಲ್ಲಿ ಶ್ರೀರಾಮಕೃಷ್ಣರ ದೇವಾಲಯದ ಉದ್ಘಾಟನೆ ಆಗಬೇಕು. ಇನ್ನೂ ಒಂದು 60-70 ಲಕ್ಷ ರೂಪಾಯಿ ಕೆಲಸ ಆಗಬೇಕಾಗಿದೆ. ಪ್ರತಿ ದಿವಸ ಹೋಗಬೇಕು ಭಿಕ್ಷೆಗೆ. ಕೆಲವು ಅವಿಭಕ್ತ ಕುಟುಂಬಗಳು ಈಗ ಸ್ವಲ್ಪ ವಿಭಕ್ತ ಆಗಿದೆ. ಅವ್ರ ಮನೆಗೆ ಹೋದಾಗ దేవస్థానం కడుతున్నామో ఏమన్నా కొంచెం సహాయం చేయండి యజమానులు ಅಂದರೆ మా అంతుమళ్ళంతా అడిగి అంత కల్పించి ఇస్తాం స్వామి అంటారు. నానొಬ್ಬರನ್ನು ಕೇಳಿದೆ ಅನುಭವಗಳು, ఏమಪ್ಪ ఇట్లంటారో అందరినీ అడిగి ఉంటారు. అందుకు అనుభవిಗಳು 85 ವರ್ಷ దాటిದವರು ಅವ್ರು ಹೇಳಿದ್ರು, స్వామి వచ్చేదేమన్నా ఉంటే మేమంతా వేరు వేరే, ఇచ్చేదేమన్నా ఉంటే మేమందరూ ఒకటే ಅಂತ. ತೆಲುಗು ಅರ್ಥ ಆಗುತ್ತಾ? ಬೆಂಗಳೂರು ಜನ ಕೇಳಬಾರ್ದು, ನಾವು ಕನ್ನಡಕ್ಕಿಂತ ಚೆನ್ನಾಗಿ ಅರ್ಥ ಆಗುತ್ತದೆ ನಿಮ್ಗೆ. ಪ್ರಾಪಂಚಿಕತೆ ನೋಡಿ, ಸತ್ಸಂಗ, ಭಗವಂತನ ವಿಚಾರ, ಒಂದು ಸತ್ಕಾರ್ಯಕ್ಕೆ ನಮ್ಮಿಂದ ಏನಾಗಬಹುದು ಅಂತಕ್ಕಂಥದ್ದು ಎಷ್ಟು ಕಷ್ಟ ಇದೆ. ಮಹಾತ್ಮನ ಲಕ್ಷಣ ಭರ್ತೃಹರಿ ಬರೀತಾನೆ, ನನಗೆ ತೊಂದರೆ ಆದರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಒಳ್ಳೆಯದಾಗಲಿ ಅಂತ ಯಾರು ಮುಂಚೂಣಿಯಲ್ಲಿ ನಿಂತು ಶ್ರಮಿಸ್ತಾನೆಯೋ ಅವನು ಉತ್ತಮ. ಮಧ್ಯಮ ಯಾರು? ಈ ಕೆಲಸ ಮಾಡಿದಾಗ ಅವ್ರಿಗೂ ಅನುಕೂಲವಾಗುತ್ತೆ, ನನಗೂ ಅನುಕೂಲವಾಗುತ್ತೆ ಅಂತ ಭಾವಿಸುವಂಥವನು. 50-50 ಅಂತ ಇಟ್ಕೊಳ್ಳಿ, ಮಧ್ಯಮ. ಮೂರನೇವನಿದ್ದಾನೆ, ಅವರೆಲ್ರಿಗೂ ತೊಂದರೆ ಆದರೂ ಪರವಾಗಿಲ್ಲ, ನನಗೆ ಒಳ್ಳೇದಾಗೋದಾದರೆ ಈ ಕೆಲಸ ಮಾಡೇ ಮಾಡ್ತೇನೆ ಅಂತಾನಲ್ಲ, ಅಧಮ. ಸಾಲದ 3 ಗುಂಪು. ಅವನು 4ನೇ ಗುಂಪಿನ ಬಗ್ಗೆನೂ ಹೇಳ್ತಾನೆ, ಈ ಕೆಲಸ ಮಾಡೋದ್ರಿಂದ ನನಗೇನು ಪ್ರಯೋಜನ ಇಲ್ಲ, ಅವ್ರಿಗೂ ಪ್ರಯೋಜನವಾಗದಂತೆ ನಾನು ನೋಡ್ಕೊಳ್ತೇನೆ. ಇವ್ರನ್ನ ಏನಂತ ಕರೀಲಿ ಅಂತ ಯೋಚನೆ ಮಾಡಿ 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 ಅವನು ನಾಮಕರಣ ಮಾಡಲಾರ್ದೆ ತೀರ್ಕೊಂಡೇ ಬಿಟ್ಟ. ಪ್ರಪಂಚದಲ್ಲಿ ಈ 4 ಜನ ಇದ್ದಾರೆ. ಈ 4ನೇ ಗುಂಪಿಗೆ ಪರಮಹಂಸರು ಕೊಡುವ ಉದಾಹರಣೆ ಪಾಯಸದಲ್ಲಿ ಬಿದ್ದ ನೊಣ. ಅದು ಸತ್ವೈತು, ಪಾಯಸವನ್ನು ಆಸ್ವಾದಿಸುವಂತೆಯೂ ಇಲ್ಲ ನಾವು. ಈ ರೀತಿಯ ಪ್ರಾಪಂಚಿಕ ಜೀವನದಲ್ಲಿ ಹೊರಟಾಗ ನಿಜವಾಗಿಯೂ ನೀವು ಗಮನಿಸಿ, ನಮ್ಮ ಮನಸ್ಸು ಪರಮಾತ್ಮನ ಕಡೆಗೆ ಹೋಗೋದು ಬಹಳ ಕಷ್ಟ ಇದೆ. ಇವತ್ತಿನ ವ್ಯಾವಹಾರಿಕ ಬದುಕು, ಗೊತ್ತಿದ್ದೋ ಗೊತ್ತಿಲ್ಲದೆಯೋ ನಿಮ್ಮ ಮಾಧ್ಯಮಗಳು, ನಿಮ್ಮ ಪತ್ರಿಕೆಗಳು, ನಿಮ್ಮ ಪ್ರಪಂಚದ ಎಲ್ಲ ರೀತಿಯ ಒಂದು ರೀತಿಯ ವಿಷಯಗಳನ್ನು ನಿಮಗೆ ಕನ್ವೆ ಮಾಡ್ತಕ್ಕಂಥ ಮಾಧ್ಯಮಗಳು ವಿಲಾಸಿ ಜೀವನದ ಕಡೆಗೆ ಮನಸ್ಸನ್ನು ಪ್ರಚೋದಿಸ್ತಾ ಇದೆ. ಯಾವಾಗ ಮನಸ್ಸು ವಿಲಾಸಿ ಜೀವನದ ಕಡೆಗೆ ಪ್ರಚೋದಿತವಾಗುತ್ತೋ ಆಗ ಅದು ಆಧ್ಯಾತ್ಮಿಕ ಸತ್ಯದ ಕಡೆಗೆ ಸಹಜವಾಗಿಯೇ ತನ್ನ ಗಮನವನ್ನು ಹರಿಸಲಾರದು. ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ, ಸರ್ವದಾ ಭಗವನ್ ನಾಮ ಸಂಕೀರ್ತನೆಯನ್ನು ಮಾಡೋದ್ರ ಮೂಲಕ,
ಸತ್ಸಂಗವನ್ನು ಮಾಡೋದ್ರ ಮೂಲಕ, ಸತ್ಪುರುಷರೊಂದಿಗೆ ಒಡನಾಡೋದ್ರ ಮೂಲಕ ಪ್ರಾಪಂಚಿಕತೆಯಿಂದ ಉಂಟಾಗಬಹುದಾದ ಶುಷ್ಕತೆಯಿಂದ ಪಾರಾಗಬಹುದು. ಆಗಾಗ ನಿರ್ಜನ ಪ್ರದೇಶಕ್ಕೆ ಹೋಗಿ ಭಗವದ್ ಧ್ಯಾನದಲ್ಲಿ ತೊಡಗುವುದು ಅತ್ಯಂತ ಅವಶ್ಯಕ. ಪರಮಾತ್ಮನ ನಾಮಗುಣ ಕೀರ್ತನೆಯನ್ನು ಮಾಡೋದ್ರಿಂದ ಏನು ಲಾಭ? ಸಮುದ್ರದ ಆಳದಲ್ಲಿ ಮುತ್ತು ರತ್ನಗಳನ್ನು ತುಂಬಿದ ಒಂದು ದೊಡ್ಡ ಗಡಿಗೆ ಇದೆ. ಅದನ್ನು ಒಂದು ಹಗ್ಗದಿಂದ ಕಟ್ಟಲಾಗಿದೆ. ಹಗ್ಗದ ಇನ್ನೊಂದು ತುದಿ ನಮ್ಮ ಕೈಯಲ್ಲಿದೆ. ಪರಮಾತ್ಮನ ಹೆಸರು ಒಂದು ಸಲ ಹೇಳಿದಾಗ ಆ ಗಡಿಗೆಯನ್ನು ನಾವು ಅಷ್ಟು ನಮ್ಮ ಕಡೆಗೆ ಸೆಳೆದಂತೆ ಆಗುತ್ತದೆ. ಈ ಸಂಖ್ಯೆ ಬೆಳೆದಂತೆ ಅನರ್ಘ್ಯವಾದ ಆ ಸಂಪತ್ತು ನಮಗೆ ಪ್ರಾಪ್ತವಾಗುತ್ತದೆ ಅಂತ ಮಹಾತ್ಮರೊಬ್ಬರು ಉಪಮೆಯನ್ನು ಕೊಟ್ಟು ನಮಗೆ ಅರ್ಥ ಮಾಡಿಸಿದ ರೀತಿ. ಸಮುದ್ರದ ಆಳದಲ್ಲಿ ಮುತ್ತು ರತ್ನಗಳಿವೆ. ಆದರೆ ಓ ಮನುಷ್ಯನೇ, ನೀನು ಮೇಲ್ಭಾಗದಲ್ಲಿ ಸಮುದ್ರದ ನೀರಿನ ಮೇಲೆ ಕೈ ಚಾಚಿ ಒಂದಷ್ಟು ಕಪ್ಪೆ ಚಿಪ್ಪಿನಲ್ಲಿ ಆನಂದ ಪಡ್ತಾ ಇದೆಯಲ್ಲೋ, ಸ್ವಲ್ಪ ನೊರೆ ನೀರಿನಲ್ಲಿ ಆನಂದ ಪಡ್ತಾ ಇದೆಯಲ್ಲೋ, ಮರಳನ್ನೇ ನೋಡಿ ಖುಷಿ ಪಡ್ತಾ ಇದೆಯಲ್ಲೋ, ನಿಜವಾದ ರತ್ನಗಳಿರೋದು ಆಳದಲ್ಲಿ. ಆಳಕ್ಕೆ ಮುಳುಗು ಅಂದ್ರೆ ಪರಮಹಂಸರು. ಪರಮಾತ್ಮನ ನಾಮಗುಣ ಕೀರ್ತನೆಯನ್ನು ಮಾಡ್ತಾ 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 ನಮ್ಮ ಮನಸ್ಸು ಸೂಕ್ಷ್ಮವಾಗುತ್ತೆ. ನಮ್ಮ ಮನಸ್ಸು ಸೂಕ್ಷ್ಮ ಸಂವೇದನೆಯನ್ನು ಆನಂದಿಸುತ್ತೆ. ಚಿಕ್ಕ ವಿಷಯವನ್ನು ಪ್ರಾಮಾಣಿಕವಾಗಿ ವಿಶ್ಲೇಷಿಸುತ್ತೆ. ಜಗತ್ತಿನ ಇತರರ ತಪ್ಪುಗಳ ವಿಷಯದಲ್ಲಿ ನಾವು ಸಹಾನುಭೂತಿ ತೋರಿಸ್ತೇವೆ. ನಮ್ಮ ತಪ್ಪುಗಳನ್ನು ನಿಷ್ಪಕ್ಷಪಾತವಾಗಿ ತಿದ್ದುಕೊಂಡು ಸಾಧನೆಯಲ್ಲಿ ಮುಂದುವರಿಯೋದಕ್ಕೆ ಸಾಧ್ಯವಾಗುತ್ತೆ. ನಾವು ಪ್ರಾಪಂಚಿಕರಾಗಿ ಉಳಿದ್ರೆ ನಮ್ಮ ತಪ್ಪುಗಳನ್ನು ಗುಟ್ಟಾಗಿ ಕಾಪಾಡಿಕೊಂಡು ಇನ್ನೊಬ್ಬರ ತಪ್ಪುಗಳನ್ನು ಭೂಮಿಯಿಂದ ಆಕಾಶ ಮುಟ್ಟುವಷ್ಟರ ಮಟ್ಟಿಗೆ ವಿಶ್ಲೇಷಿಸಿ ಇತರರ ತಪ್ಪುಗಳನ್ನು ಹುಡುಕಿ ನಮ್ಮ ಮನಸ್ಸು ಕಾರ್ಪೊರೇಷನ್ ತೊಟ್ಟಿ ಆಗುತ್ತೆ. ಅದು ಮಲ್ಲಿಗೆ ಬುಟ್ಟಿ ಆಗಲಿ ಅಂತ ಮಹಾತ್ಮರು ಆಶಿಸಿದ್ದಾರೆ. ಹೇಳ್ತಾ ಇದ್ದಾರೆ, ನಿರ್ಜನ ಪ್ರದೇಶಕ್ಕೆ ಹೋಗಿ ಧ್ಯಾನ ಮಾಡು. ನಿರ್ಜನ ಪ್ರದೇಶಕ್ಕೆ ಯಾಕೆ ಹೋಗಬೇಕು ಅಂತಂದರೆ, ಯಾರ ಜೊತೆ ಕೂತರೂ ಕೂಡ ಬಹುತೇಕ ಪ್ರಾಪಂಚಿಕವಾದ ಮಾತುಕತೆನೇ. ಆದ್ದರಿಂದ ಸ್ವಲ್ಪ ನಿರ್ಜನ ಜಾಗಕ್ಕೆ ಹೋಗಿ ಏಕಾಂತದಲ್ಲಿ ಪರಮಾತ್ಮನನ್ನು ಕರೆ. ನಿರ್ಜನ ಪ್ರದೇಶಕ್ಕೆ ಹೋದರೆ ಹಲವಾರು ಅನುಕೂಲಗಳಿವೆ ನಮಗೆ. ಒಂದು, ಈ ಪ್ರಾಪಂಚಿಕರ ಕಾಟ ಇಲ್ಲ. ಎರಡನೇದಾಗಿ, ಪರಮಾತ್ಮನನ್ನು ಕರೆಯುವ ವಿಷಯದಲ್ಲಿ ನಮ್ಗೆ ಯಾವ ಸಂಕೋಚವೂ ಇಲ್ಲ. ನಾವು ಅವನ್ನ ಕರೆಯುವ ವಿಷಯದಲ್ಲಿ ನಾವು ಹೀಗೆ ಕರಿತಾ ಇದ್ದೇವೆ, ಯಾರು ನೋಡಿ ಏನು ಅನ್ಕೊಳ್ತಾರೋ ನಮ್ಮ ಬಗ್ಗೆ, ಇದೇನು ಒಬ್ಬೊಬ್ಬನೇ ಮಾತಾಡ್ತಿದ್ದಾನಲ್ಲ ಹೀಗೆ ಅಂತೆಲ್ಲ ಅನ್ಕೋಬೋದಲ್ಲ ಜನ. ಈ ರೀತಿಯ ಮುಲಾಜುಗಳಿಲ್ಲ. ನಮ್ಮ ಪರಮಾತ್ಮನನ್ನು ನಾವು ಏಕಾಂತದಲ್ಲಿ ನಮಗಿಷ್ಟ ಬಂದ ರೀತಿಯಲ್ಲಿ ನಾವು ಕರೆಯೋದಕ್ಕೆ ಸಾಧ್ಯ ಇದೆ. ನಮ್ಮ ಮತ್ತು ನಮ್ಮ ಪರಮಾತ್ಮನ ನೇರ ಮಾತುಕತೆ, ಸಂವಾದಕ್ಕೆ ಅಲ್ಲಿ ಅವಕಾಶ ಇದೆ. ಧ್ಯಾನ ಕಣ್ಣು ಮುಚ್ಕೊಂಡು ಮಾಡೋದು ಬಹಳ ದೊಡ್ಡ ವಿಚಾರ. ಆದರೆ ನಾವು ನಮ್ಮ ಇಷ್ಟ ದೇವರ ಭಾವಚಿತ್ರವನ್ನು ಇಟ್ಟು ಒಂದು ಕೆಲವು ನಿಮಿಷಗಳಾದರೂ ಕಣ್ಣು ತೆರೆದು ನಮ್ಮ ಪರಮಾತ್ಮನನ್ನೇ ತದೇಕ ಚಿತ್ತರಾಗಿ ನೋಡ್ತಾ ಹೃತ್ಪೂರ್ವಕವಾಗಿ ಅವನೊಂದಿಗೆ ಭಾವನಾ ಸಂವಾದ ಮಾಡಬಹುದು. ನಾವು ತುಂಬ ತೃಪ್ತಿ ಸಿಗುತ್ತದೆ. ಏಕಾಂತದಲ್ಲಿ ಪರಮಾತ್ಮನನ್ನು ಕರೆಯೋದು ಅಂತಂದರೆ ಜೀವಾತ್ಮ ಪರಮಾತ್ಮರೀರ್ವರ ಆ ಸಂಬಂಧದ ಸೇತುವೆಯನ್ನು ಬಲಿಷ್ಠವಾಗಿಸ್ಕೊಳ್ಳೋದಕ್ಕೆ ಒಂದು ಮಾರ್ಗ. ಮೊದಲು ಪದೇ ನಿರ್ಜನ ಪ್ರದೇಶಕ್ಕೆ ಹೋಗಿ ಆತನ ಧ್ಯಾನ ಮಾಡದೇ ಇದ್ದರೆ ಮನಸ್ಸನ್ನು ನಿಲ್ಲಿಸುವುದು ದುಸ್ಸಾಧ್ಯ. ನಿರ್ಜನ ಪ್ರದೇಶಕ್ಕೆ ಹೋಗಬೇಕು, ಮತ್ತೆ ಹೋಗಿ ಪರಮಾತ್ಮನನ್ನು ನಾವು ಧ್ಯಾನಿಸಬೇಕು. ಇಲ್ಲದೇ ಇದ್ರೆ ಮನಸ್ಸು ಸ್ಥಿರವಾಗಿ ನಿಲ್ಲೋದಿಲ್ಲ. ನಿರ್ಜನ ಪ್ರದೇಶ ಎಲ್ಲಿ ಸ್ವಾಮೀಜಿ ಹುಡುಕೋದು? ಬೆಂಗಳೂರಿನಲ್ಲಿ 1 ಕೋಟಿ ದಾಟ್ತಾ ಇದೆ ಜನಸಂಖ್ಯೆ. ಆದರೂ ಈ ನಿರ್ಜನ ಅನ್ನೋ ಶಬ್ದವನ್ನು ಜನರೇ ಇಲ್ಲದಂತಹ ಜಾಗ ಅಂತ ವಿಶ್ಲೇಷಿಸೋದಾದರೆ, ಸ್ವಲ್ಪ ಮಟ್ಟಿಗೆ ನಿಮ್ಮ ಮನೆಗಳಲ್ಲಿ ರಾತ್ರಿ ಊಟವಾದ ಮೇಲೆ ಸೊಳ್ಳೆ ಪರ್ದಾ ಒಳಗೂ ಕುಳಿತುಕೊಂಡು ಮನೆ ಮಂದಿಯೆಲ್ಲ ನಿದ್ರೆ ಮಾಡ್ತಾ ಇದ್ದಾಗ ಅವ್ರಿಗೆಲ್ಲ ಮೊದಲೇ ಒಂದು ಇನ್ಫಾರ್ಮೇಷನ್ ಕೊಟ್ಟಿರಿ, ನಾನು ಸ್ವಲ್ಪ ಧ್ಯಾನ ಮಾಡ್ತೇನೆ,
ಆಮೇಲೆ ನಾನು ರಾತ್ರಿ ಕೂತು ನಿದ್ರೆ ಮಾಡೋದನ್ನ ಬಿಟ್ಟು ಕೂತಿರ್ತೀನಿ ಅಂತ ನೀವು ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋಗೋ ಪರಿಸ್ಥಿತಿ ಬರಬಾರ್ದು. ಇದು ನಾನೇ ಪ್ಲ್ಯಾನ್ ಮಾಡ್ಕೊಂಡಿರ್ತಕ್ಕಂಥ ವಿಚಾರ. ನಾನು ಸ್ವಲ್ಪ ಧ್ಯಾನ ಮಾಡ್ತಾ ಇರ್ತೇನೆ. ಇಲ್ಲದೆ ಇದೆ ನಾಳೆ ದಿವಸ ನಿಮ್ಮ ಯಜಮಾನರು ಡಾಕ್ಟ್ರ್ ಹತ್ರ ಹೋಗಿ ಬೆಳಗ್ಗೆ ಹೊತ್ತೆಲ್ಲ ಸರಿ ಇರ್ತಾರೆ ನಮ್ಮ ಮನೆಯವರು, ರಾತ್ರಿ ನಾವೆಲ್ಲ ನಿದ್ರೆ ಹೋದಾಗ ಅವರು ಹೀಗೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ದಯವಿಟ್ಟು ಈಗ ಕೌನ್ಸಿಲಿಂಗ್ ಸೆಂಟರ್ಸ್ ಅಂತ ಬೇರೆ ಕಾದಿವೆ. ಸರಿ, ಅದು ಆಮೇಲೆ ಡಾಕ್ಟ್ರು ಇಲ್ದಲ್ಲೇ ಇರೋ ಪ್ರಶ್ನೆಗಳನ್ನೆಲ್ಲ ನಿಮ್ಮನ್ನು ಕೇಳ್ತಾನೆ. ಅಡುಗೆ ರುಚಿ ಗಿಚಿ ಎಲ್ಲ ಮೊದಲು ಹಾಗೆ ಇದೆಯಾ? ನಿಮ್ಮ ಜೊತೆ ಮಾತನಾಡಬೇಕಾದ್ರೆ ಏನೋ ಕೋಪ ಗೀಪ ಇಲ್ವಾ? ಡಿಪ್ರೆಷನ್, ಅಗ್ರೆಷನ್, ಅಡಿಕ್ಷನ್ ಆ ಥರ ಏನಿಲ್ವಾ? ಅಥವಾ ಏನಾದರೂ ಇತ್ತೀಚೆಗೆ ಮಾತುಕತೆಯಲ್ಲಿ ಏನಾದರೂ ವ್ಯತ್ಯಾಸಗಳಾಗಿ ಈ ಥರ ಎಲ್ಲ ಕೇಳ್ತಾನೆ. ಆಗ ನೀವು ಇಲ್ದಲ್ಲೇ ಇರೋದೆಲ್ಲ ಊಹಿಸ್ಕೊಂಡು ಆ ಥರದ್ದೇನು ಕಾಣ್ತಾ ಇಲ್ಲ ಡಾಕ್ಟ್ರೆ, ಆದರೂ ಈ ಸಲ ಪರೀಕ್ಷೆ ಮಾಡ್ತೀನಿ ಸ್ವಲ್ಪ, ಈ ಥರ ಹೋದ್ರಿ ನೀವು ಅಂದರೆ ಅದು ಮತ್ತಷ್ಟು ಕಾಂಪ್ಲಿಕೇಶನ್ ಆಗುತ್ತೆ. ಆಗ ಮನೆಯವ್ರು ಕೇಳ್ತಾರೆ, ಏನು ರೀ ನಾನು ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ರು, ಯಾಕೋ ಸ್ವಲ್ಪ ಅನುಮಾನವಾಗಿ ನೋಡ್ತಿರಲ್ಲ ನೀವು ಅಂತ ಶುರುವಾಗುತ್ತೆ. ನೋಡಿ, ಈಗ ಯಾರಲ್ಲಿ ಏನು ವ್ಯತ್ಯಾಸ ಆಗಿದೆ ಅನ್ನೋದು ಡಾಕ್ಟ್ರಿಗೆ ದೊಡ್ಡ ಕಗ್ಗಂಟಾಗುತ್ತೆ. ಮನೆಯಲ್ಲಿ ನೀವು ಸೊಳ್ಳೆ ಪರದೆ ಒಳಗೆ ರಾತ್ರಿ 1 ಗಂಟೆ ಮಟ್ಟಿಗಾದರೂ ಶಾಂತವಾಗಿ ಕೂತ್ಕೊಳ್ಳಿ. ನಿರ್ಜನ ಪ್ರದೇಶ ಅದೇ ಭಾವಿಸಿ. ಜಗತ್ತೆಲ್ಲ ತಾತ್ಕಾಲಿಕವಾಗಿ ಸ್ಥಿರವಾಗಿರುತ್ತೆ. ಪರಮಾತ್ಮರ ನಿದ್ರೆ ಅನ್ನೋದು ಹಿಡದೇ ಇದ್ದಿದ್ರೆ ಪೊಲೀಸ್ನವ್ರಿಗೆ ಎಷ್ಟು ಕಷ್ಟ ಆಗ್ತಾಯಿತ್ತು. ಯಾದೇವಿ ಸರ್ವಭೂತೇಶು ನಿದ್ರಾರೂಪೇಣ ಸಂಸ್ಥಿತ ಅಂತ ಚಂಡಿ ಪುರಾಣದಲ್ಲಿದೆ. ಆ ನಿದ್ರಾ ದೇವತೆ ಬಂದು ಹೀಗೊಂದ್ಸಲ ಅಂತಾಳೆ, ಎಲ್ಲರೂ ಗುಡ್ ನೈಟ್ ಹೇಳಿ ಮಲಗಿಬಿಡ್ತಾರೆ. ನಿದ್ರೆ ಅನ್ನೋದು ಎಷ್ಟು ಒಳ್ಳೆಯದು ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಿದ್ರೆಯಲ್ಲಿ ಮನುಷ್ಯನನ್ನು ಎಬ್ಬಿಸಿ ಅನಾವಶ್ಯಕವಾಗಿ ತೊಂದರೆಗಳನ್ನು ಆಹ್ವಾನಿಸಬೇಡಿ. ನಿದ್ರೆ ಬಹಳ ಒಂದು ದೊಡ್ಡ ವರ ಪರಮಾತ್ಮ ಕೊಟ್ಟದ್ದು. ನಿದ್ರೆ ಮಾಡ್ತಾ ಇರ್ತಾರೆ ಮನೆಯಲ್ಲಿ. ಆಗ ನೀವು ಸ್ವಲ್ಪ ಅಂತಹ ನಿಶಬ್ದವಾದ ಸಂದರ್ಭದಲ್ಲಿ ಪರಮಾತ್ಮನನ್ನು ಕುರಿತು ಚಿಂತನೆ ಮಾಡಿ. ಮತ್ತು ಮನೆ ಮಂದಿಯೆಲ್ಲ ಮನೆಯಿಂದ ಹೋದ ನಂತರ, ಹೌಸ್ ವೈಫ್ ಆಗಿದ್ದರೆ ನೀವು ಭಾಗ್ಯವಂತರು, ಆಫೀಸ್ಗಳಲ್ಲೆಲ್ಲ ಏನು ಮಾಡೋಕ್ಕಾಗೋದಿಲ್ಲ. ಮನೆ ಮಂದಿಯೆಲ್ಲ, ಶಾಲೆಗೆ ಹೋಗೋ ಮಕ್ಕಳು, ಕೆಲಸಕ್ಕೆ ಹೋಗೋ ಯಜಮಾನರು ಎಲ್ಲ ಹೋದ ನಂತರ ನಿಮ್ಮ ದೇವ್ರ ಮನೆಯಲ್ಲಿ ಶಾಂತವಾಗಿ ಕುಳಿತುಕೊಳ್ಳಿ. 1-2 ಗಂಟೆ ಪರಮಾತ್ಮನನ್ನು ಶ್ರದ್ಧೆಯಿಂದ ನೋಡಿ. ಅದೇ ನಿಮಗೆ ಒಂದು ಇಂಪಾರ್ಟೆಂಟ್ ಟೈಮ್ ಟೇಬಲ್. ದಯವಿಟ್ಟು ದೂರದರ್ಶನದನ್ನು ಮನಸ್ಸಲ್ಲಿ ಇಟ್ಕೊಂಡು ದೇವರ ಮುಂದೆ ಕೂತ್ಕೋಬೇಡಿ, ಪ್ರಯೋಜನ ಇಲ್ಲ, ಸಾಧ್ಯ ಇಲ್ಲ. ಮನಸ್ಸನ್ನು ಬಹಳ ಮಲಿನಗೊಳಿಸುವಂತಹ, ಈಗ ಅದು ಮನೆಗಳಿಗೆ ಬಂದ ನಂತರ ತಪ್ಪು ತಿಳ್ಕೋಬೇಡಿ, ಒಂದು ಅಮಂಗಲವಾದ ವಾತಾವರಣ ಮನೆಗಳಲ್ಲಿ ಬೆಳೀತಾ ಇದೆ. ಸೂತಕದ ವಸ್ತುವೋ ಎಂಬಂತೆ ಅದು ಇವತ್ತು ಮನೆಗಳನ್ನು ಮಲಿನಗೊಳಿಸ್ತಾ ಇದೆ. ಇದು ಮನಸ್ಸಿನ ಮೇಲೆ ವಿಪರೀತವಾದ ವ್ಯತಿರಿಕ್ತ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ. ನಿಮ್ಮ ಮನಸ್ಸನ್ನು ಸಕಾರಾತ್ಮಕವಾಗಿ ಇಟ್ಕೊಳ್ಳೋ ವಿಷಯದಲ್ಲಿ, ನಿಮ್ಮ ಮನಸ್ಸನ್ನು ಏಕಮುಖವಾಗಿ ಒಂದು ಧ್ಯೇಯದ ಕಡೆಗೆ ಕೇಂದ್ರೀಕರಿಸೋ ವಿಷಯದಲ್ಲಿ ದೃಶ್ಯ ಮಾಧ್ಯಮ ಬಹಳ ದೊಡ್ಡ ತೊಂದರೆ ಕೊಡ್ತಾ ಇದೆ. ಇತ್ತೀಚೆಗೊಬ್ಬರು ಅನುಭಾವಿಗಳು ಹೇಳಿದ್ರು, ನವಗ್ರಹಗಳ ತೊಂದರೆಗಳ ಹಾವಳಿಯಿಂದ ಪಾರಾಗೋದಕ್ಕೆ ನವಗ್ರಹ ಹೋಮ ಇದೆ, ಈ ಉಪಗ್ರಹಗಳ ಹಾವಳಿನ ಹೇಗೆ ಸ್ವಾಮಿ ಸಹಿಸೋದು ಅಂತಲೇ ಕೇಳಿದ್ರು. ಇನ್ನು ಅದಕ್ಕೂ ಒಂದು ಹೊಸ ಹೊಸ ಹೋಮಗಳನ್ನು ಹುಟ್ಟಾಕ್ತಾರೆ, ಯೋಚನೆ ಮಾಡಿಬಿಡಿ, ಇದ್ದಾರೆ. ಇದು ಬಹಳ ಆಘಾತಕಾರಿಯಾದ ಬೆಳವಣಿಗೆ. ವಿಷಯಾಂತರ ಆಗಲಿಲ್ಲ ಅಂದರೆ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. 80ರ ದಶಕದಲ್ಲಿ ಬೆಂಗಳೂರಿಗೆ ದೂರದರ್ಶನ ಬಂದಾಗ, 80ರಲ್ಲಿ ಬಂದದ್ದು, ಬೆಳಗ್ಗೆ 2 ಗಂಟೆ, ಸಂಜೆ 2 ಗಂಟೆ ಕಾಲ ಟಿ ವಿ ಪ್ರೋಗ್ರಾಮ್ಸನ್ನು ಬಹಳ ಶ್ರದ್ಧೆಯಿಂದ ಇಡೀ ಕುಟುಂಬದವರು ನೋಡ್ತಾ ಇದ್ದರು. ಇನ್ನೇನು ಆ ಕೇಂದ್ರ ಕಾರ್ಯವನ್ನು ಪ್ರಾರಂಭಿಸುತ್ತೆ ಅಂತ ಕಪ್ಪು ಚುಕ್ಕೆಗಳು ಬರೋದೇ ತಡ, ನಮಗೆ ಆ ಚುಕ್ಕೆಗಳನ್ನು ನೋಡಿದ್ರೇ ಓ ಸೈನಿಕರು ಬಂದ ಮೇಲೆ ರಾಜ ಬಂದೇ ಬರ್ತಾನೆ ಅನ್ನೋ ನಂಬಿಕೆ. ಮನೆ ಮಂದಿಯೆಲ್ಲ ಕುಳಿತು ಒಂದು 6 ತಿಂಗಳು 1 ವರ್ಷ ಟಿ ವಿಯನ್ನು ನೋಡೋದಕ್ಕೆ ಸಾಧ್ಯವಾಯಿತು. ಮನೆಯವರೆಲ್ಲರೂ ಕುಳಿತು ನೋಡೋದು. ಆ ನಂತರ ಚಾನಲ್ಗಳು ಬಿಡುಗಡೆ ಆದವು, ಈ ಚಾನಲ್ಲು ಡಿಫೆಕ್ಟ್ ಆಗೋದಕ್ಕೆ ಶುರುವಾಯಿತು. ಆಗ ಮಕ್ಕಳಿಗೊಂದು ಕಾರ್ಯಕ್ರಮ, ದೊಡ್ಡವರಿಗೊಂದು ಕಾರ್ಯಕ್ರಮ, ವೃದ್ಧರಿಗೊಂದು ಕಾರ್ಯಕ್ರಮ, ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳು, ಈ ತರಹ ಬಂತು. ಆಗ ಮಕ್ಕಳು ತಮ್ಮ ಕಾರ್ಯಕ್ರಮದ ಅವಧಿಯಲ್ಲಿ ತಾವು ಕೂತ್ಕೊಳ್ಳೋರು, ಉಳಿದವರೆಲ್ಲ ಅವರವ್ರ ಕೆಲಸ ಮಾಡೋರು. ಈ ರೀತಿಯಲ್ಲಿ ಒಂದು ಕುಟುಂಬದಲ್ಲಿ 4 ಗುಂಪುಗಳಾದವು ಟಿ ವಿ ನೋಡೋರು.
4 ಜನ ಅವರವರ ಸಮಯವನ್ನು ಹೊಂದಿಸ್ಕೊಂಡು ನೋಡ್ತಾ ಇದ್ರು. ಮುಂದುವರೆದಂತೆ ಜನ ಒಂದೇ ಸಮಯದಲ್ಲಿ 4 ಜನಕ್ಕೆ ಬೇಕಾದಂತಹ ಕಾರ್ಯಕ್ರಮಗಳು 4 ಬೇರೆ ಬೇರೆ ಚಾನೆಲ್ಗಳಲ್ಲಿ ಬರೋಕ್ಕೆ ಶುರುವಾಯಿತು. ಆಗ ಮಗು ಒಂದು ಚಾನಲ್ ನೋಡ್ತಾ ಇದ್ರೆ ತಂದೆ ಹೇಳ್ತಾನೆ, ಆ ಚಾನಲ್ ಹಾಕಿ ಅದನ್ನು ನೋಡ್ಬೇಕು ನಾನು. ತಾಯಿ ಹೇಳ್ತಾಳೆ, ಸುಮ್ಮನಿರ್ರಿ, ಈ ಚಾನಲ್ ಇನ್ನೊಂದು ಬರುತ್ತೆ, ಎಷ್ಟು ಚೆನ್ನಾಗಿದೆ. ಅಷ್ಟೊತ್ತಿಗೆ ಮತ್ತೊಬ್ಬರು ಬರ್ತಾರೆ, ಇಲ್ಲ ಇಲ್ಲ ನನ್ನ ಚಾನಲ್ ನಾನು ನೋಡಬೇಕು ಅಂತ. ಈಗ ಯಾವ ಮಟ್ಟಕ್ಕೆ ಬಂದ ಮನುಷ್ಯ ಅಂದರೆ 4 ಜನ ಏಕಕಾಲದಲ್ಲಿ ಕಾರ್ಯಕ್ರಮಗಳನ್ನು ನೋಡೋದಕ್ಕೆ ಕನಿಷ್ಠ 2 ಟಿ ವಿಗಳನ್ನು ಕೊಂಡ್ಕೊಳ್ಳೋದು ನಮಗೇನು ಕಷ್ಟ ಇಲ್ಲ ಅಂಥೇಳಿ ಮಕ್ಕಳ ಕೊಠಡಿಗೂ ಒಂದು ಟಿ ವಿ ಬಂತು, ತಂದೆ ತಾಯಿಗಳ ಕೊಠಡಿಗೂ ಒಂದು ಟಿ ವಿ ಬಂತು. ಹಾಲ್ನಲ್ಲಿ ಜನರಲ್ಲಾಗಿ ಯಾರೇ ಬಂದರು ಪಾಪ ನೋಡೋದಕ್ಕೆ ನಮ್ಮ ಮರ್ಯಾದೆ ಪ್ರಶ್ನೆ ಅಲ್ವಾ, ಅಲ್ಲೂ ಒಂದು ಟಿ ವಿ ಇಟ್ಬಿಟ್ಟು. ಕ್ರೈಮ್ ಅಂತೊಂದಿದೆ. ಒಬ್ಬ ಸೈಕಾಲಜಿಸ್ಟ್ ಅದರ ಬಗ್ಗೆ ವಿಶ್ಲೇಷಿಸಿದ್ದಾನೆ. ಆಸ್ಟ್ರಿಯಾ ದೇಶದಲ್ಲಿ ಪ್ರವಾಸ ಮಾಡಿದಾಗ ಹಿಂದೂಯಿಸಮ್ ಟುಡೇ ಅನ್ನೋ ಮ್ಯಾಗಝೈನಲ್ಲಿ ನಾನು ಓದಿದೆ. ಎಲ್ಲೋದ್ದೆ? ಆಸ್ಟ್ರಿಯಾ. ಅವನು ಹೇಳ್ತಾನೆ, ಕ್ರೌರ್ಯ ಅನ್ನೋದ್ರ ಬಗ್ಗೆ ಮೊದಲು ಜನರಲ್ಲಿ ಭಯ ಇತ್ತು, ಭಯದಿಂದ ಭಯಸ್ಥರಾಗಿ ಅವರು ಅದನ್ನು ನೋಡ್ತಾ ಇದ್ದರು, ಅಭ್ಯಾಸ ಆಯಿತು. ಆ ನಂತರ ಭಯ ಹೋಯಿತು, ಕುತೂಹಲದಿಂದ ನೋಡೋದಕ್ಕೆ ಶುರು ಮಾಡಿದ್ರು. ಕ್ರೌರ್ಯವನ್ನ ಭಯಸ್ಥರಾಗಿ ನೋಡ್ತಾ ಇದ್ದ ಜನ ಈಗ ಕುತೂಹಲವಾಗಿ ನೋಡೋದಕ್ಕೆ ಶುರು ಮಾಡಿದ್ರು. ಸ್ವಲ್ಪ ದಿವಸಗಳ ನಂತರ ಕುತೂಹಲ ಹೊರಟೋಯ್ತು. ಈಗ ಸಾಮಾನ್ಯ ಮನಸ್ಕರಾಗಿ ಸಹಜವಾಗಿ ಕ್ರೌರ್ಯವನ್ನು ನೋಡೋದಕ್ಕೆ ಶುರು ಮಾಡಿದ್ದಾರೆ. ಅದು ಕೂಡ ಆಗೋಯ್ತು. ಈಗ ಜನ ಆನಂದಕ್ಕಾಗಿ ಕ್ರೌರ್ಯವನ್ನು ನೋಡ್ತಾ ಇದ್ದಾರೆ. ಇನ್ನೊಬ್ಬ ವ್ಯಕ್ತಿಯ ಮೇಲೆ ಆಗಬಹುದಾದ ಮರಣಾಂತಿಕವಾದ ಘಟನೆಯನ್ನ ಇವನು ಅತ್ಯಂತ ಖುಷಿಯಿಂದ ಆನಂದಿಸುತ್ತ ಅದನ್ನು ಗಮನಿಸ್ತಾ ಇದ್ದಾನೆ. ನೋಡಿ, ಮನುಷ್ಯನ ಮಾನಸಿಕ ವಲಯದ ಮೇಲೆ ಎಂತಹ ಆಘಾತಕಾರಿ ಪರಿಣಾಮಗಳಾಗ್ತಾ ಇದೆ ಅನ್ನೋದನ್ನು ಇತ್ತೀಚಿನ ವಿಜ್ಞಾನ ನಮ್ಮ ಮುಂದೆ ಇಡ್ತಾ ಇದೆ. ಹೀಗಾಗಿ ಪ್ರಾಪಂಚಿಕ ವಸ್ತುಗಳಲ್ಲೇ ಆಸಕ್ತರಾದರೆ, ಪ್ರಾಪಂಚಿಕವಾದ ಲೌಕಿಕವಾದ ಸಾಂಸಾರಿಕವಾದ ವಿಷಯಗಳಲ್ಲೇ ನಾವು ಪೂರ್ಣ ನಮ್ಮನ್ನು ತೊಡಗಿಸ್ಕೊಂಡ್ರೆ ಮನಸ್ಸು ಭಗವದ ಅಭಿಮುಖವಾಗದು. ಗಿಡವಾಗಿದ್ದಾಗಲೇ ಬೇಲಿ ಕಟ್ಟಬೇಕು, ಆಡು ಕುರಿ ಎಮ್ಮೆ ಎತ್ತುಗಳಿಂದ ಅದನ್ನು ಕಾಪಾಡಬೇಕು, ಕಾಲಕಾಲಕ್ಕೆ ಗೊಬ್ಬರ ನೀರು ಹಾಕಿ ಸಂರಕ್ಷಿಸಬೇಕು. ಗಿಡ ಹೆಮ್ಮರವಾಗಿ ಬೆಳೆದ ಮೇಲೆ ಬೇಲಿಯ ಅವಶ್ಯಕತೆ ಇಲ್ಲ. ಅಷ್ಟೇ ಅಲ್ಲ, ಆನೆಯನ್ನೇ ತಂದು ಕಟ್ಟಿದ್ರೂ ಕೂಡ ಅಪಾಯ ಇಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ. ಒಂದು ಹಂತ ಬರುವವರೆಗೂ, ಮನಸ್ಸು ಸ್ಥಿರವಾಗುವವರೆಗೂ ನಿಯಮಗಳು ಅನಿವಾರ್ಯ. ಒಂದು ಹಂತವನ್ನು ಮುಟ್ಟಿದ ನಂತರ ಮನಸ್ಸು ಸ್ಥಿರವಾದ ಮೇಲೆ ಯಾವ ಕೆಟ್ಟ ಆಲೋಚನೆಗಳು ಕೂಡ ನಮ್ಮನ್ನು ವಿಚಲಿತಗೊಳಿಸಲಾರವು. ರಹೀಮನ ದೋಹೆಯನ್ನು ಹಾಡ್ತಾ ಪೂಜ್ಯ ಸ್ವಾಮಿ ಪುರುಷೋತ್ತಮಾಂಜಿ ಹಾಡ್ತಾ ಇದ್ರು. ಸತ್ಸಂಸ್ಕಾರದ ಸಾಧುಗಳು ದುಸ್ಸಂಗದಿ ಕೆಡರು, ಸತ್ಸಂಸ್ಕಾರದ ಸಾಧುಗಳು ದುಸ್ಸಂಗದಿ ಕೆಡರು. ಚಂದನ ಮರವನು ಸರ್ಪ ಸುತ್ತಿದರು, ಚಂದನ ಮರವನು ಸರ್ಪ ಸುತ್ತಿದರು, ಅಂಟದೆಂದು ವಿಷವು ರಹೀಮ, ಅಂಟದೆಂದು ವಿಷವು. ಗಂಧದ ಮರವನ್ನು ಸರ್ಪವೇ ಸುತ್ತಿದ್ರೂ ಕೂಡ ಸರ್ಪದ ವಿಷ ಗಂಧದ ಮರಕ್ಕೆ ಆಘಾತ ಉಂಟಾಗುವುದಿಲ್ಲ, ಉಂಟು ಮಾಡುವುದಿಲ್ಲ. ಹಾಗೆಯೇ ಸತ್ಸಂಸ್ಕಾರಗಳಿಂದ ಮೂಡಿಬಂದ ವ್ಯಕ್ತಿತ್ವ ಗಳಿತವಾದ ನಂತರ ಪ್ರಾಪಂಚಿಕ ವಿಚಾರಗಳು ನಮ್ಮನ್ನೇನು ವಿಚಲಿತಗೊಳಿಸಲಾರವು. ಧ್ಯಾನವನ್ನು ಆಂತರ್ಯದಲ್ಲೋ, ಏಕಾಂತ ಸ್ಥಳದಲ್ಲೋ, ನಿಬಿಡ ಅರಣ್ಯದಲ್ಲೋ ಮಾಡಬೇಕು. ಸತತ ಸದ್ವಿಚಾರ ಮಾಡ್ತಾ ಇರಬೇಕು. ಸದ್ವಿಚಾರ ಅಂದ್ರೇನು? ಭಗವಂತನೊಬ್ಬನೇ ಸತ್ಯ,
ನಿತ್ಯ ವಸ್ತು, ಉಳಿದದ್ದೆಲ್ಲ ಅಸತ್, ಅನಿತ್ಯ ವಸ್ತು. ಹೀಗೆ ವಿಚಾರ ಮಾಡುತ್ತಾ ಅನಿತ್ಯ ವಸ್ತುಗಳ ಮೇಲಿನ ಅನುರಾಗವನ್ನು ಕೊನೆಗೆ ಮನಸ್ಸಿನಿಂದ ಕಿತ್ತೊಗೆಯಬೇಕು. ಯುಕ್ತಾಯುಕ್ತ ವಿವೇಕ, ದಿ ಪವರ್ ಆಫ್ ಡಿಸ್ಕ್ರಿಮಿನೇಷನ್, ಯಾವುದು ಸರಿ ಮತ್ತು ಯಾವುದು ತಪ್ಪು ಅನ್ನೋದನ್ನು ವಿಶ್ಲೇಷಿಸುವಂತಹ ಸಾಮರ್ಥ್ಯ. ಮನಸ್ಸು ಪರಿಶುದ್ಧವಾದಂತೆ, ಭಾವನೆಗಳು ಸಕಾರಾತ್ಮಕವಾದಂತೆ ನಮ್ಮಲ್ಲಿ ಒಳಿತು ಕೆಡಕುಗಳ ವಿಶ್ಲೇಷಣೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅದರ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕು. ಈ ರಾಷ್ಟ್ರದ ಬಹಳ ದೊಡ್ಡ ಸರ್ಕಾರಿ ಹುದ್ದೆಯಲ್ಲಿದ್ದಂತಹ ಒಬ್ಬ ಅಧಿಕಾರಿಗಳು ತಮಿಳುನಾಡಿನಲ್ಲಿ ಶತಾಯುಷಿಗಳಾಗಿದ್ದ ಒಬ್ಬ ಮಹಾನ್ ಸಂತರು 10 ವರ್ಷದ ಹಿಂದೆ ಅವರು ಶರೀರ ಬಿಟ್ಟರು. ಕಂಚಿಯ ಪರಮಾಚಾರ್ಯರು ಅವರನ್ನು ಹೋಗಿ ಭೇಟಿ ಮಾಡಿದ್ರಂತೆ. ಭೇಟಿ ಮಾಡಿ ಕೇಳಿದ್ರಂತೆ, ನನಗೆ ಅಮೆರಿಕದಲ್ಲಿ ಒಂದು ದೊಡ್ಡ ಹುದ್ದೆ ಸಿಕ್ಕಿದೆ, ಅಲ್ಲಿ ನಾನು ಯಾವುದೇ ತೆರಿಗೆ ಪಾವತಿ ಮಾಡಬೇಕಾಗಿಲ್ಲ, ನನ್ನದು ಸ್ವತಂತ್ರವಾಗಿ ಕಾರ್ಯನಿರ್ವಹಿಸುವಂತಹ ಜವಾಬ್ದಾರಿ, ಯಾವುದೇ ರೀತಿಯಲ್ಲೂ ಇಂಟರ್ಫಿಯರೆನ್ಸ್ ಇಲ್ಲ. ಅದು ಒಂದು ಕೆಲಸ. ಇನ್ನೊಂದು, ನಮ್ಮ ಸ್ವತಂತ್ರ ಭಾರತದಲ್ಲಿ ಬಹಳ ದೊಡ್ಡ ಹುದ್ದೆ, ಆದರೆ ಈ ಹುದ್ದೆಯಲ್ಲಿ ತುಂಬ ಇಂಟರ್ಫಿಯರೆನ್ಸಸ್ ಇದೆ, ನನ್ನನ್ನು ನಿದ್ರೆ ಮಾಡೋಕ್ಕೂ ಬಿಡೋದಿಲ್ಲ ಅವರು, ನಾನು ಯಾವ ಹುದ್ದೆಗೆ ಹೋಗಲಿ? ಆಗ ಪರಮಾಚಾರ್ಯರು ಹೇಳಿದ್ರಂತೆ, ನೀನು ಭಾರತದ ಹುದ್ದೆಗೆ ಹೋಗು, ಅಮೆರಿಕಕ್ಕೆ ಹೋಗಬೇಡ. ಆಗ ಇವರು ಕೇಳಿದ್ರಂತೆ, ತುಂಬ ತೊಂದರೆ ಇದೆ ಅಲ್ಲಿ ಅಂಥೇಳಿ. ಪರಮಾಚಾರ್ಯರು ತಕ್ಷಣ ತಮ್ಮ ಪಕ್ಕದ ತಟ್ಟೆಯಲ್ಲಿದ್ದ ಒಂದು ತೆಂಗಿನಕಾಯಿನ ಅವ್ರ ಕೈ ಕೊಟ್ರಂತೆ. ಇದೇ ನನ್ನ ಉತ್ತರ, ಹೋಗು ಅಂದ್ರಂತೆ. ಇವರು ಗುರುಗಳು ಫಲ ಕೊಟ್ಟರು, ಇದೇ ಉತ್ತರ ಅಂತಿದ್ದಾರಲ್ಲ ಅಂತ ಯೋಚನೆ ಮಾಡಿದ್ರಂತೆ. ಸಾಮಾನ್ಯವಾಗಿ ಕೈಗೆ ತೆಂಗಿನಕಾಯಿ ಸಿಕ್ಕಿದ್ರೆ ಜನ ಏನು ಮಾಡ್ತಾರೆ ಅಂತ ನಿಮಗೆ ಗೊತ್ತಿದೆ. ಅದನ್ನೊಂದು ಮಾಡ್ತಾರೆ, ಇಲ್ವೋ ಕಿವಿ ಹತ್ತಿರ ಅದನ್ನು ಸ್ವಲ್ಪ ಶೇಕ್ ಮಾಡ್ತಾರೆ. ಅದರ ಒಳಗೆ ಕೊಬ್ಬರಿ ಒಣಗಿತ್ತು, ಗಿಟ್ಕಾಗಿತ್ತು. ಪರಮಾಚಾರ್ಯ ಹೇಳಿದ್ರಂತೆ, ಇದೇ ನನ್ನ ಉತ್ತರ. ಈ ತೆಂಗಿನಕಾಯಿ ಎಷ್ಟೇ ಬಲಿಷ್ಠವಾಗಿದ್ದರೂ ಗಿಟ್ಕು ಸ್ವತಂತ್ರವಾಗಿದೆ. ಆ ಗಿಟಕನ್ನು ಏನೂ ಮಾಡಲಾರದು ಈ ಚಿಪ್ಪು, ನೀನು ಕೂಡ ಹಾಗೆ ಬದುಕೋದಕ್ಕೆ ಸಾಧ್ಯ ಇದೆ. ಇದೊಂದು ದೃಷ್ಟಾಂತ, ನಡೆದ ಘಟನೆ. ಇದನ್ನು ಒಂದು ಇಂಟರ್ವ್ಯೂನಲ್ಲಿ ಆ ಹಿರಿಯ ಅಧಿಕಾರಿಗಳೇ ಹೇಳಿದ್ದುಂಟು. ಇಲ್ಲಿ ನಾವು ಗಮನಿಸಬೇಕು, ಮನುಷ್ಯ ತನ್ನದೇ ಆದ ರೀತಿಯಲ್ಲಿ ಉನ್ನತವಾದ ಮನೋಧರ್ಮವನ್ನು, ಆತ್ಮವಿಶ್ವಾಸವನ್ನು, ಮಹಾನ್ ಮೌಲ್ಯಗಳ ವಿಷಯದಲ್ಲಿ ಆಸ್ವಾದಿಸಿ ತನ್ನ ವ್ಯಕ್ತಿತ್ವವನ್ನು ಗಳಿತವಾಗಿಸಿಕೊಂಡಾಗ ಪ್ರಾಪಂಚಿಕ ವಿಚಾರಗಳ ಯಾವ ಮಾಲಿನ್ಯವೂ ಅವನಿಗೆ ಅಂಟೋದಿಲ್ಲ. ಆದರೆ ಸಾಧನೆ ಮಾಡುವವರೆಗೂ, ಆ ಹಂತ ಮುಟ್ಟುವವರೆಗೂ ಎಚ್ಚೆತ್ತ ಮನಸ್ಸಿನಿಂದ ಅವನು ಕಾರ್ಯವನ್ನು ನಿರ್ವಹಿಸಬೇಕಾಗತ್ತೆ. ಭಗವಂತನೊಬ್ಬನೇ ಸತ್, ಉಳಿದದ್ದೆಲ್ಲ ಅಸತ್. ಭಗವಂತನೊಬ್ಬನೇ ನಿತ್ಯ ವಸ್ತು, ಉಳಿದದ್ದೆಲ್ಲ ಅನಿತ್ಯ ವಸ್ತು ಅನ್ನೋದು ನಿಜವಾದ ವಿಚಾರ. ನಿಜವಾದ ವಿಚಾರ ಅದು. ಸತ್ಯವಾದ ವಿಷಯವನ್ನು ನಾವು ಇಷ್ಟಪಡೋದಕ್ಕೆ ಎಷ್ಟು ಕಷ್ಟ ಇದೆ ಗೊತ್ತಾ? ನಮಗೆಲ್ಲ ಗೊತ್ತಿರ್ತದೆ ಸತ್ಯ ಅಂತ, ಆದರೆ ಎಲ್ಲೋ ಒಂದು ಕಡೆ ನಮ್ಮ ಮನಸ್ಸು ಸುಳ್ಳಿನೊಂದಿಗೆ ಕಾಂಪ್ರಮೈಸ್ ಆಗಿರುತ್ತೆ. ಅವರೇನು ಅಂದ್ಕೊಳ್ತಾರೋ, ಇದು ಸರಿ ಗೊತ್ತು ನನಗೆ, ಆದರೆ ಈ ಸರಿಯಾದದ್ದನ್ನು ನಾನು ಮಾಡೋಕ್ಕೆ ಹೊರಟಾಗ ಅವ್ರು ಬೇಜಾರು ಮಾಡ್ಕೊಳ್ತಾರೆ, ಇವ್ರು ಬೇಜಾರು ಮಾಡ್ಕೊಳ್ತಾರೆ ಅಂತ ನಾವೆಲ್ಲ ಹೊಂದ್ಕೊಂಡ್ಬಿಟ್ಟಿರ್ತೀವಿ. ಒಂಥರ 1000 ಸುಳ್ಳು ಹೇಳಿ ಏನೇನೋ ಮಾಡುವಂತೆಲ್ಲ ಹೇಳಲಾಗಿದೆ. ಸರಳ ಸೂತ್ರಗಳನ್ನೆಲ್ಲ ಸಮಾಜದಲ್ಲಿ ಹರಡಲಾಗಿದೆ. ಆದರೆ ಸತ್ಯವಚನವೇ ತಪಸ್ಸು ಅನ್ನೋದು ಬಹಳ ದೊಡ್ಡ ಸವಾಲು ಅನ್ನೋದನ್ನು ಮತ್ತೆ 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 ನಾವು ಮನಸ್ಸಿನಲ್ಲಿ ಭಾವಿಸಿ, ಆದರೆ ಅದೊಂದೇ ಪರಮಾತ್ಮನೊಂದಿಗೆ ನಾವು ತಾದಾತ್ಮ್ಯಗೊಳ್ಳೋದಕ್ಕಿರೋ ಮಾರ್ಗ ಅನ್ನೋ ನಿಖರ ಸತ್ಯವನ್ನಂತೂ ನಿರ್ಲಕ್ಷಿಸುವಂತಿಲ್ಲ. ಪರಮಹಂಸರು ಹೇಳ್ತಾ ಇದ್ದಾರೆ,
ಪ್ರಾಪಂಚಿಕ ವಸ್ತುಗಳ ಮೇಲಿನ ಅನುರಾಗವನ್ನು ಕೊನೆಗೆ ಮನಸ್ಸಿನಿಂದ ಕಿತ್ತೊಗೆಯಬೇಕು. ಯಾವ್ಯಾವ ಹಂತದಲ್ಲಿ ಯಾವ್ಯಾವ ವಸ್ತುಗಳು ನಮಗೆ ಅನಿವಾರ್ಯ ಅನ್ನೋದನ್ನು ತಿಳುವಳಿಕೆ ಮೂಡಿಸ್ಕೊಳ್ಬೇಕಾದ ವಿವೇಕ ಬಹಳ ಮುಖ್ಯ. ಸಾಮಾನ್ಯವಾಗಿ ಪ್ರಾಪಂಚಿಕನಾದ ಮನುಷ್ಯ ದಿನೇ 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 ತನ್ನ ಮನೆಯನ್ನು ವಸ್ತು ಪ್ರದರ್ಶನವಾಗಿಸ್ಕೊಳ್ತಾ ಇರ್ತಾನೆ. ಏನು ಮಾರ್ಕೆಟ್ನಲ್ಲಿ ಹೊಸದು ಬಂದರೂ ಕೂಡ ತನ್ನ ಮನೆಗೆ ಬೇಕದು. ಶ್ರೀರಾಮಕೃಷ್ಣರಂತೂ ಒಂದು ಕಡೆ ಹೇಳಿದ್ದುಂಟು, ರಾಮಕೃಷ್ಣ ಮಾತನ್ನು ನಾನು ಹೇಳ್ತಾ ಇದ್ದೇನೆ, ನೀವೇನು ಬೇಜಾರು ಮಾಡ್ಕೋಬಾರ್ದು. ರಾಜರಾಣಿಯರ ಭಾವಚಿತ್ರಗಳು, ಆಂಗ್ಲರ ಭಾವಚಿತ್ರಗಳು ಗೋಡೆ ಮೇಲೆ ನೀವೇನಾದರೂ ಹೊಂದಿದ್ರೆ ಮನಸ್ಸು ಪ್ರಾಪಂಚಿಕವಾಗುತ್ತದೆ. ಸಾಧು ಸಂತರ ಭಾವಚಿತ್ರಗಳು, ದೇವರ ಭಾವಚಿತ್ರಗಳು ನಮ್ಮಲ್ಲಿ ಉದ್ದೀಪನ ಮಾಡುತ್ತವೆ, ಭಗವದುದ್ದೀಪನ ಮಾಡುತ್ತವೆ. ಪ್ರಾಪಂಚಿಕವಾದ ಚಿತ್ರಗಳು ನಿಮ್ಮನ್ನು ಹೆಚ್ಚು ಪ್ರಾಪಂಚಿಕ ವ್ಯಕ್ತಿಗಳಾಗಿ ಬೆಳೆಸುತ್ತವೆ. ವಚನವೇದದಲ್ಲಿರ್ತಕ್ಕಂಥ ವಿಚಾರ ನಿಮ್ಮ ಮುಂದೆ ಇಟ್ಟೆ. ಒಟ್ಟಾರೆ ನಾವು ತಿಳ್ಕೊಳ್ಬೇಕು, ನಮ್ಮ ಬಳಿ ಇರುವ ಎಲ್ಲ ವಸ್ತುಗಳು ಎಲ್ಲ ಕಾಲದಲ್ಲಿಯೂ ನಮಗೆ ಅನಿವಾರ್ಯ ಅಲ್ಲ. ಯಾವ ವಸ್ತುಗಳು ಅನಿವಾರ್ಯ, ಯಾವ ವಸ್ತುಗಳು ಅನಿವಾರ್ಯವಲ್ಲ ಅನ್ನೋದು ತಿಳ್ಕೊಳ್ಳೋದೇ ವಿವೇಕ. ಇದನ್ನೇ ಪ್ರಜ್ಞಾವಂತಿಕೆ ಅಂತಲೂ ಕರೆದಿದ್ದು. ಹೀಗಾಗಿ ಎಂದೆಂದೂ ಅನಿವಾರ್ಯವಾದದ್ದನ್ನು ಗಟ್ಟಿಯಾಗಿ ಹಿಡ್ಕೋಬೇಕಾದ್ರೆ ಅನಿವಾರ್ಯವಲ್ಲದ್ದನ್ನು ಕಷ್ಟಪಟ್ಟಾದರೂ ಬಿಡಬೇಕು. ಇದೆ ವಿಚಾರ, ಸದ್ವಿಚಾರ ಮಾಡಬೇಕು ಅಂತ ಪರಮಹಂಸರು ಹೇಳಿದರು. ಸಂಸಾರದಲ್ಲಿ ಹೇಗಿರಬೇಕು ಅಂತ ಒಬ್ಬ ಭಕ್ತ ಶ್ರೀರಾಮಕೃಷ್ಣರನ್ನು ಕೇಳಿದಾಗ ಹೇಳ್ತಾರವರು, ಎಲ್ಲ ಕೆಲಸಗಳನ್ನು ಮಾಡು, ಆದರೆ ಮನಸ್ಸನ್ನು ಮಾತ್ರ ಪರಮಾತ್ಮನ ಪಾದ ಪದ್ಮಗಳಲ್ಲಿ ಇಡು. ಎಲ್ಲರೊಂದಿಗೆ ಅಂದರೆ ಹೆಂಡತಿ, ಮಕ್ಕಳು, ತಂದೆ, ತಾಯಿ ಇವರೊಡನೆ ಇರು, ಅವರ ಸೇವೆ ಮಾಡು, ಅವರೆಲ್ಲ ನಿನ್ನ ಪರಮ ಆಪ್ತರಂತೆ ಕಾಣು, ಆಪ್ತರೆಂದೇ ಕಾಣು. ಆದರೆ ಮಾತ್ರ ಅವರಾರು ನಿನಗೆ ಸೇರಿದವರಲ್ಲ ಎಂಬುದು ನಿನ್ನ ಹೃದಯಾಂತರಾಳದಲ್ಲಿ ನೆಲೆಸಿರಲಿ. ಎಷ್ಟು ಕಷ್ಟ ಇದೆ. ಅವ್ರು ಯಾರು ನಿನ್ನವರಲ್ಲ ಅಂತ ಬಾಯ್ಬಿಟ್ಟು ಹೇಳ್ಬೇಡ, ಕೆಟ್ಟವನಾಗ್ತೀಯ. ಶ್ರೀರಾಮಕೃಷ್ಣ ಹೇಳಿದ್ದಾರೆ, ನೀವ್ಯಾರು ನನ್ನವರಲ್ಲ ಅಂದ್ಬಿಟ್ರೆ ತಿಂಡಿ ಊಟಗಳು ವ್ಯತ್ಯಾಸ ಆಗಿಬಿಡುತ್ತೆ, ಸಮಯ ವ್ಯತ್ಯಾಸ ಆಗಿಬಿಡುತ್ತೆ. ಒಬ್ಬ ಸುಭಾಷಿತಕಾರ ಹೇಳಿದ ಮಾತು ಸೊಗಸಾದ್ದು, ಇಲ್ಲಿ ಉಲ್ಲೇಖಿಸೋದಕ್ಕೆ ಬಯಸ್ತೇನೆ. ಎಷ್ಟು ಚೆನ್ನಾಗಿ ಹೇಳ್ತಾನೆ ಅವನು. ಓ ಪುರುಷನೇ, ಕಷ್ಟಪಟ್ಟು ಸಂಪಾದಿಸು, ಹೇರಳವಾಗಿ ಹಣವನ್ನು ಸಂಪಾದಿಸು, ಸಂಪತ್ತನ್ನು ಕ್ರೋಢೀಕರಿಸು. ನೀನು ದುಡಿದ ಸಂಪತ್ತಿನಿಂದ ನಿನ್ನ ಹೆಂಡತಿಯನ್ನು ನೋಡ್ಕೋ, ನಿನ್ನ ಸಂಪತ್ತಿನಿಂದ ನಿನ್ನ ಮಕ್ಕಳನ್ನು ಸಂರಕ್ಷಿಸು, ನಿನ್ನ ಸಂಪತ್ತಿನಿಂದ ಹೆಂಡತಿ, ಮಕ್ಕಳು ಎಲ್ಲರನ್ನೂ ಪೋಷಿಸಿ ಸಂರಕ್ಷಿಸು. ಆದರೆ ನಿನ್ನ ಹೆಂಡತಿ, ನಿನ್ನ ಮಕ್ಕಳು ಮತ್ತು ನಿನ್ನ ಹಣದಿಂದ ನಿನ್ನನ್ನು ಸಂರಕ್ಷಿಸಿಕೋ, ನಿನ್ನನ್ನು ಕಾಪಾಡ್ಕೋ. ಕಡೆ ವಾಕ್ಯದವರೆಗೂ ಬಹಳ ಚೆನ್ನಾಗಿತ್ತು ಸ್ವಾಮೀಜಿ. ನೋಡಿ, ಯೋಚನೆ ಮಾಡಿ. ರಣಹದ್ದು ಮೀನಿನ ಚೂರನ್ನು ಬಾಯಿನಲ್ಲಿ ಕಚ್ಚಿಕೊಂಡು ಆಕಾಶದಲ್ಲಿ ಹಾರ್ತಾ ಇತ್ತು. ಇದನ್ನು ಕಂಡಂತಹ ಕಾಗೆಗಳು ಗುಂಪು ಗುಂಪಾಗಿ ಹೋಗಿ ಅದನ್ನು ದಾಳಿ ಮಾಡಿದ್ವು. ಎಲ್ಲಿಯವರೆಗೂ ಹದ್ದಿನ ಬಾಯಲ್ಲಿ ಮಾಂಸದ ತುಂಡು ಇದೆಯೋ ಅಲ್ಲಿಯವರೆಗೂ ಅದು ಶಾಂತವಾಗಿ ಹಾರುವಂತಿಲ್ಲ. ಯಾವ ಕ್ಷಣದಲ್ಲಿ ಮಾಂಸವನ್ನು ಕೆಳಗೆ ಬಿಡ್ತೋ ಕಾಗೆಗಳು ಅದರ ತಂಟೆಗೆ ಹೋಗೋದು ಬಿಟ್ಬಿಟ್ವು. ಅದರ ಗಮನ ಅಲ್ಲಿ ಹೋಯಿತು ಅಂದ್ರೆ ಪರಮಹಂಸರು. ಶಕ್ತನಾದರೆ ನೆಂಟರೆಲ್ಲ ಹಿತರು,
ಅಶಕ್ತರಾದರೆ ಪರಮವೈರಿಗಳು ಲೋಕದಲ್ಲಿ ಅನ್ನೋ ಒಂದು ಮಾತು ನೀವು ಕೇಳಿದ್ದೀರಿ. ಇದನ್ನು ಲೌಕಿಕ ದೃಷ್ಟಿಯಿಂದ ವಿಶ್ಲೇಷಿಸಿದರು ಪುರಂದರದಾಸರು. ಆದರೆ ಅಲ್ಲೇ ನಿಲ್ಲಿಲ್ಲ ಅವರು. ಅದೇ ಪುರಂದರದಾಸರು ಮತ್ತೊಂದು ಹಾಡನ್ನು ಬರೆದರು. ನಿಮಗೆಲ್ಲ ಗೊತ್ತಿದೆ, ವಿಜಯನಗರ ಸಾಮ್ರಾಜ್ಯ ಆಡಳಿತ ಈ ಕರ್ನಾಟಕದಲ್ಲಿ ಆದಾಗ ರಸ್ತೆಗಳ ಇಕ್ಕೆಲೆಗಳಲ್ಲಿ ಮುತ್ತು ರತ್ನಗಳನ್ನು ರಾಶಿ ರಾಶಿಯಾಗಿ ಮಾರದಂತಹ ಇತಿಹಾಸವನ್ನು ನಾವು ಗಮನಿಸಿದ್ದೇವೆ. ಬಡತನದ ಲವಲೇಶವೂ ಅಂದಿರಲಿಲ್ಲ. ಸಮೃದ್ಧಿಯಾಗಿತ್ತು ರಾಜ್ಯ. ಜನ ಸುಖವಾಗಿದ್ರು ತಾನೆ, ಸಮೃದ್ಧವಾಗಿದ್ರು ತಾನೆ. ಆಗಿನ ಕಾಲದಲ್ಲೇ ಅದೇ ಸಮಕಾಲೀನರಾದ ಪುರಂದರದಾಸರು ಸತ್ಯವಂತರಿಗಿದು ಕಾಲವಲ್ಲ ಅನ್ನೋ ಹಾಡನ್ನು ಬರೆದರು. ಎಂಥ ಕಾಂಟ್ರಡಿಕ್ಷನ್ ನೋಡಿ. ಇತ್ತ ಕಡೆ ಇತಿಹಾಸಕಾರ ಒಬ್ಬ ಬರೀತಾನೆ, ಜಗತ್ತಿನ ಇತಿಹಾಸದಲ್ಲಿ ಇಷ್ಟು ಐಶ್ವರ್ಯಯುತ ಆಡಳಿತವನ್ನು ನಾನು ನೋಡಿರಲಿಲ್ಲ. ಏನ್ರಿ ಅದು? ಮತ್ತು ರತ್ನಗಳನ್ನು ರಾಶಿ ರಾಶಿಯಾಗಿ ರಸ್ತೆಯ ಇಕ್ಕೆಲೆಗಳಲ್ಲಿ ಮಾರ್ತಾ ಇದ್ದ ದೃಶ್ಯ ಮನುಷ್ಯ ಇತಿಹಾಸದಲ್ಲೇ ಇನ್ನೊಂದು ಉದಾಹರಣೆ ಇಲ್ಲ. ಅದೊಬ್ಬ ಇತಿಹಾಸಕಾರನ ಕಾಮೆಂಟ್. ಈ ಕಡೆ ಭಾರತೀಯನಾದಂಥ ಒಬ್ಬ ಸಂತನಾದಂಥ ಪುರಂದರದಾಸರು ಸಾಧನೆಯಲ್ಲಿ ತೊಡಗಿ ಹೋರಾಡ್ತಾ ಇದ್ದ ಸಂದರ್ಭದಲ್ಲಿ ಸತ್ಯವಂತರಿಗಿದು ಕಾಲವಲ್ಲ ಅಂತ ಬರೆದರು. ಈ ಮಾತನ್ನು ಯಾಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಅಂತಂದರೆ, ಆಧ್ಯಾತ್ಮಿಕ ಸಾಧನೆಯ ಹೋರಾಟದಲ್ಲಿ ತೊಡಗದಂಥ ವ್ಯಕ್ತಿಯ ಮನೋಸ್ಥಿತಿಗೂ ತನ್ನ ಲೌಕಿಕ ಅವಶ್ಯಕತೆಗಳು ಪೂರೈಕೆಗೊಂಡಾಗ ಮನುಷ್ಯ ಕಂಡುಕೊಳ್ಳಬಹುದಾದ ಸಂತೃಪ್ತಿಗೂ ಎಷ್ಟು ವ್ಯತ್ಯಾಸ ಇದೆ. ಅಜಗಜಾಂತರ ನಾವು ನೆನ್ಪಿಟ್ಕೋಬೇಕು. ಇಲ್ಲಿ ಶ್ರೀರಾಮಕೃಷ್ಣರು ಎಲ್ಲ ಕೆಲಸಗಳನ್ನು ಮಾಡು, ಆದರೆ ಮನಸ್ಸನ್ನು ಮಾತ್ರ ಪರಮಾತ್ಮನ ಪಾದದಲ್ಲಿಡು, ಎಲ್ಲರೊಂದಿಗೂ ಚೆನ್ನಾಗಿರು, ಹೆಂಡತಿ ಮಕ್ಕಳು ತಾಯಿ ತಂದೆ ಎಲ್ಲರೊಂದಿಗೂ ಇರು, ಅವ್ರ ಸೇವೆ ಮಾಡು, ಅವರೆಲ್ಲ ನಿನ್ನ ಪರಮ ಆಪ್ತರೆಂದೇ ಕಾಣು, ಆದರೆ ಮಾತ್ರ ಅವರಾರು ನಿನಗೆ ಸೇರಿದವರಲ್ಲ ಎಂಬುದು ನಿನ್ನ ಹೃದಯಾಂತರಾಳದಲ್ಲಿ ನೆಲೆಸಿರಲಿ. ಶ್ರೀಮಂತನ ಮನೆಯ ದಾಸಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾಳೆ, ಆದರೆ ಆಕೆಯ ಮನಸ್ಸು ಮಾತ್ರ ಹಳ್ಳಿಯಲ್ಲಿರುವ ತನ್ನ ಮನೆಯ ಕಡೆಗೆ. ಯಜಮಾನನ ಮಕ್ಕಳನ್ನು ತನ್ನದೆಂದೇ ಬೆಳೆಸುತ್ತಾಳೆ, ಅಷ್ಟೇ ಅಲ್ಲ ಅವರನ್ನು ಕರೀತಾಳೆ ನನ್ನ ರಾಮ, ನನ್ನ ಹರಿ ಎಂಬುದಾಗಿ. ಆದರೆ ಅವಾವುವು ತನ್ನದಲ್ಲವೆಂಬುದು ಆಕೆಗೆ ಹೃದಯದಲ್ಲಿ ಚೆನ್ನಾಗಿ ಗೊತ್ತು. ಅವಳ ಹೃದಯದಲ್ಲಿ ಗೊತ್ತಿದೆ ಅದು. ಒಬ್ಬ ಶ್ರೀಮಂತನ ಮನೆಯ ದಾಸಿಯ ಉದಾಹರಣೆಯ ಮೂಲಕ ಶ್ರೀರಾಮಕೃಷ್ಣರು ನಿರ್ಲಿಪ್ತತೆಯ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಹೆಂಡತಿ ಮಕ್ಕಳನ್ನು ಕಾಪಾಡು, ನೆಂಟರಿಷ್ಟರನ್ನು ಕಾಪಾಡು, ಇವರೆಲ್ಲರೂ ನಿನ್ನ ಆಪ್ತರೆಂದೇ ತಿಳ್ಕೊ, ಆದರೆ ಇವರಾರೂ ನಿನಗೆ ಸೇರಿದವರಲ್ಲ ಅಂತ ಯಾಕೆ ಹೇಳಿದ್ರು ಅಂದರೆ, ನನಗೆ ಸೇರಿದವರು ಅಂತ ನೀವು ಮಾಡಿದಾಗ ಸೇವೆಯನ್ನ ಅದೊಂದು ರೀತಿ ಬಂಧನಕಾರಿಯಾಗುತ್ತದೆ. ಪರಮಾತ್ಮನಿಗೆ ಸೇರಿದವರು ಅನ್ನೋ ಭಾವನೆಯಲ್ಲಿ ನೀವು ಸೇವೆ ಮಾಡಿದಾಗ ಪೂಜೆಯಾಗುತ್ತದೆ. ಪವಿತ್ರ ಮನಸ್ಸಿನಿಂದ ಮೂಡಿ ಬಂದ ಪೂಜೆ ಬಂಧನಕಾರಿ ಅಲ್ಲ. ನಿರ್ಲಿಪ್ತತೆ ಬಹಳ ಮುಖ್ಯವಾದ ವಿಚಾರ. ನಾವು ನಿರ್ಲಿಪ್ತತೆಯನ್ನು ಬೆಳೆಸ್ಕೊಳ್ಬೇಕಾಗತ್ತೆ. ಮೋಹದ ಪಾಶದಿಂದ ಮುಕ್ತರಾಗಬೇಕಾಗತ್ತೆ. ವಾತಾವರಣದಲ್ಲೇ ಬದುಕಬೇಕಾಗತ್ತೆ. ಆದರೆ ವಾತಾವರಣಕ್ಕೆ ಬಲಿಯಾಗದಂತೆ ನಮ್ಮನ್ನು ನಾವು ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕಾಗತ್ತೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನಲ್ಲಿ ಭಕ್ತಿ ಬೆಳೆಸ್ಕೊಳ್ಳೋದಕ್ಕೆ ಮೊದಲು ಸಂಸಾರಕ್ಕೆ ಕಾಲಿಟ್ಟಿದ್ದೇ ಆದರೆ ಅಧಿಕ ಕಷ್ಟ ಪರಂಪರೆಗೆ ಈಡಾಗಬೇಕಾಗತ್ತೆ. ಶೋಕ, ತಾಪ, ವಿಪತ್ತು ಇವುಗಳಿಂದ ಸಂಪೂರ್ಣವಾಗಿ ಬೆಂಡಾಗಿ ಹೋಗ್ತೀಯ. ವಿಷಯ ಚಿಂತನೆ ಮಾಡಿದಷ್ಟು ಅವುಗಳಲ್ಲಿ ಆಸಕ್ತಿಯೂ ಬೆಳೀತಾ ಹೋಗುತ್ತೆ. ಪ್ರಾಪಂಚಿಕ ವ್ಯವಹಾರಗಳಲ್ಲಿ ತೊಡಗಿದಷ್ಟು ಶುಷ್ಕವಾದ ಬದುಕಿಗೆ ನಾವು ಬಲಿಯಾಗುತ್ತೇವೆ.
ಒಂದು ರೀತಿಯಲ್ಲಿ ನಿಷ್ಕ್ರಿಯತೆ ನಮ್ಮ ಸ್ವಭಾವವಾಗಿಬಿಡುತ್ತೆ. ಪರಮಹಂಸರು ಒಂದು ಉಪಮೆ ಕೊಡ್ತಾರೆ. ಮೊದಲು ಕೈಗೆ ಎಣ್ಣೆ ಸವರ್ಕೊಂಡು ಹಲಸಿನ ಹಣ್ಣು ಬಿಡಿಸ್ಬೇಕು. ಇಲ್ಲದಿದ್ದರೆ ಕೈಗೆ ಅಂಟು ಹತ್ಕೊಂಡು ಬಿಡುತ್ತೆ. ಭಗವದ್ಭಕ್ತಿ ಎಂಬ ಎಣ್ಣೆಯನ್ನು ಮೊದಲು ಹವಣಿಸ್ಕೊಳ್ಬೇಕು, ಬಳಿಕ ಸಾಂಸಾರಿಕ ಕೆಲಸ ಕಾರ್ಯಗಳಲ್ಲಿ ತೊಡಗಬೇಕು. ಆದರೆ ಈ ವಿಧದ ಭಕ್ತಿ ದೊರೆಯಬೇಕಾದರೆ ನಿರ್ಜನ ಪ್ರದೇಶಗಳಿಗೆ ಹೋಗಿರಬೇಕು. ಬೆಣ್ಣೆ ತೆಗಿಬೇಕಾದರೆ ಮೊದಲು ನಿರ್ಜನ ಪ್ರದೇಶದಲ್ಲಿ ಹಾಲಿಗೆ ಹೆಪ್ಪು ಹಾಕಿಡಬೇಕು. ಅದನ್ನು ಅತಿಯಾಗಿ ಅಲ್ಲಾಡಿಸ್ತಾ ಇದ್ದರೆ ಮೊಸರಾಗೋದಿಲ್ಲ. ಬಳಿಕ ಉಳಿದ ಎಲ್ಲ ಕೆಲಸಗಳನ್ನು ಒಂದು ಮೂಲೆಯಲ್ಲಿಟ್ಟು ನಿರ್ಜನ ಪ್ರದೇಶದಲ್ಲಿ ಅದನ್ನು ಕಡೆಯಬೇಕು. ಆಗ ಬೆಣ್ಣೆ ತೆಗೆಯೋದಕ್ಕೆ ಸಾಧ್ಯವಾಗುತ್ತೆ. ನೋಡು, ನಿರ್ಜನ ಪ್ರದೇಶಕ್ಕೆ ಹೋಗಿ ಮನಸ್ಸನ್ನು ಭಗವಂತನ ಧ್ಯಾನದಲ್ಲಿ ತೊಡಗಿಸುವುದಾದರೆ ಅದು ಜ್ಞಾನ, ಭಕ್ತಿ, ವೈರಾಗ್ಯ ಇವುಗಳನ್ನು ಗಳಿಸಿಕೊಡುತ್ತದೆ. ಸಂಸಾರದಲ್ಲಿ ತೊಡಗುವುದರಿಂದ ಅದೇ ಮನಸ್ಸು ಅಧೋಗತಿಗೆ ಇಳಿಯುತ್ತದೆ. ಸಂಸಾರದಲ್ಲಿ ಒಂದೇ ಒಂದರ ಚಿಂತನೆ, ಕಾಮ ಕಾಂಚನ ಚಿಂತನೆ. ಭಗವಂತನ ಧ್ಯಾನದಲ್ಲಿ ತೊಡಗಿದಾಗ ಮನಸ್ಸಿಗೆ ಜ್ಞಾನ, ಭಕ್ತಿ, ವೈರಾಗ್ಯಗಳು ಪ್ರಾಪ್ತವಾಗುತ್ತದೆ. ಜ್ಞಾನ ಅಂತಂದರೆ ಒಂದು ವಿಶಿಷ್ಟವಾದ ವಿವೇಚನೆ. ಭಕ್ತಿ ಅಂತಂದರೆ ಒಂದು ಅಪಾರವಾದ ಶಕ್ತಿಯಲ್ಲಿ ಅನುರಕ್ತತೆಯನ್ನು ನಾವು ಸಂಪಾದಿಸೋದು. ಅದು ಎಂಥ ಶಕ್ತಿ ಅಂದರೆ ಅಲ್ಲಿ ಅನುರಕ್ತರಾಗೋದ್ರೊಂದಿಗೆ ನಮ್ಮ ಪತನ, ನಮ್ಮ ವೈಫಲ್ಯ ಸಾಧ್ಯವೇ ಇಲ್ಲ. ಮೂರನೇದು ವೈರಾಗ್ಯ. ವೈರಾಗ್ಯ ಅಂದರೆ ಏನು? ಪ್ರಪಂಚದ ಬಗ್ಗೆ ವಿರಾಗ, ಭಗವಂತನ ಬಗ್ಗೆ ಅನುರಾಗ. ಭರ್ತೃಹರಿಯ ನೀತಿ ಶತಕ ಹೇಳಿದ ಮಾತಿದು. ಪರಮಾತ್ಮನ ಬಗ್ಗೆ ಅನುರಾಗ ಮೂಡ್ತಕ್ಕಂಥ ವಿಚಾರ. ಎಷ್ಟು ಕಷ್ಟ ಇದೆ ಅಲ್ಲ. ಆಶ್ರಮದ ಮುಂಭಾಗದಲ್ಲೇ ಓಡಾಡ್ತಾ ಇರ್ತಾರೆ ಎಷ್ಟೋ ಸಲ. ಸರ್, ನಾನು ಪ್ರತಿ ದಿವಸ ಆಫೀಸಿಗೆ ಹೋಗಬೇಕಾದ್ರೆ ನಿಮ್ಮ ಬುಲ್ ಟೆಂಪಲ್ ರೋಡ್ ಆಶ್ರಮದ ಮುಂಭಾಗದಲ್ಲೇ ಹೋಗೋದು. ಎಷ್ಟು ವರ್ಷದಿಂದ? 10 ವರ್ಷದಿಂದ ಹೋಗ್ತಾ ಇದ್ದೀನಿ ಸ್ವಾಮಿ. ಆಶ್ರಮದ ಒಳಗೆ ಹೋಗಿದ್ದಾರೆ. ಆ ಥರದ ಅವಕಾಶಗಳಾಗಿಲ್ಲ. ಆದರೆ ಗೇಟ್ನಲ್ಲೇ ಕೈ ಮುಗಿದು ಹೋಗ್ತಾ ಇರ್ತಾರೆ. ನನಗೆ ಬಹಳ ಆಪ್ತರಾದವರು, ತುಂಬ ಆಪ್ತರು. ಅವರೊಮ್ಮೆ ನನಗೆ ಸಿಕ್ಕಿ ಹೇಳಿದ್ರು, ನಿಮ್ಮ ಆಶ್ರಮಕ್ಕೆ ಹೋಗಿದ್ನಯ್ಯ, ಪೂರ್ವಾಶ್ರಮದಲ್ಲಿ ನಿಮ್ಮ ಗುರುಗಳಂತಲ್ಲ ಅವ್ರು ಸಿಕ್ಕಿದ್ದರು. ನೋಡಿ, ಭಜನೆ ಕ್ಯಾಸೆಟ್ ಕೊಟ್ಟರು ನನಗೆ. ನಾನು ಅವ್ರನ್ನ ಕೇಳಿದೆ, ಅಲ್ಲ, ನೀವು ಮೊದಲನೇದಾಗಿ ನಮ್ಮ ಆಶ್ರಮಕ್ಕೆ ಹೋಗಿದ್ದು ನನಗೆ ದೊಡ್ಡ ಆಶ್ಚರ್ಯ. ಎರಡನೇದಾಗಿ ನಮ್ಮ ಗುರುಗಳು ನಿಮ್ಮಂಥವ್ರು ಕೊಟ್ಬಿಟ್ರಲ್ಲ ಇದನ್ನು ಉಚಿತವಾಗಿ, ಅದು ನನಗೊಂಚೂರು ಯೋಚನೆ ಆಗಿದೆ. ಇದು ಉಚಿತವಾಗಿ ಕೊಡೋದು ಸಹಜವೇ ಆಗಿದ್ದರು ಅವರ ಸ್ವಭಾವದಲ್ಲಿ. ನಿಮಗೂ ಉಚಿತವಾಗಿ ಕೊಟ್ಟಿದ್ದ ವಿಷಯದಲ್ಲಿ ನನಗೆ ಯಾಕೋ ಒಂಥರ ಅನಿಸ್ತಾ ಇದೆ ಅಂತಂದೆ ನಾನು. ಅವರು ಪಾಪ ಸಹಜವಾಗಿ ತೊಗೊಂಡ್ರು. ಅವರು ಏನಂತ ಬೇಜಾರು ಮಾಡ್ಕೊಳ್ಳೋವಂಥ ಮನಸ್ಸೇನಾಗಲಿಲ್ಲ. ಆಮೇಲೆ ನನ್ನ ಕುತೂಹಲ ತಣಿಸ್ಕೊಳ್ಳೋದಕ್ಕೋಸ್ಕರ ನಾನು ಕೇಳಿದೆ, ಅಲ್ಲ, ಇವತ್ತೇನು ವಿಶೇಷ? ಪಂಚಾಂಗದಲ್ಲೂ ಏನು ವಿಶೇಷ ಇಲ್ಲ, ನೀವು ನಮ್ಮ ಆಶ್ರಮಕ್ಕೆ ಹೋದ್ವಿ ಅಂತ ಹೇಳಿದ್ರಲ್ಲ, ಏನು ಸಮಾಚಾರ? ಏನು ಮೋಟಿವೇಶನ್ ನಿಮಗೆ? ಏನು ಕಾರಣ ಇತ್ತು? ಆಗ ನನಗೆ ಸತ್ಯ ಅರ್ಥ ಆಯಿತು. ಕಾರಣ ಅಂತ ವಿಶೇಷವಾಗಿ ಏನಿಲ್ಲಯ್ಯ, ಬುಲ್ ಟೆಂಪಲ್ ರೋಡ್ನಲ್ಲಿ ವಾಕಿಂಗ್ ಬರ್ತಾ ಇದೆ, ಮಳೆ ಬಂದ್ಬಿಡ್ತು. ಆ ಒಳಗೆ ಸ್ವಲ್ಪ ಮಳೆಯಿಂದ ತಪ್ಪಿಸ್ಕೊಳ್ಳೋಕ್ಕೆ ಅಂತ ಹೇಳಿ ಆ ಪುಸ್ತಕ ಮಾರಾಟ ಮಳಿಗೆ ಬಾಗಿಲಲ್ಲಿ ನಿಂತ್ಕೊಂಡಿದ್ದೆ. ಸ್ವಾಮಿ ಪುರುಷೋತ್ತಮಾನಂದರು ಅಂತ ಬಂದರು. ಅವ್ರಿಗೆ ನಾನೇ ನಮಸ್ಕಾರ ಅಂತಂದೆ. ಹೌದಾ? ಅವರು ಎಲ್ಲರೂ ಮಾತಾಡಿಸ್ತಾರಂತೆ. ನನ್ನನ್ನು ಕೂಡ ನಿಮ್ಮ ಹೆಸರೇನೋ, ಎಲ್ಲಿಂದ ಬರ್ತಿದ್ದೀರಿ, ಯಾರು ಅಂತ ಕೇಳಿದ್ರು. ಆಗ ನಾನು ನಿನ್ನ ಹೆಸರು ಹೇಳಿದೆ. ಓ ಹೌದಾ, ಅವ್ರು ನಿಮಗೆ ಗೊತ್ತಾ ಅಂಥೇಳಿ ಅವರು ರೂಮಿಗೆ ಹೋಗಿ 2 ಕ್ಯಾಸೆಟ್ ತಂದು ಕೊಟ್ಟರು. ಅಷ್ಟೇ ಅಂತ. ಆಗ ನನಗೆ ಸ್ಪಷ್ಟವಾಯಿತು. ನೋಡಿ, ಮಳೆ ಬಂದದ್ದರ ಪ್ರಯುಕ್ತ ಆಶ್ರಮದ ಒಳಗೆ ಹೋದರೆ ಹೊರತು
ಹೋಗಬೇಕು ಅಂತ ಅನಿಸ್ಲಿಲ್ಲ. ಎಷ್ಟು ಕಷ್ಟ ಇದೆ, ಪರಮಾತ್ಮನ ಸ್ಮರಣೆ ಎಷ್ಟು ಕಷ್ಟ ಇದೆ. ಪ್ರಾಣೋತ್ಕ್ರಮಣ ಕಾಲದಲ್ಲಿ ಮೊಮ್ಮಗ ಹರಿಯನ್ನು ಕರ್ಕೊಂಡು ಬರ್ತಾರಂತೆ, ಅವನ ಮುಂದೆ ನಿಲ್ಲಿಸ್ತಾರಂತೆ. ಆ ನೆಪದಲ್ಲಾದರೂ ಪರಮಾತ್ಮನ ಹೆಸರು ಅವ್ರ ಬಾಯಲ್ಲಿ ಬರಲಿ ಅಂತ ಹೇಳಿ. ಇವನು ಯಾರು ಅಂದರೆ ಹರಿ ಅನ್ನಲ್ವಂತೆ, ಅಪ್ಪಿ ಅಂತ. ಅಪ್ಪಿ ತಪ್ಪಿಯೋ ಹರಿ ಅಂತ ಬರೋದಿಲ್ಲ. ಸ್ವಾಮೀಜಿ ಒಂದು ಘಟನೆ ಹೇಳ್ತಾ ಇದ್ದಿದ್ದುಂಟು. ಅವರ ಹಳ್ಳಿಯಲ್ಲಿ ರಾಮರಾಯರು ಅಂತ ಒಬ್ಬರಿದ್ದರಂತೆ, ಬಹಳ ಪ್ರಾಪಂಚಿಕರು. ರಾಮರಾಯರ ಪ್ರಾಣೋತ್ಕ್ರಮಣ ಕಾಲ, ಹಳೆಯ ಕಾಲದ ಮನೆ ಮಲಗಿಸ್ಬಿಟ್ಟಿದ್ದಾರೆ. ರಾಮರಾಯರು ಇನ್ನೇನು ಹೋಗೋದು ಗ್ಯಾರಂಟಿ ಆಗಿದೆ ಅವರಿಗೆ. ಅವರೀಗ ಉಸಿರಾಟ ಬಹಳ ತೀವ್ರವಾಗಿದೆ. ಹೆಂಡತಿ ಕೇಳ್ತಾ ಇದ್ದಾಳೆ, ನಮ್ಮನ್ನು ಬಿಟ್ಟು ಹೊರಟೋಗ್ತೀರಾ ಅಂತ. ಮಕ್ಕಳು ಹೇಳ್ತಾ ಇದ್ದಾರೆ, ಅಪ್ಪ ನಮ್ಮನ್ನು ಬಿಟ್ಟು ಹೋಗಬೇಡ ಅಂತ. ರಾಮರಾಯರು ಎಲ್ಲ ಶಕ್ತಿಯನ್ನು ಏಕೀಕರಣಗೊಳಿಸ್ಕೊಂಡ್ರು. ಮೇಲಿದ್ದಂಥ ಒಂದು ದೊಡ್ಡ ತೇಗದ ತೊಲೆಯನ್ನೇ ನೋಡ್ತಾ ಇದ್ದರು. ಅದು ನೋಡ್ತಾ ಹೇಳಿದ್ರಂಥವ್ರು, ಇಷ್ಟು ದೊಡ್ಡ ತೊಲೆಯನ್ನು ಬಿಟ್ಟು ಹೋಗಬೇಕಾ ಅಂಥೇಳಿ ಸತ್ತೋದ್ರಂತೆ. ಇವರೆಲ್ಲ ಪುಟ್ಟ ಮಕ್ಕಳಂತೆ, ಪುರುಷೋತ್ತಮಾಜಿ, ರಾಮಚಂದ್ರ ಮಹಾರಾಜ್ ಅಂತವರು. ಆಗ ಅವರೆಲ್ಲ ಮಾತಾಡ್ಕೊಂಡ್ರಂತೆ, ರಾಮರಾಯರು ಸ್ವರ್ಗಕ್ಕೂ ಹೋಗಿಲ್ಲ, ನರಕಕ್ಕೂ ಹೋಗಿಲ್ಲ, ಈ ತೊಲೆಯಲ್ಲೇ ಸೇರ್ಕೊಂಡಿರಬೇಕು ಅಂತ. ನಿರ್ಜನ ಪ್ರದೇಶಕ್ಕೆ ಹೋಗಿ ಮನಸ್ಸನ್ನು ಭಗವಂತನ ಧ್ಯಾನದಲ್ಲಿ ತೊಡಗಿಸೋದ್ರಿಂದ ಜ್ಞಾನ, ಭಕ್ತಿ, ವೈರಾಗ್ಯಗಳು ಪ್ರಾಪ್ತವಾಗುತ್ತದೆ. ಅದೇ ಮನಸ್ಸನ್ನು ಪ್ರಾಪಂಚಿಕತೆಯಲ್ಲಿ ತೊಡಗಿಸಿದಾಗ ಅಧೋಗತಿ ಉಂಟಾಗುತ್ತೆ. ಸಂಸಾರವೇ ನೀರು, ಮನಸ್ಸೇ ಹಾಲು. ಹಾಲನ್ನು ನೀರಿಗೆ ಬೆರೆಸಿದರೆ ಎರಡೂ ಒಂದಾಗಿಬಿಡುತ್ತೆ. ಆನಂತರ ಶುದ್ಧ ಹಾಲು ಬೇಕೆಂದರೂ ದೊರಕೋದಿಲ್ಲ. ಆದರೆ ಹಾಲನ್ನು ಕಾಯಿಸಿ, ಹೆಪ್ಪು ಹಾಕಿ, ಮೊಸರು ಮಾಡಿ, ಬೆಣ್ಣೆ ತೆಗೆದು ಅದನ್ನು ನೀರಿನಲ್ಲಿ ಇಟ್ಟರೆ ಅದು ಅಲ್ಲಿ ತೇಲಲಾರಂಭಿಸುತ್ತದೆ. ಹಾಲಿನಂತಹ ಮನಸ್ಸನ್ನು ಹಾಲಾಗಿ ಉಳಿಸಿದರೆ ಪ್ರಪಂಚವೆಂಬ ನೀರಿನೊಂದಿಗೆ ಒಂದಾಗಿ ಬಿಡುತ್ತದೆ. ಆ ಹಾಲನ್ನು ಗಳಿತವಾಗಿಸಬೇಕು. ಮೊಸರಾಗಿಸಿ, ಹೆಪ್ಪು ಹಾಕಿ, ಹಾಲನ್ನು ಕಾಯಿಸಿ, ಹೆಪ್ಪು ಹಾಕಿ, ಮೊಸರು ಮಾಡಿ, ಅದನ್ನು ಕಡೆದ ಮೂಲಕ ಬೆಣ್ಣೆ ಸಿಗುತ್ತೆ. ಬೆಣ್ಣೆಯನ್ನು ಅದೇ ನೀರಿನಲ್ಲಿಟ್ಟರೂ ಕೂಡ ಬೆಣ್ಣೆ ತನ್ನ ಅಸ್ತಿತ್ವವನ್ನು ಕಾಪಾಡಿಕೊಳ್ಳುತ್ತೆ. ಇದರ ಹಿಂದೆ ನಾನು ವಿವರಿಸಿದ್ನ ನೀವು ಗಮನಿಸಿದ್ರಿ. ಭಗವಂತನ ಧ್ಯಾನದ ಮೂಲಕ ಮನಸ್ಸಿಗೆ ಜ್ಞಾನ, ಭಕ್ತಿ, ವಿವೇಕ ಪ್ರಾಪ್ತವಾಗುತ್ತೆ. ಪ್ರಾಪಂಚಿಕ ಚಿಂತನೆಯ ಮೂಲಕ ಮನಸ್ಸು ಅಧೋಗತಿಗೆ ಹೋಗುತ್ತೆ. ಆದ್ದರಿಂದ ತಿಳ್ಕೊಳ್ಳಿ, ಮನಸ್ಸಿಗೆ ಸ್ವಂತ ಅಸ್ತಿತ್ವ ಇಲ್ಲ. ಮನಸ್ಸಿಗೆ ದೈವ ಚಿಂತನೆ ಕೊಟ್ಟರೆ ದಿವ್ಯವಾಗುತ್ತೆ, ಪ್ರಾಪಂಚಿಕ ಚಿಂತನೆ ಕೊಟ್ಟರೆ ಅಧೋಗತಿಗೆ ಹೋಗುತ್ತೆ. ಆದರೆ ಮತ್ತೆ ಮುಂದುವರಿಸ್ತಾ ಹೇಳಿದ್ರು, ಈ ಪ್ರಪಂಚ ಅನ್ನೋದು ನೀರು, ಮನಸ್ಸು ಅನ್ನೋದು ಹಾಲು. ಈ ಪ್ರಪಂಚದೊಂದಿಗೆ, ಸಂಸಾರದೊಂದಿಗೆ ಈ ಹಾಲು ಬೆರೆತಾಗ ಆ ಹಾಲು ನೀರಿನಲ್ಲಿ ಒಂದಾಗ್ಬಿಡುತ್ತೆ. ಆಮೇಲೆ ಶುದ್ಧವಾದ ಹಾಲನ್ನು ಪ್ರತ್ಯೇಕಿಸೋದಕ್ಕಾಗೋದಿಲ್ಲ. ಆದರೆ ಹಾಲನ್ನು ಕಾಯಿಸಿ, ಹೆಪ್ಪು ಹಾಕಿ, ಮೊಸರು ಮಾಡಿ, ಕಡೆದಾಗ ಬೆಣ್ಣೆ ಉತ್ಪತ್ತಿಯಾಗುತ್ತೆ. ಆ ಬೆಣ್ಣೆಯನ್ನು ನೀರಿನ ಮೇಲೆ ಇಟ್ಟರೂ ಕೂಡ ಅದು ಪ್ರತ್ಯೇಕತೆಯನ್ನು ಕಾಪಾಡಿಕೊಳ್ಳುತ್ತೆ. ಭಗವಂತನ ಧ್ಯಾನದೊಂದಿಗೆ ವಿಚಾರ ಮಾಡುವುದು ಅತ್ಯಂತ ಅವಶ್ಯಕ. ಕಾಮ ಕಾಂಚನ ಅನಿತ್ಯ, ಭಗವಂತನೊಬ್ಬನೇ ಸತ್ಯ. ಹಣದಿಂದ ಏನು ತಾನೇ ದೊರೆಯುತ್ತೆ? ಅನ್ನ, ಆಹಾರ, ಬಟ್ಟೆ ಬರೆ, ಮನೆ ಮಠ, ಇಷ್ಟು ಮಾತ್ರ. ಹಣದಿಂದ ಭಗವಂತನ ಸಾಕ್ಷಾತ್ಕಾರ ಎಂದಿಗೂ ದೊರೆಯದು. ಮಾನವ ಜೀವನದ ಚರಮಧ್ಯೇಯ ಭಗವಂತನಲ್ಲಿ ಪ್ರೇಮ ಗಳಿಸುವುದೇ ಆಗಿದೆ, ಆತನನ್ನು ಪ್ರೀತಿಸುವುದೇ ಆಗಿದೆ. ಹಣದಿಂದ ಭಗವತ್ ಸಾಕ್ಷಾತ್ಕಾರ ಸಾಧ್ಯ ಇಲ್ಲ ಅನ್ನೋದನ್ನು ನಿಖರವಾಗಿ ಪರಮಹಂಸರು ವಿವರಿಸಿದ ಈ ಮಾತುಗಳೊಂದಿಗೆ ಇಂದಿನ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಈ ವಾಕ್ಪುಷ್ಪಗಳನ್ನು ಭಗವಾನ್ ಶ್ರೀರಾಮಕೃಷ್ಣರ ಪಾದಪದ್ಮಗಳಲ್ಲಿ ಸಮರ್ಪಿಸ್ತಾ ಇದ್ದೇನೆ. ಮುಂದಿನದನ್ನು ನಾಳೆ ದಿವಸ ಮುಂದುವರಿಸ್ತೇನೆ.
ಶ್ರೀರಾಮಕೃಷ್ಣಾರ್ಪಣಮಸ್ತು.